ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಸಿ. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ಇವತ್ತಿನ ವಿಡಿಯೋದಲ್ಲಿ ಚಾಲೆಂಜಸ್ ಆಫ್ ಇಂಡಿಯಾ ಅಂಡ್ ದ ರೆಮಿಡೀಸ್ ಸೋಷಿಯಲ್ ಅಲ್ಲಿ ಬರೋ ಒಂದು ಇಂಪಾರ್ಟೆಂಟ್ ಚಾಪ್ಟರ್. ಅದನ್ನ ಒನ್ ಶಾರ್ಟ್ ಅಲ್ಲೇ ನಿಮಗೆ ಕಂಪ್ಲೀಟ್ ಮಾಡಿಕೊಡ್ತೀನಿ. ಒಂದು ಒಳ್ಳೆ PPT ರೆಡಿ ಮಾಡಿಟ್ಟಿದ್ದೀನಿ. ಜೊತೆಗೆ ಈ ಚಾಪ್ಟರ್ ಇಂದ ನಿಮಗೆ ಖಂಡಿತವಾಗ್ಲೂ ಕ್ವಶನ್ಸ್ ಬಂದೇ ಬರುತ್ತೆ. ನಿಮಗೆ SA1 ಅಥವಾ ಫೈನಲ್ ಎಕ್ಸಾಮ್ SA2 ಅಥವಾ ನಿಮಗೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ಸ್ ಪ್ರತಿ ಒಂದರಲ್ಲೂ ನಿಮಗೆ ಪ್ರಿಪರೇಟರಿ ಪ್ರತಿ ಒಂದರಲ್ಲೂ ಈ ಚಾಪ್ಟರ್ ಇಂದ ಕ್ವಶನ್ಸ್ ಬಂದೇ ಬರುತ್ತೆ. ಈ ಚಾಪ್ಟರ್ ಅಲ್ಲಿ ಏನೇನ್ ಕವರ್ ಆಗುತ್ತೆ, ಏನೇನ್ ಕಲಿತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟಿಗೆ ಕಮ್ಯುನಾಲಿಸಮ್. ಕಮ್ಯುನಾಲಿಸಮ್ ಅಂತ ಅಂದ್ರೆ ಏನು? ಕೋಮುವಾದ. ಕಮ್ಯುನಾಲಿಸಮ್ ಅಂದ್ರೆ ಕೋಮುವಾದ. ಸೊ ಇಲ್ಲಿ ನಾನು ಮೆನ್ಷನ್ ಮಾಡಿರೋ ಒಂದು 11 ಪಾಯಿಂಟ್ಸ್ಗಳು. ಸೊ ಅದ್ರ ಬಗ್ಗೆ ಇಲ್ಲಿ ಕಲಿತೀವಿ. ಜೊತೆಗೆ ಈ ಪಾಯಿಂಟ್ಸ್ಗಳಂದ್ರೆ ಪ್ರಾಬ್ಲಮ್ಸ್, ಚಾಲೆಂಜಸ್, ಇಂಡಿಯಾ ಫೇಸ್ ಮಾಡ್ತಾ ಇರೋ ಚಾಲೆಂಜಸ್ ಇಷ್ಟು 11 ಪಾಯಿಂಟ್ಸ್ಗಳಲ್ಲಿರೋ 11 ಪ್ರಾಬ್ಲಮ್ಸ್ ಅಂತ ಅನ್ಕೊಳ್ಳಿ. ಸೊ ಆ ಪ್ರಾಬ್ಲಮ್ಸ್ ಯಾಕೆ ಬಂತು, ಅದರಿಂದ ಆಗ್ತಾ ಇರೋ ಎಫೆಕ್ಟ್ಸ್ ಏನು, ಜೊತೆಗೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಗೌರ್ಮೆಂಟ್ ಕಡೆಯಿಂದ ಏನೇನು ಫೆಸಿಲಿಟೀಸ್ ಅಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಏನೇನು ಆಗಿದೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಓಕೆ, ಎಕನಾಮಿಕ್ ಇನಿಕ್ವಾಲಿಟಿ ಅಂತ ಅಂದ್ರೆ ಈಗ ಶ್ರೀಮಂತನಾಗೇ ಇರಬೇಕು, ಬಡವನಾಗೇ ಇರಬೇಕು, ಅದನ್ನ ಎಕನಾಮಿಕ್ ಇನಿಕ್ವಾಲಿಟಿ ಅಂತ ಹೇಳ್ತೀವಿ. ರೀಜನಲಿಸಮ್, ದೆನ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಂತ ಅಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಸೊ ಕೆಲಸ ಕಮ್ಮಿ ಸಿಗ್ತಾ ಇದೆ. ಜೊತೆಗೆ ಇಲ್ಲಿಟ್ರೇಸಿ, ಓದು ಬರಹ ಇಲ್ಲದೆ ಇರುವಂಥದ್ದು. ದೆನ್ ಪಾವರ್ಟಿ, ಬಡತನ, ಕರಪ್ಷನ್ ಮೇನ್. ನಿಮಗೆಲ್ಲದರಲ್ಲೂ ಇದನ್ನೆಲ್ಲ ಕೇಳ್ತಾನೋ ಇಲ್ವೋ ಗೊತ್ತಿಲ್ಲ ಕ್ವಶನ್ ಅಲ್ಲಿ ನಿಮಗೆ. ಇಲ್ಲಿಟ್ರಸಿ ಬಗ್ಗೆ, ಪಾವರ್ಟಿ ಬಗ್ಗೆ, ಕರಪ್ಷನ್ ಬಗ್ಗೆ, ದೆನ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಇದ್ರ ಬಗ್ಗೆ ಅಂತ ಕೇಳ್ತಾರೆ. ಸೊ ಅದನ್ನ ನೆನಪಲ್ಲಿ ಇಟ್ಕೊಂಡಿರಿ. ದೆನ್ ಪ್ರಾಫಿಟ್ ಅಂತ ಅಂದ್ರೆ ನಿಮಗೆ ಹೆಂಗೆ ಹೇಳ್ಬೋದು, ಲಾಭದಾಯಕ ಅಂತ ಅಂದ್ರೆ ಈಗ ಒಬ್ಬ ಒಂದು ಕ್ಯಾಸ್ಟ್ ಅವನು ಒಂದು ಒಳ್ಳೆ ಹುದ್ದೆಲಿ ಇರ್ತಾನೆ. ಅವನು ಆ ಹುದ್ದೆನ ದುರುಪಯೋಗ ಪಡಿಸ್ಕೊಂಡು ಅವನ ರಿಲೇಟಿವ್ಸಿಗೆ, ಅವನ ಫ್ರೆಂಡ್ಸಿಗೆ ಹೆಲ್ಪ್ ಮಾಡೋದು ಅಥವಾ ಇನ್ಫ್ಲೂಯೆನ್ಸ್ ಮಾಡೋದು, ಆ ಥರ ಅದನ್ನ. ಜೆಂಡರ್ ಡಿಸ್ಕ್ರಿಮಿನೇಷನ್, ಓಕೆ, ಸ್ಟೇಟಸ್ ಆಫ್ ವುಮೆನ್, ದೆನ್ ಸ್ಮಗ್ಲಿಂಗ್, ದೆನ್ ಜೆಂಡರ್ ಮೈನಾರಿಟೀಸ್, ಇಷ್ಟ್ರ ಬಗ್ಗೆನೂ ನಾವು ಈ ಚಾಪ್ಟರ್ ಅಲ್ಲಿ ಪೂರ್ತಿಯಾಗಿ ತಿಳ್ಕೊತೀವಿ. ಓಕೆ, ಲೆಟ್ ಸ್ಟಾರ್ಟ್. ಚಾಲೆಂಜಸ್ ಆಫ್ ಇಂಡಿಯಾ ಅಂಡ್ ದೇರ್ ರೆಮಿಡೀಸ್. ಓಕೆನಾ, ಇದು 1947 ಇಂದನೂ ವಿ ಆರ್ ಫೇಸಿಂಗ್ ಎ ನಂಬರ್ ಆಫ್ ಪ್ರಾಬ್ಲಮ್ಸ್ ಬೋತ್ ಇಂಟರ್ನಲಿ ಅಂಡ್ ಎಕ್ಸ್ಟರ್ನಲಿ. ಓಕೆನಾ, 1947 ಇಂದನೂ ಈ ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡ್ತಾ ಇದೀವಿ. ದೀಸ್ ಪ್ರಾಬ್ಲಮ್ಸ್ ಹ್ಯಾವ್ ಟು ಬಿ ಸಾಲ್ವ್ ಥ್ರೂ ಪ್ರಾಪರ್ ಪ್ಲಾನಿಂಗ್ ಅಂಡ್ ಗುಡ್ ಗವರ್ನೆನ್ಸ್. ಅಂದ್ರೆ ಈ ಪ್ರಾಬ್ಲಮ್ಗಳನ್ನ ಸುಮ್ಮನೆ ಹಂಗೆ ಸಾಲ್ವ್ ಮಾಡಕ್ ಆಗಲ್ಲ. ಪ್ರಾಪರ್ ಆಗಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಒಂದು ಅಡ್ಮಿನಿಸ್ಟ್ರೇಷನ್, ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಒಂದು ಪ್ರಾಪರ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, in our democratic system, people have to cooperate the government at center and state and local levels in order to find solution to these problems. ಇದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಅಥವಾ ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ ಗೌರ್ಮೆಂಟ್ ಒಂದು ಕೈಲಿಂದನೇ ಸಾಧ್ಯ ಇಲ್ಲ, ಪಬ್ಲಿಕ್ ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಎಲ್ಲ ಲೆವೆಲ್ ಗೌರ್ಮೆಂಟ್ಸ್, ಸೆಂಟ್ರಲ್, ಸ್ಟೇಟ್ ಅಂಡ್ ಲೋಕಲ್ ಗೌರ್ಮೆಂಟ್. ಸೊ ಆ ಗೌರ್ಮೆಂಟ್ಗಳ ಜೊತೆಗೆ ನೀವು ಪಬ್ಲಿಕ್ ಅವರು ಕೈ ಜೋಡಿಸಿದ್ರೆ ಇಂಥ ಪ್ರಾಬ್ಲಮ್ಸ್ಗಳಿಗೆ ಒಂದು ಒಳ್ಳೆ ಸೊಲ್ಯೂಷನ್ ನ ಕಂಡುಹಿಡಿದು ಅದನ್ನ ಹೋಗ್ಲಾಡಿಸ್ಬೋದು. ಓಕೆ, ಪ್ರಾಬ್ಲಮ್ಸ್ ಆಫ್ ಅವರ್ ಕಂಟ್ರಿ ಅಂದ್ರೆ ಮೋಸ್ಟ್ ಆಫ್ ದೀಸ್ ಪ್ರಾಬ್ಲಮ್ಸ್ ಆರ್ ಮ್ಯಾನ್ ಮೇಡ್ ಇಶ್ಯೂಸ್. ಅದಾಗೆ ಉತ್ಪತ್ತಿ ಆಗಿರೋದಲ್ಲ, ಮ್ಯಾನ್ ಮೇಡ್ ಇಶ್ಯೂಸ್ ಅಂಡ್ ನ್ಯಾಷನಲ್ ಹಜಾರ್ಡ್ಸ್. ಹೆನ್ಸ್ ವಿ ಹ್ಯಾವ್ ಟು ಸೀಕ್ ಪ್ರಾಪರ್ ಹ್ಯುಮ್ಯಾನಿಟೇರಿಯನ್ ಸೊಲ್ಯೂಷನ್. ಯಾಕೆಂದ್ರೆ ಮ್ಯಾನ್ ಮೇಡ್ ಅಂದ್ರೆ ಮನುಷ್ಯ ತಾನಾಗೇ ಹುಟ್ಟಿಸ್ಕೊಂಡಿರುವಂತಹ ಪ್ರಾಬ್ಲಮ್ಗಳನ್ನ ಮನುಷ್ಯನೇ ಅವನು ಸೊಲ್ಯೂಷನ್ ನ ಕಂಡುಹಿಡಿಬೇಕು ಅನ್ನುವಂಥದ್ದು. ಪ್ರಾಪರ್ ಲೆಜಿಸ್ಲೇಟಿವ್ ರಿಫಾರ್ಮ್ಸ್, ಏಬಲ್ ಅಡ್ಮಿನಿಸ್ಟ್ರೇಷನ್, ಇಂಪಾರ್ಷಿಯಲ್ ಜುಡಿಷಿಯಲ್ ಸಿಸ್ಟಮ್ ಅಂಡ್ ಪಾಪ್ಯುಲರ್ ಸಪೋರ್ಟ್ ಆರ್ ಎಸೆನ್ಷಿಯಲ್ ಟು ಫೈಂಡ್ ಔಟ್ ರೆಮಿಡೀಸ್ ಫಾರ್ ದೀಸ್ ಇಲ್ಸ್. ನಾನು ಆವಾಗಲೇ ಹೇಳಿದೆ, ನಮಗೆ ಒಂದು ಪ್ರಾಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮತ್ತೆ ಪಬ್ಲಿಕ್ ಕೈ ಜೋಡಿಸ್ಬೇಕು. ಬರೀ ಪಬ್ಲಿಕ್ ಕಡೆಯಿಂದಾನೇ ಇದಕ್ಕೊಂದು ಸೊಲ್ಯೂಷನ್ ಸಿಗಲ್ಲ, ಅಥವಾ ಗೌರ್ಮೆಂಟ್ ಕಡೆಯಿಂದಾನೇ ಸೊಲ್ಯೂಷನ್ ಸಿಗಲ್ಲ. ಪಬ್ಲಿಕ್ ಮತ್ತೆ ಗೌರ್ಮೆಂಟ್ ಅವ್ರ ಕೈ ಜೋಡಿಸ್ಬೇಕು. ಜೊತೆಗೆ ಇದು ಒಂದು ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಸಿಗಬೇಕು ಅಂದ್ರೆ ಇದೊಂಥರ ಹೆಂಗೆ ಅಂತ ಅಂದ್ರೆ ಅದು ಸೊಲ್ಯೂಷನ್ ಸಿಗ್ತಾ ಇಲ್ಲ. ಗೌರ್ಮೆಂಟ್ ಅವರು ಫಾರ್ ಎಕ್ಸಾಂಪಲ್ ಕರಪ್ಷನ್ ಆಗಬಾರ್ದು ಅನ್ನೋದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಂದಿದ್ದಾರೆ, ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಬಟ್ ಕರಪ್ಷನ್ ಇದೆ, ಅದನ್ನ ಹೋಗ್ಲಾಡ್ಸಕ್ ಆಗ್ತಾ ಇಲ್ಲ.
ಸೊ ಅದನ್ನ ಹೋಗ್ಲಾಡ್ಸೋದು ಹೆಂಗೆ ಪಬ್ಲಿಕ್ ಅವ್ರು ಹೆಂಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ರೆ ಹಿಂದೆ ಎಲ್ಲ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳಿದೆ, ಏನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಈ ಪ್ರಾಬ್ಲಮ್ಸ್ಗಳು ನಾವೇನು ಇಂಡಿಯಾದಲ್ಲಿ ಫೇಸ್ ಮಾಡ್ತಾ ಇದ್ದೀವಿ, ಸೊ ಇದ್ರ ಬಗ್ಗೆ ಇಷ್ಟು ಪಾಯಿಂಟ್ಸ್ ಬಗ್ಗೆ, ಸೊ ಅದನ್ನ ನಾವು ಹೋಗ್ಲಾಡಿಸ್ಬೇಕು ಅಥವಾ ಕಮ್ಮಿ ಮಾಡಬೇಕು ಅಂತ ಅಂದ್ರೆ ಜನರ ಪಬ್ಲಿಕ್ ಸಪೋರ್ಟ್ ಕೂಡ ಬೇಕು ಅಂತ. ಅದಕ್ಕೆ ಒಂದು ಕರಪ್ಷನ್ ಅಂತ ಒಂದು ಟಾಪಿಕ್ ತಗೊಂಡ್ರೆ, ಸೊ ಕರಪ್ಷನ್ ಮಾಡ್ತಾ ಇದ್ದಾರೆ ಅಂತ ಮಾಡಬಾರ್ದು ಅಂತ ಗೌರ್ಮೆಂಟ್ ಅವರು ಎಲ್ಲ ಗೌರ್ಮೆಂಟ್ ಆಫೀಸಲ್ಲಿ CC ಕ್ಯಾಮ್ರಾಗಳನ್ನ ಹಾಕಿದ್ದಾರೆ, ಮಾಡಿದ್ದಾರೆ, ಓಕೆ. ಬಟ್ ಕರಪ್ಷನ್ ಮಾಡಬೇಕು ಅಂದ್ರೆ ಆಫೀಸ್ ಒಳಗೇನೆ ಮಾಡಬೇಕು ಅಂತ ಏನಿಲ್ಲ, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಬಟ್ ಅದನ್ನ ಕಣ್ಣಿಡಿಯೋದು ಹೆಂಗೆ? ಗೌರ್ಮೆಂಟ್ ಅವ್ರ ಕೈಲಿ ಆಗಲ್ಲ, ಪಬ್ಲಿಕ್ ಸಪೋರ್ಟ್ ಬೇಕು. ಪಬ್ಲಿಕ್ ಸಪೋರ್ಟ್ ಹೆಂಗೆ ಅಂತ ಅಂದ್ರೆ, ಯಾರು ಲಂಚ ಕೇಳಿದ್ರೆ ಗೌರ್ಮೆಂಟ್ ಆಫೀಸಲ್ಲಿ ಏನಾದ್ರು ಕೆಲಸ ಮಾಡಿಸ್ಬೇಕಂತಂದ್ರೆ ಅದನ್ನ ಕೆಲವೊಂದು ಇನ್ಸ್ಟಿಟ್ಯೂಷನ್ ಅಂದ್ರೆ ಲೋಕಾಯುಕ್ತ ಇದೆ, ಅದಕ್ಕೆ ಇನ್ಫಾರ್ಮ್ ಮಾಡಬೇಕು. ಸೊ ವಿತ್ ಪ್ರೂಫ್, ಇವತ್ತು ಲಂಚ ಕೇಳಿ ಸುಮಾರು ಜನ ಇವತ್ತು ಲಂಚ ಕೇಳ್ತಾ ಇದ್ದಾರೆ, ನನಗೆ ನಾಳೆ ಕೊಡಿ ಅಂತ, ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆ ನೀವು ಬನ್ನಿ, ಅವ್ರು ಸಿಗಾಕೋತಾರೆ ಅಂತ ಅವ್ರನ್ನ ಕರ್ಕೊಂಡೋಗಿ ರೆಡ್ ಹ್ಯಾಂಡಾಗಿ ಇಡ್ಸುವಂಥದ್ದು ಸುಮಾರು ಕಡೆ ಆಗಿದೆ. ಆ ಥರ ಪಬ್ಲಿಕ್ ಸಪೋರ್ಟ್ ಕೂಡ ಬೇಕು ನಮ್ಗೆ ಈ ಥರ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ ಫಸ್ಟ್ ಒನ್, ಅನ್ಎಂಪ್ಲಾಯ್ಮೆಂಟ್. ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ ಕಾಣ್ತಾ ಇರುವಂಥ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಅನ್ಎಂಪ್ಲಾಯ್ಮೆಂಟ್. ಕೆಲಸ ಇಲ್ಲ. ಕೆಲವು ಜನ ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ಹೋಗ್ತಾರೆ, ಕೆಲವರು ಪ್ರೈವೇಟೇ ಸಾಕು ಅಂತಾರೆ. ಸೊ ಗೌರ್ಮೆಂಟ್ ಅವ್ರಿಗೆ ಎಲ್ಲರಿಗೂ ಕೆಲಸ ಕೊಡೋಕ್ಕೆ ಕಷ್ಟ ಆಗುತ್ತೆ. ಪ್ರೈವೇಟ್ ಆಗಿ ವರ್ಕ್ ಮಾಡಬೇಕು, ಪ್ರೈವೇಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಈಗ ಗೌರ್ಮೆಂಟ್ ಎಕ್ಸಾಮು 1,000 ಪೋಸ್ಟ್ ಇದೆ ಅಂದ್ಕೊಳ್ಳಿ, ಅದಕ್ಕೆ ಎಕ್ಸಾಮ್ ಅಪ್ಲೈ ಮಾಡೋದು 10 ಲಕ್ಷ ಜನ. ಅಲ್ಲಿ ಕೆಲಸ ಸಿಗೋದು 1,000ಕ್ಕೆ ಕೊನೆಗೆ, ಬಟ್ ಇನ್ನು ಮಿಕ್ಕಿದ ಜನಕ್ಕೆ ಇಲ್ಲ. ಸೊ ಅದನ್ನ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ತಕ್ಕನಾಗಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇಲ್ಲ. ಓಕೆ, ದ ಅನ್ಎಂಪ್ಲಾಯ್ಮೆಂಟ್ ಇಸ್ ಅ ಸಿಚುಯೇಷನ್ ವೇರ್ ಪರ್ಸನ್ ಡಸ್ ನಾಟ್ ಫೈಂಡ್ ಜಾಬ್ಸ್ ಇನ್ ಅಕಾರ್ಡೆನ್ಸ್ ಟು ಹಿಸ್ ಕೆಪಾಸಿಟಿ ಆರ್ ಕ್ವಾಲಿಫಿಕೇಶನ್. ಎಷ್ಟೋ ಜನ ಅವ್ರು ಓದಿದ ತಕ್ಕನಾಗಿ ಕೆಲಸ ಮಾಡ್ತಾ ಇಲ್ಲ. ಕರೆಕ್ಟಾ? ಕರೆಕ್ಟ್ ತಾನೆ? ಸೊ ಎಷ್ಟೋ ಜನ ಒಳ್ಳೊಳ್ಳೆ ಡಿಗ್ರಿಗಳು ಮಾಡಿರ್ತಾರೆ, ಬ್ಯಾಂಗ್ಳೂರಲ್ಲಿ ಆಟೋ ಓಡಿಸ್ತಾ ಇರ್ತಾರೆ. ಎಷ್ಟೋ ಜನ ಅವ್ರು ಓದಿದ್ದೇ ಏನೋ, ಕೆಲಸ ಮಾಡೋದೇ ಏನೋ. ಸೊ ಅವ್ರ ಕ್ವಾಲಿಫಿಕೇಶನ್, ಅವ್ರ ಕೆಪಾಸಿಟಿ ತಕ್ಕನಾಗಿ ಕೆಲಸ ಸಿಗ್ತಾ ಇಲ್ಲ. ಓಕೆ, ಸೊ ಅದು ಅನ್ಎಂಪ್ಲಾಯ್ಮೆಂಟಿಗೆ ಒಂದು ಕಾರಣ. ಇಂಡಿಯಾ ಹ್ಯಾಸ್ ಅ ಹ್ಯೂಜ್ ಪಾಪ್ಯುಲೇಷನ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಇಸ್ ಎ ಬಿಗ್ ಪ್ರಾಬ್ಲಮ್. ತುಂಬ ದೊಡ್ಡ ಪಾಪ್ಯುಲೇಷನ್ ಇದೆ ಇಂಡಿಯಾದಲ್ಲಿ, ನಮ್ಮ ದೇಶದಲ್ಲಿ, ಬಟ್ ಕೆಲಸಗಳು ಸಿಗ್ತಾ ಇಲ್ಲ, ಕಮ್ಮಿ ಕೆಲಸ. ಸೊ ಅದೊಂದು ದೊಡ್ಡ ಪ್ರಾಬ್ಲಮ್. ಹ್ಯೂಜ್ ಪಾಪ್ಯುಲೇಷನ್ ಬೆಳೀತಾನೆ ಇದೆ, ಬಟ್ ಅವ್ರಿಗೆಲ್ಲ ಕೆಲಸ ಎಲ್ಲಿಂದ ಸಿಗುತ್ತೆ? ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಗೌರ್ಮೆಂಟ್ ಅವರು. ಅವ್ರ ಕೈಲೂ ಆದಷ್ಟು ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ ಅಂತ, ಬಟ್ ಸಾಲ್ತಾ ಇಲ್ಲ. ಓಕೆ, ಸೊ ರೀಸನ್ಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್. ಏನು ರೀಸನ್ಸು? ಈ ಟಾಪಿಕಲ್ಲಿ ಪ್ರಾಬ್ಲಮ್ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ, ನೀವು ಕಲಿತೀರಾ. ಸೊ ಜೊತೆಗೆ ಆ ಪ್ರಾಬ್ಲಮ್ ಕಂಟ್ರೋಲ್ ಮಾಡೋದಕ್ಕೆ ಏನೇನು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದೆ, ಜೊತೆಗೆ ಆ ಪ್ರಾಬ್ಲಮ್ಗೆ ರೀಸನ್ಸ್ ಏನು, ಇಷ್ಟು 3 ಪಾಯಿಂಟ್ಸ್ನ ತಿಳ್ಕೊಂಡ್ರೆ ಆಯಿತು. ಪ್ರಾಬ್ಲಮ್ ಅಂದರೆ ಏನು, ಯಾಕೆ ಆಗ್ತಾ ಇದೆ ಪ್ರಾಬ್ಲಮ್ಮು, ಜೊತೆಗೆ ಆ ಪ್ರಾಬ್ಲಮ್ ಆಗೋದಕ್ಕೆ ರೀಸನ್ಸ್ ಏನು, ದೆನ್ ಅದನ್ನು ಓವರ್ಕಮ್ ಮಾಡೋದಕ್ಕೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಏನೇನು ಸ್ಟೆಪ್ಸ್ ಇದೆ ಅದು ತಿಳ್ಕೊಳ್ಳೋದು ಅಷ್ಟೇ. ಓಕೆ, ದೆನ್ ಅನ್ಎಂಪ್ಲಾಯ್ಮೆಂಟಿಗೆ ಮೇನ್ ರೀಸನ್ ನಾನು ಆವಾಗಲೇ ಹೇಳಿದೆ, ಓವರ್ ಪಾಪ್ಯುಲೇಷನ್. ದೆನ್ ಇಂಪ್ರೂವ್ಡ್ ಟೆಕ್ನಾಲಜಿ. ಈಗಂತೂ ಯುಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ, ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಮನುಷ್ಯ ಕೆಲಸ ಕಳ್ಕೊತಾ ಇದ್ದಾನೆ. ಅದರಲ್ಲೂ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಮಾರ್ಕೆಟ್ಗೆ ಎಷ್ಟು ಜನ, ಲಕ್ಷಾಂತರ ಜನನ ತೆಗಿತಾ ಇದ್ದಾರೆ ಕೆಲಸದಿಂದ. ಅದಕ್ಕೆ ಹೇಳಿದೆ, ಇಂಪ್ರೂವ್ಡ್ ಟೆಕ್ನಾಲಜಿ ಕೂಡ ಒಂದು ಅನ್ಎಂಪ್ಲಾಯ್ಮೆಂಟ್ಗೆ ಕಾರಣ. ದೆನ್ ಲ್ಯಾಕ್ ಆಫ್ ಸ್ಕಿಲ್ಸ್ ಆರ್ ಎಜುಕೇಶನ್. ಆಮೇಲೆ ಇನ್ನೊಂದು ಮೇನ್ ಥಿಂಗ್, ಸ್ಕಿಲ್ ಸೆಟ್ ಬೇಕು. ಈಗ ನಮ್ಮ ಒಂದು ಡಿಗ್ರಿ ಲೆವೆಲ್ ಅಂದರೆ ಮಾಮೂಲಿ ಡಿಗ್ರಿ, BSc, BCom ಆ ಥರದ್ದು, ಅಥವಾ ಜಾಬ್ ಓರಿಯೆಂಟೆಡ್ ಡಿಗ್ರೀಸ್, ಇಂಜಿನಿಯರಿಂಗ್, ಅದರಲ್ಲೆಲ್ಲ ಬರೀ ಪಾಠಗಳನ್ನ ಓದಿಸೋದಷ್ಟೇ, ಮಾರ್ಕ್ಸ್ ತೆಗ್ಸೋದಷ್ಟೇ, ಇಂಟರ್ನಲ್ಸ್ ಎಕ್ಸ್ಟರ್ನಲ್ ಅಂತ. ಬಟ್ ಸ್ಕಿಲ್ ಸೆಟ್ ಇಲ್ಲ, ಸಾಫ್ಟ್ ಸ್ಕಿಲ್, ಜಾಬ್ ಸ್ಕಿಲ್ಸ್ ಒಂದು ಚೂರು ಇಲ್ಲ, ಆ ಪಠ್ಯಕ್ರಮದಲ್ಲೇ ಇಲ್ಲ, ಸಿಲೆಬಸ್ಸಲ್ಲೇ ಇಲ್ಲ. ಸೊ ಏನಾಗಬೇಕು, ಮಕ್ಕಳು ಡಿಗ್ರಿ ಮುಗಿಸ್ಕೊಂಡು ಹೊರಗಡೆ ಪ್ರಪಂಚಕ್ಕೆ ಬಂದ ತಕ್ಷಣ, ಎಸ್ಪೆಷಲಿ ಬೆಂಗಳೂರಿಗೆ ಹೋದ ತಕ್ಷಣ, ಅಲ್ಲಿ ಒಂದು ಸ್ಕಿಲ್ಸ್ ಸೆಟ್ ಕೇಳ್ತಾರೆ. ನಾನು ಈ ಕೆಲಸ ಕೊಡಬೇಕು ಅಂದ್ರೆ ನನ್ನ ಹತ್ರ ಈ ಸ್ಕಿಲ್ ಸೆಟ್ ಇರ್ಬೇಕಪ್ಪ, ನಿನ್ನ ಹತ್ರ ಇದೆಯಾ? ಅವ್ರು ಕಲ್ತಿಲ್ಲ ಡಿಗ್ರಿಲಿ. ಸೊ ಏನಾಗ್ತಾ ಇದೆ, ಇತ್ತೀಚೆಗೆ ಎಲ್ಲ ಕಡೆ, ಎಲ್ಲ ಸ್ಟೇಟಲ್ಲೂ ಕೂಡ ಸ್ಕಿಲ್ ಸೆಟ್ ಇಂಪ್ರೂವ್ ಮಾಡ್ತಾ ಇದ್ದಾರೆ.
ಆ್ಯಡ್ ಮಾಡ್ತಾ ಇದ್ದಾರೆ. ಸ್ಕೂಲ್ ಲೆವೆಲಿಂದನೇ ಜಾಬ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್ಗಳನ್ನ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದು ಗೌರ್ಮೆಂಟಿಂದನೂ ಕೆಲವೊಂದು ಪಾಲಿಸೀಸ್ಗಳು ಬಂದಿದೆ. ಓಕೆ, ಸೊ ಆ ಥರ ಅಂದರೆ ಒಂದು ಮಗು ಒಂದು ಡಿಗ್ರಿ ಮುಗಿಸಿ, ಒಬ್ಬ ಕ್ಯಾಂಡಿಡೇಟ್ ಅಥವಾ ಸ್ಟೂಡೆಂಟ್ ಡಿಗ್ರಿ ಮುಗಿಸಿ ಪ್ರಪಂಚಕ್ಕೆ ಬಂದಾಗ, ಕೆಲಸ ಹುಡ್ಕೊಂಡು ಬಂದಾಗ ಅವನು ಫುಲ್ಲು ವಿತ್ ಸ್ಕಿಲ್ಸ್ ಅವನು ಹೊರಗೆ ಬರಬೇಕು. ಅವಾಗ ಮಾತ್ರ ಅವನಿಗೆ ಕೆಲಸ ಸಿಗುತ್ತೆ, ಇಲ್ಲ ಅಂತ ಸಿಗಲ್ಲ. ಓಕೆ, ಸೊ ಈಗ ಇಂಜಿನಿಯರಿಂಗ್ ಕಾಲೇಜ್ ಅಂತ ತಗೊಂಡ್ರೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ 4 ವರ್ಷ ಓದ್ತಾರೆ. ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಬಂದವ್ರು 3 ವರ್ಷ ಇಂಜಿನಿಯರಿಂಗ್ ಮಾಡ್ತಾರೆ. ಸೊ ಅವರಿಗೆ ಸ್ಕಿಲ್ ಸೆಟ್ ಕಲ್ತ್ಕೊಂಡು ಅವ್ರ ಡಿಗ್ರಿ ಮುಗಿಸ್ಕೊಂಡು ಬಂದರೆ ತಕ್ಷಣ ಕೆಲಸ ಸಿಗುತ್ತೆ ಇಲ್ವಾ? ಇಂಜಿನಿಯರಿಂಗ್ಸ್ ಅಂದರೆ ಸ್ಕಿಲ್ ಸೆಟ್ ಅಂತ ಅಂದರೆ ಟೆಕ್ನಿಕಲ್ ನಾಲೆಡ್ಜ್, ಕೋಡಿಂಗ್ ನಾಲೆಡ್ಜ್, ಅದು ಸ್ಕಿಲ್ ಸೆಟ್. ಸೊ ಅದಿದ್ದರೆ ಕೆಲಸ ಸಿಗುತ್ತೆ, ಇಲ್ಲ ಅಂದರೆ ಇಲ್ಲ. ಓಕೆನಾ? ಬಟ್ ಇವಾಗ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಇಂಜಿನಿಯರಿಂಗಲ್ಲಿ ಲಕ್ಷ ಕೊಟ್ಟು ಓದಿರ್ತಾರೆ, ಅಲ್ಲೇನು ಕಲ್ತಿರಲ್ಲ. ಸೊ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಮೇಲೆ ಅಲ್ಲಿ ಯಾವುದೇ ಥರದ ಕೆಲಸಗಳು ಸಿಗ್ತಾ ಇಲ್ಲ. ಸೊ ಸ್ಕಿಲ್ ಸೆಟ್ನ ಕಲ್ತ್ಕೊಂಬಾರಪ್ಪ ನೀನು ಅಂತಾರೆ ಕಂಪ್ನಿಲಿ. ಸೊ ಅದಕ್ಕೆ ಅವನು ಮತ್ತೆ ಒಂದು 50,000ದಿಂದ 1,00,000 ಕಟ್ಟು ಆ ಬೆಂಗಳೂರಲ್ಲಿ ಸ್ವಲ್ಪ ಕೋಚಿಂಗ್ ಸೆಂಟರ್ಗಳಿದ್ದಾವೆ ಕೋಡಿಂಗ್ ನಾಲೆಡ್ಜ್ನ ಹೇಳ್ಕೊಡೋಕ್ಕೆ, ಸ್ಕಿಲ್ ಸೆಟ್ನ ಇಂಪ್ರೂವ್ ಮಾಡೋದಕ್ಕೆ. ಅಲ್ಲಿ ಕಲಿತಾನೆ. ಈಗ ಇಲ್ಲಿ ಲಕ್ಷ ಕಟ್ಟಿ 4 ವರ್ಷ ಓದಿದ್ದು ಏನು ಯೂಸ್ ಇಲ್ಲ. ಮತ್ತು ಅದ್ರ ಜೊತೆಗೆ 50,000 1,00,000 ಕಟ್ಟಿ ಅಲ್ಲಿ ಕೋಚಿಂಗಿಗೆ ಸೇರ್ಕೋತಾರೆ. ಅದ್ರ ಜೊತೆಗೆ ರಿಲೇಟಿವ್ಸ್ ಮನೇಲಿದ್ರೆ ಓಕೆ, ಇಲ್ಲಾಂದರೆ ಪಿ ಜಿಗೆ ಊಟಕ್ಕೆ ಎಲ್ಲ ಖರ್ಚು, ಸುಮ್ಮನೆ ಅನಾವಶ್ಯಕವಾದ ಖರ್ಚು. ಎಷ್ಟೋ ಜನಕ್ಕೆ ಅಲ್ಲಿ ಕೋಚಿಂಗಿಗೆ ಸೇರಿದ್ರೂ ಕೂಡ ಕೆಲಸ ಸಿಗಲ್ಲ. ಸುಮಾರು ಜನಕ್ಕೆ ಸಿಕ್ಕಿದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಕೋಚಿಂಗ್ ಮಾಡ್ಕೊಂಡ್ರು ಅವ್ರಿಗೆ ಕೆಲಸ ಸಿಕ್ಕಲ್ಲ. ಆ ಸ್ಕಿಲ್ ಸೆಟ್ನ ಅವ್ರು ಡೆವಲಪ್ ಮಾಡ್ಕೋಬೇಕು. ಯಾರೇ ಆಗಲಿ, ನೀವುಗಳೇ ಆದರೂ ಈಗ ಟೆಂತ್ ಮುಗಿಸಿ ನೀವು ಪಿ ಯುಗೆ ಹೋಗ್ತೀರಾ, ಪಿ ಯುಗೆ ಹೋದ್ಮೇಲೆ ಒಟ್ನಲ್ಲಿ ಡಿಗ್ರಿಯಿಂದ ಆಚೆ ಡಿಗ್ರಿ ಮುಗಿಸ್ಕೊಂಬರೋ ಅಷ್ಟರಲ್ಲಿ ನಿಮಗೆ ಜಾಬ್ ಓರಿಯೆಂಟೆಡ್ ನೀವು ಫಿಕ್ಸ್ ಆಗಬೇಕು. ನಾನು ಇಂಥ ಜಾಬ್ಗೆ ಹೋಗಬೇಕು, ಇಂಥ ಜಾಬಿಗೆ ಏನೇನು ಬೇಕು ಅದನ್ನು ನಾನು ಕಲಿಬೇಕು ಅಂತ ಡಿಗ್ರಿ ಲೆವೆಲಲ್ಲೇ ಕಲ್ತ್ಕೊಬೇಕು. ಸೊ ಕಲ್ತ್ಕೊಂಡು ನೀವು ಹೊರಗೆ ಬಂದರೆ ಕೆಲಸ ಸಿಗುತ್ತೆ. ಓಕೆ, ದೆನ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್. ನೀನು ಆ ಕ್ಯಾಸ್ಟು, ನೀನು ಈ ಕ್ಯಾಸ್ಟು, ನಮ್ಮ ಕ್ಯಾಸ್ಟ್ ಆಗಿದ್ರೆ ಕೊಡ್ತಿದ್ವಿ, ನಮ್ಮ ಕ್ಯಾಸ್ಟ್ ಅಲ್ಲ ನೀವು, ಬೇರೆ ಕ್ಯಾಸ್ಟು, ಆ ಥರ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಕೂಡ. ಸ್ಕಿಲ್ ಸೆಟ್ ಕೆಲವರಿಗೆ ಸ್ಕಿಲ್ ಸೆಟ್ ಇರಲ್ಲ, ಕೆಲವ್ರಿಗೆ ಸ್ಕಿಲ್ ಸೆಟ್ ಇದ್ದರೂ ಕೂಡ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್, ಜಾತಿ. ನೀನು ನನ್ನ ಜಾತಿ ಅಲ್ಲ, ನಮ್ಮ ಜಾತಿ ಅಲ್ಲ. ಆಫೀಸಲ್ಲಿ ಕೆಲವರು ಮ್ಯಾನೇಜರ್ ಇರ್ತಾರೆ ಅಥವಾ HR ಇರ್ತಾರೆ. ಸೊ ಅವರು ನಮ್ಮ ಜಾತಿ ಆಗಿದ್ದರೆ ನಾನು ನಿಮಗೆ ಕೊಡ್ತಾ ಇದ್ದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಓಕೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಆ ಥರನೂ ಮಾಡ್ತಾರೆ. ಸ್ಕಿಲ್ ಸೆಟ್ ಸಿಗೋದೇ ಕಷ್ಟ, ಸ್ಕಿಲ್ ಸೆಟ್ ಇದ್ದವ್ರಿಗೂ ಕೆಲಸ ಸಿಗ್ತಾ ಇಲ್ಲ. ಸೊ ಇಷ್ಟು ಅನ್ಎಂಪ್ಲಾಯ್ಮೆಂಟ್ಗೆ ರೀಸನ್ಸ್. ಸೊ ಸಲ್ಯೂಷನ್ಸ್ ಏನು ಅನ್ಎಂಪ್ಲಾಯ್ಮೆಂಟ್ಗೆ? ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಟ್ರೈನಿಂಗ್. So enhancing vocational training and digital literacy is crucial to bridge the gap between skill processed by the workforce and those needed by industry. ಅಂದರೆ ಯಾವ ಥರ ಕಲಿಬೇಕು? ನೀವು ಇಂಜಿನಿಯರಿಂಗ್ ಸೇರ್ತೀರಾ ಅಂದರೆ ಇಂಜಿನಿಯರಿಂಗಲ್ಲಿ ನೀವು ಯಾವ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾವ್ಯಾವ ಥರ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಜೊತೆಗೆ ಇಂಜಿನಿಯರಿಂಗ್ ಮುಗಿಸಿ ನೀವು ಕಂಪ್ನಿಗೆ ಹೋಗ್ತೀರಾ ಹೊರಗಡೆ ಅಂತ ಅಂದರೆ, ಆ ಕಂಪ್ನಿಯಲ್ಲಿ ಕೆಲವೊಂದು ಏನಂತಾರಲ್ಲ, ಒಂದು ಅವ್ರಿಗೆ ಬೇಕಾಗಿರೋಂಥ ಒಂದು ಜಾಬ್ ರೋಲಿಗೆ ಕೆಲವೊಂದು ಸ್ಕಿಲ್ ಸೆಟ್ ಬೇಕಾಗಿರುತ್ತೆ. ಅಂದರೆ ನಾಲೆಡ್ಜ್. ಈಗ ಟೆಕ್ನಿಕಲ್ ಫೀಲ್ಡ್ ಅಂತ ಅಂದರೆ IT ಇಂಡಸ್ಟ್ರೀಸ್, ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಅಂತ, ಸಾಫ್ಟ್ವೇರ್ ಕಂಪ್ನಿ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಅಂದರೆ ನಿಮಗೆ ಟೆಕ್ನಿಕಲ್ ನಾಲೆಡ್ಜ್ ಇರಬೇಕು. ಅದನ್ನ ಬಗ್ಗೆ ನೀವು ಇಂಡಸ್ಟ್ರಿ ಓರಿಯೆಂಟೆಡ್, ನೀವು ಕಂಪ್ನಿಗೆ ಹೋದಾಗ ನಾನು ಇದೇ ಥರ ಕೆಲಸ ಮಾಡಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಅಂದರೆ ಅದಕ್ಕೆ ಏನೇನು ಬೇಕೋ ಸ್ಕಿಲ್ ಸೆಟ್ಸ್. ಈಗ ರಿಸರ್ಚ್ ಮಾಡಬೇಕು, ಈಗ ಅಟ್ ಪ್ರೆಸೆಂಟ್ ಆಗಿ ಏನು ನಡೀತಾ ಇದೆ ಕಂಪ್ನಿಯಲ್ಲಿ, ಯಾವ ಥರ ಸ್ಕಿಲ್ ಸೆಟ್ ಇದ್ದರೆ ನಮಗೆ ಕೆಲಸ ಕೊಡ್ತಾರೆ, ಅದ್ರ ಬಗ್ಗೆ ತಿಳ್ಕೊಬೇಕು. ಅದ್ರ ಬಗ್ಗೆ ಪ್ರಿಪೇರ್ ಹಾಕೊಂಡು ಡಿಗ್ರಿ ಮುಗಿಸ್ಕೊಂಡು ಬರಬೇಕು. ಆ ಥರ ಸಪೋರ್ಟಿಂಗ್ ಎಂಟರ್ಪ್ರಿನರ್ಸ್ ಆ್ಯಂಡ್ ಸ್ಮಾಲ್ ಮೀಡಿಯಂ ಇಂಡಸ್ಟ್ರೀಸ್, ಓಕೆ, ಎಂಟರ್ಪ್ರಿನರ್ಸ್, ಓಕೆ. ಸೊ ಪ್ರೊವೈಡಿಂಗ್ ಇನ್ಸೆಂಟಿವ್ಸ್, ಫಂಡಿಂಗ್ ಆ್ಯಂಡ್ ಅ ಕಂಡಕ್ಟಿವ್ ಎನ್ವೈರನ್ಮೆಂಟ್ ಫಾರ್ ಸ್ಟಾರ್ಟಪ್ಸ್ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಜನರೇಟ್ ಸಿಗ್ನಿಫಿಕೆಂಟ್ ಎಂಪ್ಲಾಯ್ಮೆಂಟ್. ಅಂದರೆ ಒಂದು ಸ್ಟಾರ್ಟಪ್ ಕಂಪ್ನಿಗಳು ಎಲ್ಲ ದೊಡ್ಡ ಕಂಪ್ನಿಗಳು ಯಾವ್ಯಾವ್ದಿದೆ ಅದೆಲ್ಲ ಸಣ್ಣದ್ರಿಂದನೇ ಸ್ಟಾರ್ಟ್ ಆಗಿರೋದು. ಸೊ ಆ ಥರ ಸ್ಟಾರ್ಟಪ್ ಕಂಪ್ನಿ ಮಾಡೋ ಮುಂದೆ ಬರೋವಂಥ ಒಂದು ಯಂಗ್ಸ್ಟರ್ಸಿಗೆ ಸಪೋರ್ಟ್ ಮಾಡಬೇಕು ಗೌರ್ಮೆಂಟ್ ಅವರು. ಸೊ ಅಂದರೆ ಸಬ್ಸಿಡೀಸ್ ಕೊಡೋ ಮೂಲಕ, ಒಂದು ಫಂಡಿಂಗ್ ಕೊಡೋದು, ಒಂದು ಲೋನ್ ಕೊಡೋದು ಕಮ್ಮಿ ಬಡ್ಡಿಲಿ, ಆ ಥರ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಸೊ ಒಂದು ಸ್ಟಾರ್ಟಪ್ ಕಂಪ್ನಿ ಸ್ಟಾರ್ಟ್ ಆಯಿತು ಅಂದರೆ ಅಲ್ಲಿ ಒಂದು ಸ್ವಲ್ಪ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಒಂದು 15, 20, 30, 40, 50 ಆ ಥರ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ.
ಸೊ ಅದಕ್ಕೆ ಸಪೋರ್ಟ್ ಮಾಡಬೇಕು. ಗೌರ್ಮೆಂಟ್ ಸ್ಕೀಮ್ಸ್ ಇಂಪ್ಲಿಮೆಂಟಿಂಗ್ ಇನಿಷಿಯೇಟಿವ್ ಸಚ್ ಆಸ್ ಸ್ಕಿಲ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಅಂಡ್ ಮೇಕ್ ಇನ್ ಇಂಡಿಯಾ ಕ್ಯಾನ್ ಫಾಸ್ಟರ್ ಎಂಪ್ಲಾಯ್ಮೆಂಟ್. ಸೊ ಈ ತರ ಅದೇ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಅನ್ನಲ್ಲ. ಈ ಸ್ಕಿಲ್ ಇಂಡಿಯಾ, ಸ್ಕಿಲ್ಸ್ನ ಕಲ್ಸ್ಕೊಡೋದು ಗೌರ್ಮೆಂಟ್ ಇಂದ. ಸ್ಟಾರ್ಟ್ಅಪ್ ಇಂಡಿಯಾ, ಆ ಸ್ಟಾರ್ಟ್ಅಪ್ಗೆ ಸಪೋರ್ಟ್ ಮಾಡುವಂಥದ್ದು, ಸ್ಟಾರ್ಟ್ಅಪ್ ಕಂಪನಿಗೆ. ಮೇಕ್ ಇನ್ ಇಂಡಿಯಾ, ಇವೆಲ್ಲವೂ ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುವಂಥ ಸ್ಕೀಮ್ಸ್ ಗೌರ್ಮೆಂಟ್ ಇಂದ ಬಂದಿದೆ. ಸಬ್ಸಿಡೈಸ್ಡ್ ಹೈರಿಂಗ್, ಪ್ರೊವೈಡಿಂಗ್ ಟ್ಯಾಕ್ಸ್ ಕ್ರೆಡಿಟ್ಸ್ ಆರ್ ವೇಜ್ ಸಬ್ಸಿಡೀಸ್ ಟು ಬಿಸ್ನೆಸ್ ಎನ್ಕರೇಜಸ್ ದೆಮ್ ಟು ಹೈರ್ ನ್ಯೂ ಎಂಪ್ಲಾಯೀಸ್. ಅದೇ ಹೇಳಿದೆ, ಕಮ್ಮಿ ಬಡ್ಡಿಗೆ ಲೋನ್ ಕೊಡುವಂಥದ್ದು ಅಥವಾ ಸಪೋರ್ಟ್ ಮಾಡುವಂಥದ್ದು ಕಂಪ್ನಿಗಳಿಗೆ, ಇವೆಲ್ಲ ಮಾಡಿದಾಗ ಸೊ ಗೌರ್ಮೆಂಟ್ ಅವರೇ ಎಲ್ಲರಿಗೂ ಕೆಲಸ ಕೊಡೋಕ್ಕಾಗಲ್ಲ ಇಡೀ ಇಂಡಿಯಾದಲ್ಲಿರೋರಿಗೆ. ಬಟ್ ಅದ್ರ ಬದಲು ಎಷ್ಟು ಕೊಡೋಕ್ಕಾಗುತ್ತೋ ಗೌರ್ಮೆಂಟಲ್ಲಿ ಅಷ್ಟು ಕೊಡ್ತಾರೆ. ಬಟ್ ಅದ್ರ ಜೊತೆಗೆ ಪ್ರೈವೇಟಲ್ಲೂ ಕೂಡ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಯಾಕಂದರೆ ಎಲ್ಲರೂ ಗೌರ್ಮೆಂಟಿಗೆ ಹೋಗೋಕ್ಕಾಗಲ್ಲ. ಅವ್ರಿಗೆ ಒಳ್ಳೆ ಅವ್ರ ತಕ್ಕ ಒಂದು ಮೆಂಟಲ್ ಸಿಚುವೇಶನ್ ಜೊತೆಗೆ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಬ್ಯಾಕ್ಗ್ರೌಂಡ್ ಲೆಕ್ಕಕ್ಕೆ ಅವ್ರಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಅವ್ರ ಜೀವನ ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಈ ಥರ ಸ್ಟಾರ್ಟಪ್ ಕಂಪ್ನಿಗಳಿಗೆಲ್ಲ ಸಪೋರ್ಟ್ ಮಾಡಬೇಕು. ಸೊ ಇಷ್ಟೊಂದು ಸೊಲ್ಯೂಷನ್ಸು ನೀವು ಇಷ್ಟನ್ನ ಬರ್ಕೊಂಡ್ರೆ ಸಾಕು. ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಮೆನ್ಷನ್ ದ ಸೊಲ್ಯೂಷನ್ಸ್ ಫಾರ್ ಅನ್ಎಂಪ್ಲಾಯ್ಮೆಂಟ್ ಅಂತ. ಸೊ ಇಷ್ಟನ್ನ ಬರ್ಕೊಂಡ್ರೆ ಸಾಕು ಮೇಯ್ನ್ ಆಗಿ. ನೆಕ್ಸ್ಟ್ ಮೇನ್ ಪ್ರಾಬ್ಲಮ್ ಕರಪ್ಷನ್. ಓಕೆ, ಕರಪ್ಷನ್ ಅಂತ ಅಂದರೆ ಇಲ್ಲಿ ನಾನು 2 ಫಿಗರ್ ಹಾಕಿದ್ದೀನಿ, ಡೈರೆಕ್ಟ್ ಟು ಡೈರೆಕ್ಟ್, ಟೇಬಲ್ ಮೇಲೆ ಟೇಬಲ್ ಕೆಳಗೆ. ಕರಪ್ಷನ್ ಅಂದರೆ ಟೇಬಲ್ ಕೆಳಗೆ ಕೊಡುವಂಥ ದುಡ್ಡು. ಓಕೆ, ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ 1980ಯಲ್ಲಿ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ನಿಮಗೆ ಲೋಕಾಯುಕ್ತ ಆಕ್ಟ್ ಅಂತ ತರ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಲೋಕಾಯುಕ್ತ. ಕರಪ್ಷನ್ ಅಂತಂದ್ರೆ ಲೋಕಾಯುಕ್ತ ಒಂದು ಸಂಸ್ಥೆ ಇದೆ, ಅದಕ್ಕೆ ನಾವು ಕಂಪ್ಲೇಂಟ್ ಕೊಡಬೇಕು ಅನ್ನೋದು ಗೊತ್ತಿರುತ್ತೆ. ಓಕೆ, ಅದು 1980ಯಲ್ಲಿ ಬಂದಿದ್ದಂಥದ್ದು. ಅದನ್ನ ಏನ್ ಮಾಡೋದು, ಲೋಕಾಯುಕ್ತ ಅಂಡ್ ಉಪಲೋಕಾಯುಕ್ತ ಅಂತ ಇಬ್ರು ಇರ್ತಾರೆ. ಈಗ ಗೌರ್ಮೆಂಟ್ ಅಲ್ಲಿ CM ಮತ್ತೆ DCM ಅಂತ ಇರ್ತಾರಲ್ಲ, ಹಂಗೆ. ಸೊ ಕಂಪ್ಲೇಂಟ್ ಟು ಲೋಕಾಯುಕ್ತ ಇಫ್ ದೇರ್ ಈಸ್ ಕರಪ್ಷನ್ ಇನ್ ಗೌರ್ಮೆಂಟ್ ವರ್ಕ್, unnecessary delay or harassment to the public. Justice A.D. Kushal was the first ಲೋಕಾಯುಕ್ತ ಆಫ್ ಕರ್ನಾಟಕ. ಹೂ ಇಸ್ ದ ಫಸ್ಟ್ ಲೋಕಾಯುಕ್ತ ಆಫ್ ಕರ್ನಾಟಕ ಅಂತ ಕೇಳ್ಬೋದು ನಿಮಗೆ ಕ್ವಶನ್ಸ್. ಸೊ ಜಸ್ಟಿಸ್ A.D. ಕುಶಲ್ ಅವರು ಫಸ್ಟ್ ಲೋಕಾಯುಕ್ತ ಕರ್ನಾಟಕಕ್ಕೆ. ಆ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಆದಮೇಲೆ ಅಲ್ಲಿ ಮೊದಲನೇದಾಗಿ ಲೋಕಾಯುಕ್ತ ಅಂತ ಅಪಾಯಿಂಟ್ ಆಗಿದ್ದು ಜಸ್ಟಿಸ್ ಕುಶಲ್. ಓಕೆನಾ. ಸೊ ನಿಮಗೆ ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸಗಳು ಆಗದೆ ಇದ್ದಾಗ, ದುಡ್ಡಿಗೆ ಬೇಡಿಕೆ ಇಟ್ಟಾಗ, ಅಥವಾ ಕೆಲಸಗಳು ನಿಧಾನ ಮಾಡ್ತಾ ಇದ್ದಾಗ, ಅಥವಾ ನೀನು ದುಡ್ಡು ಕೊಡ್ಲಿಲ್ಲ ನಾನು ಮಾಡೋದೇ ಇಲ್ಲ ಅಂತ ಒಂಥರ ಹಿಂಸೆ ಕೊಟ್ಟಾಗ, ಅದೆಲ್ಲದು ನಿಮಗೆ ಕಂಪ್ಲೇಂಟ್ ಕೊಡೋದಕ್ಕೆ ಒಂದು ಈ ಸಂಸ್ಥೆಯಲ್ಲಿ ಆರಾಮಾಗಿ ಲೋಕಾಯುಕ್ತ ಸಂಸ್ಥೆಯಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ನೀವು ಲೋಕಾಯುಕ್ತ ಸಂಸ್ಥೆಯಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ನಿಮ್ಮ ಒಂದು ಐಡೆಂಟಿಟಿ ಏನಿರುತ್ತಲ್ಲ, ಹೆಸರು, ಯಾವ ಊರು, ಏನು ಫೋನ್ ನಂಬರು, ಅದೆಲ್ಲ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಯಾರಿಗೂ ಗೊತ್ತಾಗಲ್ಲ, ಎಲ್ಲಿಗೂ ಗೊತ್ತಾಗಲ್ಲ. ಯಾಕೆಂದ್ರೆ ಈಗ ಈ ಥರ ಸೀಕ್ರೆಟ್ ಇಡ್ಲಿಲ್ಲ ಅಂದ್ರೆ ಯಾರು ಮುಂದೆ ಬಂದು ಕಂಪ್ಲೇಂಟ್ ಕೊಡಲ್ಲ, ಈ ಥರ ಕರಪ್ಷನ್ ಆಗ್ತದೆ ಅಂತ. ಪಬ್ಲಿಕ್ ಹೆದರ್ಕೊಂಡ್ಬಿಡ್ತಾರೆ, ನಾಳೆ ದಿನ ನಮಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅಂತ. ಅದಕ್ಕೆ ಇದೊಂದು ಲೋಕಾಯುಕ್ತ ಸಂಸ್ಥೆಯಲ್ಲಿ ಒಂದು ಪ್ಯಾಟ್ರನ್. ನಿಮ್ಮ ಐಡೆಂಟಿಟಿಗಳು ನೀವು ಕಂಪ್ಲೇಂಟ್ ಕೊಟ್ಟರೆ ಎಲ್ಲೂ ಲೀಕ್ ಆಗಲ್ಲ. ಓಕೆನಾ. ಸೊ ಕರಪ್ಷನ್ ಮೀನ್ಸ್ ಆಫರಿಂಗ್ ಬ್ರೈಬ್ ಅಂಡ್ ಫಾಲೋಯಿಂಗ್ ಇಲ್ಲಿಗಲ್ ಸ್ಟೆಪ್ಸ್ ಟು ಅಚೀವ್ ಇಲ್ಲಿಗಲ್ ಬೆನಿಫಿಟ್ಸ್. ಓಕೆ, ದುಡ್ಡು ಕೊಡಿ ಅನ್ನೋದು. ನಿಮಗೆ ಕೆಲವೊಂದ್ಸತಿ ಕಾನೂನು ಪ್ರಕಾರವಾಗಿ ಕೆಲಸ ಮಾಡೋದಿದ್ರೂ ಕೂಡ, ಮಾಡ್ಕೊಡೋಂಥದ್ದಿದ್ರೂ ಕೂಡ ಗೌರ್ಮೆಂಟ್ ಆಫೀಸಲ್ಲಿ ದುಡ್ಡು ಕೇಳ್ತಾರೆ. ಓಕೆನಾ. ಕೆಲವೊಂದ್ಸತಿ ಕಾನೂನು ಬಾಹಿರವಾಗಿ ಮಾಡೋದಕ್ಕೆ ದುಡ್ಡು ಕೇಳ್ತಾರೆ. ಸೊ ಎರಡೂ ಟೈಪ್ ಇರುತ್ತೆ ಕರಪ್ಷನ್ಸ್. ಸೊ ಕರಪ್ಷನ್ ಈಸ್ ಅನದರ್ ಸೋಷಿಯಲ್ ಇವಿಲ್ ಇನ್ ದ ಪಬ್ಲಿಕ್ ಲೈಫ್ ಆಫ್ ಇಂಡಿಯಾ. ಹೌದು, ಒಂದು ದೊಡ್ಡ ಒಂದು ಪಿಡುಗು ಕರಪ್ಷನ್ ಅಂತ ಅಂದರೆ. ಸೊ ಅದನ್ನ ಹೆಂಗೆ ಕಂಟ್ರೋಲ್ ಆಗುತ್ತೆ, ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಂದ್ರು ಗೌರ್ಮೆಂಟ್ ಇಂದ ಅನ್ನೋದನ್ನ ನೋಡೋಣ ನೆಕ್ಸ್ಟ್. ಇಟ್ ರೆಫರ್ಸ್ ಟು ಇಂಪ್ರಾಪರ್ ಅಂಡ್ ಸೆಲ್ಫಿಶ್ ಎಕ್ಸಸೈಸ್ ಆಫ್ ಪವರ್ ಅಂಡ್ ಇನ್ಫ್ಲೂಯೆನ್ಸ್ ಅಟ್ಯಾಚ್ಡ್ ಟು ಅವರ್ ಪಬ್ಲಿಕ್ ಲೈಫ್. ಕರಪ್ಷನ್ಸ್ ಅಂತ ಅಂದ್ರೆ ಅವರಿಗೆ ಒಂದು ಯಾವುದೇ ಅಧಿಕಾರಿ ಆಗಿರಲಿ ಸರ್ಕಾರದ್ದು, ಅವರಿಗೆ ಕೊಟ್ಟಿರುವಂತಹ ಒಂದು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಕೆಲವೊಮ್ಮೆ ಆಗಬೇಕಾಗಿರೋ ರೂಲ್ಸ್ ಪ್ರಕಾರ ಆಗೋ ಕೆಲಸಕ್ಕೂ ದುಡ್ಡು ತಗೊಂಡು, ಕೆಲವೊಮ್ಮೆ ರೂಲ್ಸ್ ಪ್ರಕಾರ ಆಗದೆ ಇದ್ರೂ ಕೂಡ ದುಡ್ಡು ತಗೊಂಡು ಅದನ್ನ ಮಾಡೋ ಅಂಥದ್ದು ಕೆಲವು ಗೌರ್ಮೆಂಟ್ ಎಂಪ್ಲಾಯೀಸ್ ಅವ್ರ ಪವರ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಸೊ ಓಕೆನಾ. ನೆಕ್ಸ್ಟ್ ಏನೇನು ರೀಸನ್ಸ್ ಕರಪ್ಷನ್ಗೆ, ಏನೇನು ರೀಸನ್ಸ್? ಸೊ ಕ್ಯಾಸ್ಟಿಸಮ್, ಅದು ಆವಾಗಲೇ ಹೇಳಿದೆ ನಾನು, ಕರಪ್ಷನ್ ಆಗೋಕ್ಕೂ ಕ್ಯಾಸ್ಟಿಸಮ್ ಇಂಪಾರ್ಟೆಂಟ್ ಅಂತ ಅಂತಾರೆ. ಯಾಕಂದರೆ ನಮ್ಮ ಜಾತಿ, ಅವ್ರ ಜಾತಿ, ನಮ್ಮ ಜಾತಿ ಮೇಲೂ ನಮ್ಮ ಜಾತಿಯವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಥರ.
nepotism, then a lack of accountability, lack of strict law. ಲ್ಯಾಕ್ ಆಫ್ ಅಕೌಂಟಬಿಲಿಟಿ ಅಂತ ಅಂದರೆ ಯಾವುದಕ್ಕೆ ಆ ಒಂದು ಲೆಕ್ಕಪತ್ರಗಳನ್ನ ಮೇಂಟೈನ್ ಮಾಡೋದು ಒಂದು ಸ್ಟ್ರಿಕ್ಟಾಗಿ ಇಲ್ಲ, ಕರೆಕ್ಟಾ? ಸೊ ಹಣಕಾಸಿನ ವಿಷಯದಲ್ಲಿ ಲ್ಯಾಕ್ ಆಫ್ ಸ್ಟ್ರಿಕ್ಟ್ ಲಾ, ಆ ಥರ ಒಂದು ಕಟ್ಟುನಿಟ್ಟಿನ ಕಾನೂನುಗಳು ಇಲ್ಲದೆ ಇರುವಂಥದ್ದು. ಸೆಲ್ಫಿಶ್ ನೇಚರ್ ಆಫ್ ಮ್ಯಾನ್, ಅಂದರೆ ನಾನು ಬೆಳಿಬೇಕು, ನನ್ನ ಮನೆ ಉದ್ಧಾರ ಆಗಬೇಕು, ಬೇರೆಯವ್ರಿಗೆ ಏನಾದರೂ ತೊಂದರೆ ಇಲ್ಲ, ನಾನು 10,000 ಕೇಳಿದೆ ಅಂತ ಅಂದರೆ ಲಂಚ ಅವ್ರು ತಂದ್ಕೊಡ್ಬೇಕು, ಅವ್ರು ಹೆಂಗಾರು ತಂದ್ಕೊಡ್ಲಿ, ಸಾಲ ಮಾಡೋರು ತಂದ್ಕೊಡ್ಲಿ, ಏನು ಬೇಕಾದ್ರೂ ಕಷ್ಟಪಡಲಿ, ಬಟ್ ನನಗೆ ದುಡ್ಡು ಬಂದ್ಬಿಡ್ಬೇಕು ಆ ಥರ. ದೆನ್ ಕ್ಯಾಲ್ಕುಲೇಷನ್ ಆಫ್ ಅವಾಯ್ಡಿಂಗ್ ರಿಸ್ಕ್ಸ್, ಲ್ಯಾಕ್ ಆಫ್ ಸ್ಟ್ರಿಕ್ಟ್ ಸೂಪರ್ವಿಷನ್, ಇನ್ಎಫಿಷಿಯಂಟ್ ಆ್ಯಂಟಿ ಕರಪ್ಷನ್ ಏಜೆನ್ಸೀಸ್. ಇಷ್ಟು ರೀಸನ್ಸ್ಗಳು ನಿಮಗೆ ಕರಪ್ಷನ್ಗೆ ರೀಸನ್ಸ್. ಸೊ ನಿಮಗೆ ಕೇಳ್ತಾರೆ ಮೆನ್ಷನ್ ದ ಕಾಸಸ್ ಫಾರ್ ಕರಪ್ಷನ್, ರೀಸನ್ಸ್ ಫಾರ್ ಕರಪ್ಷನ್ ಅಂತ. ಸೊ ಇಷ್ಟನ್ನ ಮೆನ್ಷನ್ ಮಾಡ್ಕೊಂಡ್ರೆ ಸಾಕು, ಓಕೆನಾ? ನೆಕ್ಸ್ಟ್, ಕಾನ್ಸಿಕ್ವೆನ್ಸಸ್, ಎಫೆಕ್ಟ್ಸ್ ಆಫ್ ಕರಪ್ಷನ್. ಏನೇನು ಎಫೆಕ್ಟ್ಸು? ಕರಪ್ಷನ್ ಇನ್ಫ್ಲುಯೆನ್ಸಸ್ ನೆಗೆಟಿವ್ಲಿ ಆನ್ ಬೋತ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಸೆಕ್ಟರ್, ಎರಡರಲ್ಲೂ ಇದೆ ಕರಪ್ಷನ್ನು. ಓಕೆ, ವೇಸ್ಟೆಡ್ ಪಬ್ಲಿಕ್ ರಿಸೋರ್ಸಸ್. Public officials may prioritize projects based on bribery opportunities rather than public welfare. ಓಕೆ, ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಊರಲ್ಲಿ ರೋಡ್ ಮಾಡಬೇಕಾಗಿರುತ್ತೆ, ಕರೆಕ್ಟಾ? ಸೊ ಅಲ್ಲಿ ಒಬ್ಬ ಕಂಟ್ರಾಕ್ಟ್ರಿಗೆ ಒಂದು ಕೊಟೇಶನ್ ಕರೀತಾರೆ, ಕಂಟ್ರಾಕ್ಟರ್ ಸುಮಾರು ಜನ ಅಪ್ಲೈ ಮಾಡ್ತಾರೆ, ಅದು ಒಬ್ರಿಗೆ ಸಿಗುತ್ತೆ. ಒಬ್ರಿಗೆ ಸಿಗುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ನೀವು ಚೆನ್ನಾಗಿ ರೋಡ್ ಮಾಡಿಕೊಡಿ, ಕ್ವಾಲಿಟಿ ಕೊಡಿ ಅಂತ ಹೇಳಲ್ಲ. ಸೊ ಯಾರು ಲಂಚ ಜಾಸ್ತಿ ಕೊಡ್ತಾರೋ ಗೌರ್ಮೆಂಟ್ ಆಫೀಸರ್ಸ್ಗೆ, ಅವರಿಗೆ ಆ ಕೊಟೇಶನ್ ಅಥವಾ ಕೆಲಸಗಳು ಹೋಗುತ್ತೆ ಆ ಕಂಟ್ರಾಕ್ಟರ್ಗೆ. ಸೊ ಆ ಕಂಟ್ರಾಕ್ಟರ್ ಏನು ಮಾಡ್ತಾನೆ, ಈಗ ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷದ ಕೆಲಸ ಅದು ಅವನಿಗೆ ಸಿಕ್ಬಿಡುತ್ತೆ. ಸೊ ಆ 10 ಲಕ್ಷದಲ್ಲಿ ಅವನು ಲಾಭ ಮಾಡ್ಕೊಬೇಕು, ಜೊತೆಗೆ ಈ ಕೆಲಸ ಕೊಡ್ಸಿರ್ತಾರಲ್ಲ, ಕಂಟ್ರಾಕ್ಟ್ ಕೊಡ್ಸಿರ್ತಾರಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್, ಅವರಿಗೂ ಈ 10 ಲಕ್ಷದ ಕೆಲಸದಲ್ಲಿ ಮಿನಿಮಮ್ 1-2 ಲಕ್ಷ ಲಂಚ ಕೊಡಬೇಕು ಅಂದ್ಕೊಳ್ಳಿ. ಆ 10 ಲಕ್ಷದ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗದೆ 10 ಲಕ್ಷ ರೋಡಿಗೆ, ಅದರಲ್ಲಿ 2 ಲಕ್ಷ ಗೌರ್ಮೆಂಟ್ ಆಫೀಸರ್ ಯಾರು ಕಾಂಟ್ರಾಕ್ಟ್ ಕೊಟ್ಟಿರ್ತೀನಲ್ಲ ಅವನಿಗೆ ಕೊಡಬೇಕಾಗತ್ತೆ ಲಂಚ. ಜೊತೆಗೆ ಇವನು 1-2 ಲಕ್ಷ ಲಾಭ ಮಾಡ್ಕೊಂತಾನೆ, ಇನ್ನು ಉಳಿಯೋದೆಷ್ಟು? 6 ಲಕ್ಷ. 6 ಲಕ್ಷದಲ್ಲಿ ಆ ರೋಡ್ ಮಾಡಿದಾಗ ಅದು ಕ್ವಾಲಿಟಿ ಇರಲ್ಲ, ಕ್ವಾಲಿಟಿ ಬರಲ್ಲ, ಕಿತ್ತೋಗ್ತಾ ಇರುತ್ತೆ, ಹಾಳಾಗುತ್ತೆ. ಸೊ ಇದು ನಮ್ಮ ದೇಶದ ಒಂದು ಪರಿಸ್ಥಿತಿ. ಡಿಗ್ರೇಡೆಡ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸರ್ವಿಸಸ್, ಬ್ರೈಬರಿ ಲೀಡ್ಸ್ ಟು ಸಬ್ಸ್ಟ್ಯಾಂಡರ್ಡ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್, ಸ್ಕೂಲ್ಸ್ ಆ್ಯಂಡ್ ಹಾಸ್ಪಿಟಲ್. ಇದೆಲ್ಲದೂ ಅಷ್ಟೇ. ನಾನು ಕಂಟ್ರಾಕ್ಟ್ ಅಂತ ಏನಂದರೆ ಸಿವಿಲ್ ವರ್ಕಿಗೆ ಸಂಬಂಧಪಟ್ಟಂಗೆ ಅದು ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಸೊ ನನಗೇನೂ ದುಡ್ಡು ಬೇಡಪ್ಪ, ನೀನು ಕರೆಕ್ಟಾಗಿ ಮಾಡು ಅಂತ ಅಂದರೆ ಎಲ್ಲ ಕಂಟ್ರಾಕ್ಟರ್ಗಳು ಒಳ್ಳೆ ಕೆಲಸ ಮಾಡ್ತಾರೆ. ಬಟ್ ಇದು ಕರಪ್ಷನ್. ನನಗೆ ದುಡ್ಡು ಕೊಡ್ಬೇಕಪ್ಪ, ನಾನು ನಿನಗೆ ಕಾಂಟ್ರಾಕ್ಟ್ ಕೊಡಿಸ್ತೀನಿ, ಒಂದು 10 ಲಕ್ಷದ್ದು 15 ಲಕ್ಷದ್ದು ನನಗೆ ಇಷ್ಟು ಲಕ್ಷ ಲಂಚ ಕೊಟ್ಬಿಡ್ಬೇಕು ಅನ್ನೋ ಥರ. ಆ ಥರ ಲಂಚ ಹೋದಾಗ ಅವರಿಗೆ ಕೊಡೋ ಅಮೌಂಟು ಸಾಲಲ್ಲ, ಕೊಟ್ಟಿರೋ ಅಮೌಂಟಲ್ಲಿ ಕೆಲಸನೂ ನಿಲ್ಸೋಕ್ಕಾಗಲ್ಲ, ಇರೋ ಅಮೌಂಟಲ್ಲಿ ಅಲ್ಪ ಸ್ವಲ್ಪ ಅವರು ಉಳಿಸ್ಕೊಂಡು ಹೆಂಗೋ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ದೆನ್ ಹ್ಯೂಮನ್ ರೈಟ್ಸ್ ವಯೋಲೇಷನ್ಸ್, ಕರಪ್ಷನ್ಸ್ ಅಂಡರ್ಮೈನ್ಸ್ ದ ಎಬಿಲಿಟಿ ಆಫ್ ಸ್ಟೇಟ್ಸ್ ಟು ಅಪ್ಹೋಲ್ಡ್ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಮೀಟ್ ದರ್ ಲೀಗಲ್ ಆಬ್ಲಿಗೇಷನ್ಸ್. ಹ್ಯೂಮನ್ ರೈಟ್ಸ್ ವಯೋಲೇಷನ್ಸ್ ಆಗುತ್ತೆ ಕರಪ್ಷನ್ನಿಂದ. ಸೊ ಇದೆಲ್ಲ ಎಫೆಕ್ಟ್ಸ್ ಆಫ್ ಕರಪ್ಷನ್. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ, ಓಕೆನಾ? ದೆನ್ ಕರಪ್ಷನ್ leads to various negative consequences. They are: corruption is one of the illegal act, it's an anti-social and immoral act. Howdu? An enemy of good administration, it disturbs transparency and accountability in administration. Howdu? Lekka patragaliralla. Then political corruption also leads to organized crimes. It allows for bureaucratic loopholes and fraud in public service sectors. ಎಲ್ಲ ಕರಪ್ಷನ್ ಅಂತ ಅಂದರೆ ಒಂದು ಕ್ಷೇತ್ರದಲ್ಲಿಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕರಪ್ಷನ್ ಇದೆ. ಓಕೆ, ಈಗ ಒಂದು ಹಾಸ್ಟೆಲ್ ಬಿಲ್ಡಿಂಗು, ಮಕ್ಕಳಿಗೋಸ್ಕರ ಒಂದು BCM ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಟೋಕ್ಕೆ ಅಂತ ಒಂದು ಕಾಂಟ್ರಾಕ್ಟ್ ಕರೀತಾರೆ ಅಂದ್ಕೊಳ್ಳಿ. ಈ ಕಾಂಟ್ರಾಕ್ಟರ್ ಅದೇ ಕರಪ್ಷನ್ ಆದಾಗ 1 ಕೋಟಿ ಸ್ಯಾಂಕ್ಷನ್ ಆಗಿರುತ್ತೆ ಗೌರ್ಮೆಂಟಿಂದ, ಅದರಲ್ಲಿ ಒಂದಷ್ಟು ಪರ್ಸೆಂಟೇಜು ಗೌರ್ಮೆಂಟ್ ಆಫೀಸರ್ಸಿಗೆ ಹೋಗುತ್ತೆ, ಒಂದಷ್ಟು ಕಾಂಟ್ರಾಕ್ಟ್ ಅವನು ಲಾಭ ಮಾಡಬೇಕು, ಮಿಕ್ಕಿದ್ರಲ್ಲಿ ಹೆಂಗೆ ತೆಳ್ಳಗೆ ಬೆಳ್ಳಗೆ ಕಟ್ತಾರೆ ಮನೆ BCM ಹಾಸ್ಟೆಲನ್ನು. ಅದು ಮಳೆ ಬಂದರೆ ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಕ್ವಾಲಿಟಿ ಇರಲ್ಲ, ಯಾವಾಗ ಬಿದ್ದೋಗುತ್ತೋ ಅನ್ನೋ ಸ್ವಲ್ಪ ಬಿರುಕು ಬಿಡ್ತಾ ಇರುತ್ತೆ, ಕಟ್ಟಿದ 1 ವರ್ಷದ ಒಳಗೇನೆ ಬಿರುಕು ಬಿಡ್ತಾ ಇರುತ್ತೆ. ಅದೆಲ್ಲ ಒಂದು ಲೋ ಕ್ವಾಲಿಟಿ ವರ್ಕ್. ಅದು ಯಾವಾಗ ಆಗುತ್ತೆ?
ಕರಪ್ಷನ್ ಇದ್ದಾಗ ಇಟ್ ವೀಕನ್ಸ್ ದ ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಸಿಸ್ಟಮ್ ಆಫ್ ದ ಕಂಟ್ರಿ. ಹೌದು, ಎಲ್ಲಾದ್ರ ಮೇಲೆ ಹೊಡ್ತಾ ಬೀಳುತ್ತೆ ಕರಪ್ಷನ್. ಓಕೆನಾ? ಎಕನಾಮಿಕ್ ಅಂತ ಅಂದ್ರೆ ಹೆಂಗೆ, ಈಗ ಕರೆಕ್ಟಾಗಿ ಒಂದು ಸತಿ ಕಟ್ಟಿದ್ದ ಅಮೌಂಟ್ ಬಿಲ್ಡಿಂಗ್ನ ಅದು ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಿಷ್ಟು ವರ್ಷ ಅಂತ ಗ್ಯಾರಂಟಿ ಇರಬೇಕು. ಸೊ ಅದು ಸೋರಕ್ಕೆ ಸಾದಾಗ, ಅದು ಹಾಳಾದಾಗ, ಅಥವಾ ರೋಡು ಮಳೆಗಾಲದಲ್ಲಿ ಹಾಳಾದಾಗ ಮತ್ತೆ ಮತ್ತೆ ಟೆಂಡರ್ ಕರೀತಾ ಇರ್ತಾರೆ, ಮತ್ತೆ ಮತ್ತೆ ಮಾಡಿಸ್ತಾ ಇರ್ತಾರೆ. ಎಷ್ಟು ಸತಿ ಮಾಡಿಸಿದ್ರು ಕರಪ್ಷನ್ ಮುಗಿಯೋ ತನಕ ಅದು ಹಾಳಾಗ್ತಾನೆ ಇರುತ್ತೆ. ಸೊ ಅದು ಮತ್ತೆ ಮತ್ತೆ ಜನರು ಕಟ್ಟಿರೋ ಟ್ಯಾಕ್ಸ್ ಹಾಳಾಗ್ತಾ ಇರುತ್ತೆ, ಅದು ಉಳಿಯೋಲ್ಲ. ಓಕೆ, ನೆಕ್ಸ್ಟ್ ಮೆಷರ್ಸ್. ಏನೇನು ಸ್ಟೆಪ್ಸ್ನ ತಗೊಂಡ್ರು ಕರಪ್ಷನ್ನ ಕಂಟ್ರೋಲ್ ಮಾಡೋದಕ್ಕೆ? ಸೊ ಗುಡ್ ಪೊಲಿಟಿಕಲ್ ಲೀಡರ್ಶಿಪ್ ಬೇಕು, ಕರಪ್ಷನ್ಗೆ ಕಂಟ್ರೋಲ್ ಇಟ್ಕೊಬೇಕು. ದೆನ್ ಕರಪ್ಷನ್ ಕಂಟ್ರೋಲ್ ಮಾಡೋಕ್ಕೆ ದೆನ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ 1988 ತಂದ್ರು. ದೆನ್ ಲೋಕ್ಪಾಲ್, ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಡ್. ದೆನ್ ರೈಟ್ ಟು ಇನ್ಫಾರ್ಮೇಶನ್. ಓಕೆ, RTI ಇದು. ಓಕೆ, ಇದು RTE ಅಲ್ಲ, ಇದು RTI. ಓಕೆ, ದೆನ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. ದೆನ್ ಆಫೀಸ್ ಸಿಸ್ಟಮ್. ದೆನ್ ಎಲ್ಲ ಆನ್ಲೈನ್ ಮಾಡ್ತಾ ಇದ್ದಾರೆ ಅದನ್ನು ಕರಪ್ಷನ್ ಕಂಟ್ರೋಲ್ ಮಾಡೋದಕ್ಕೆ. ಕೀಪ್ ಕಂಪ್ಲೇಂಟ್ ಬಾಕ್ಸಸ್ ಇನ್ ಗೌರ್ಮೆಂಟ್ ಆಫೀಸಸ್. ಎಲ್ಲ ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಅಥವಾ ಪ್ರೈವೇಟ್ ಇದರಲ್ಲೂ ಕೂಡ ಒಂದು ಕಂಪ್ಲೇಂಟ್ ಬಾಕ್ಸ್ ಅಂತ ಇರುತ್ತೆ, ಅಲ್ಲಿ ನೀವು ಕಂಪ್ಲೇಂಟ್ನ ಬರೆದು ಹಾಕ್ಬೋದು, ಏನು ತೊಂದರೆ ಇಲ್ಲ. ಸೊ ಪಬ್ಲಿಕ್ ಸಪೋರ್ಟ್ ಬೇಕು. ದೆನ್ ಅಕೌಂಟಬಲ್ ಬ್ಯೂರೋಕ್ರಸಿ, ಸ್ಟ್ರಾಂಗ್ ಪೆನಲ್ ಸಿಸ್ಟಮ್, ಇನ್ಸ್ಟಾಲಿಂಗ್ ಆಫ್ CCTV ಕ್ಯಾಮ್ರಾಸ್ ಇನ್ ಗೌರ್ಮೆಂಟ್ ಆಫೀಸಸ್, ಇಂಪ್ಲಿಮೆಂಟ್ ಸ್ಕೀಮ್ಸ್ ಲೈಕ್ ಸಕಾಲ. ಸಕಾಲ ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಒಂದು ಟೈಮ್ ಲಿಮಿಟ್ ಇರುತ್ತೆ. ಏನೇ ಕೆಲಸ ಇದ್ರೂ ಕೂಡ ಆ ಟೈಮ್ ಲಿಮಿಟ್ ಒಳಗೆ ಸಕಾಲವಾಗಿ ಒಂದು ಟೈಮ್ ಲಿಮಿಟ್ ಒಳಗೆ ಮಾಡಿಕೊಡ್ಬೇಕು ಅನ್ನೋದು. ತುಂಬಾ ಸಿಸ್ಟಮ್ಗಳನ್ನ, ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ತಂದಿದ್ದಾರೆ ಗೌರ್ಮೆಂಟಿಂದ ಈ ಕರಪ್ಷನ್ನ ಕಂಟ್ರೋಲ್ ಮಾಡೋದಕ್ಕೆ. ಬಟ್ ಆಸ್ ಯೂಶುವಲ್ ಅವ್ರು ಏನೇ ಮಾಡಿದ್ರು, ನಾನು ಹೇಳಿದ್ನಲ್ಲ, CCTV ಫಿಕ್ಸ್ ಮಾಡಿಸಿದ್ರು ಕೂಡ ಗೌರ್ಮೆಂಟ್ ಆಫೀಸ್ ಒಳಗೆ ಅವ್ರು CC ಕ್ಯಾಮ್ರಾ ಮುಂದೆ ತಗೊಂತಾರ, ಹೊರಗಡೆ ದುಡ್ಡು ಇಸ್ಕೊಂಡೇ ಬಟ್ ಎಲ್ಲದಕ್ಕೂ ಒಂದು ಪಬ್ಲಿಕ್ ಸಪೋರ್ಟ್ ಅನ್ನೋದೇ ಬೇಕು. ಪಬ್ಲಿಕ್ ಸಪೋರ್ಟ್ ಬೇಕೇ ಬೇಕು ಈ ಕರಪ್ಷನ್ನ ಕಂಟ್ರೋಲ್ ಮಾಡೋದಕ್ಕೆ. ಇಲ್ಲಾಂದರೆ ತುಂಬ ಕಷ್ಟ. ಗೌರ್ಮೆಂಟ್ ಅವ್ರು ಏನೇ ಆ್ಯಕ್ಷನ್ ತಗೊಂಡ್ರು ಯೂಸ್ ಇಲ್ಲ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಇದೆಯಲ್ಲ, ಇದು ಬಂದ ಮೇಲೆ ಸ್ವಲ್ಪ ಕರಪ್ಷನ್ ಕಂಟ್ರೋಲ್ ಆಗಿದೆ. ಯಾಕೆ ಅಂತ ಅಂದರೆ, ರೈಟ್ ಟು ಇನ್ಫಾರ್ಮೇಷನ್ ಅಂತಂದರೆ ಗೌರ್ಮೆಂಟ್, ಸರ್ಕಾರಿ ಸಂಸ್ಥೆಗೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿಗಳನ್ನ ನೀವು ಆರಾಮಾಗಿ ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ₹10 ಒಂದು ಅಪ್ಲಿಕೇಶನ್ ಅರ್ಜಿ ಹಾಕೋದಕ್ಕೆ, ಕನ್ನಡ ಇಂಗ್ಲೀಷ್ ಯಾವುದ್ರಲ್ಲ ಹಾಕ್ಬೋದು. ಸೆಂಟ್ರಲ್ ಮತ್ತು ಸ್ಟೇಟ್ ಯಾವುದೇ ಗೌರ್ಮೆಂಟ್ ಸಂಸ್ಥೆಗೆ ಸಂಬಂಧಪಟ್ಟಂಗೆ ನೀವು ಏನೇ ಮಾಹಿತಿ ಬೇಕಂದ್ರೂ ಕೂಡ ಒಂದು ಅಪ್ಲಿಕೇಶನ್ ₹10 ಕೊಟ್ಟು ಒಂದು ಅಪ್ಲಿಕೇಶನ್ ಹಾಕಿದ್ರೆ ಅದು ಆನ್ಸರ್ ಕೊಡೋದಕ್ಕೆ RTI ಆಫೀಸರ್, ನೋಡಲ್ ಆಫೀಸರ್ಸ್ ಅಂತ ಎಲ್ಲ ಗೌರ್ಮೆಂಟ್ ಇಲಾಖೆಯಲ್ಲೂ ಇರ್ತಾರೆ. ಸೊ ಅವರು ಅದನ್ನು ಆನ್ಸರ್ ಮಾಡಬೇಕು 30 ದಿನದೊಳಗೆ. 30 ದಿನ ಟೈಮ್ ಇರುತ್ತೆ. ಅದರಲ್ಲಿ ಬಂದಿದ್ದ ಆನ್ಸರು ನಿಮಗೆ ಒಂದು ಏನಂತಾರಲ್ಲ, ಅದು ಸರಿ ಇದೆ ಅನ್ಸಿದ್ರೆ ಓಕೆ, ಸರಿ ಇಲ್ಲ, ನನಗಿದು ಏನೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಮತ್ತೆ ಸೆಕೆಂಡ್ ಅಪ್ಲಿಕೇಶನ್ ಹಾಕ್ಬೋದು. ಅದಕ್ಕೊಂದು ಟೈಮ್ ಲಿಮಿಟ್ ಇರುತ್ತೆ. ಅಷ್ಟರ ಒಳಗೆ ಈ ಟೈಮ್ ಲಿಮಿಟ್ 30 ದಿನ ಇರುತ್ತಲ್ಲ, ಅದ್ರೊಳಗೆ ಕೊಡಲಿಲ್ಲ ಅಂದರೆ ಅವ್ರ ಮೇಲೆ, ಯಾರು ನೋಡಲ್ ಆಫೀಸರ್ಸ್, ನೀವು ಯಾವ ಇಲಾಖೆಗೆ ಬರೆದಿರ್ತೀರಲ್ಲ ಆ ನೋಡಲ್ ಆಫೀಸರ್ ಮೇಲೆ ನೀವು ಕೇಸ್ ಹಾಕ್ಬೋದು. ಓಕೆನಾ? ಜೊತೆಗೆ ತಪ್ಪು ಮಾಹಿತಿ ಕೊಟ್ಟರು ಕೂಡ ಕೇಸ್ ಹಾಕ್ಬೋದು. ಹಾಗಾಗಿ ಇದೊಂದು ಒಳ್ಳೆ ವೆಪನ್. ಓಕೆ, ಸೊ ನಿಮಗೆ ಯಾವುದೇ ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಬೇಕಿದ್ರು ಈ ಥರ ಮಾಡ್ಕೊಳ್ಳೋದು. ಪ್ರೈವೇಟ್ ಸೆಕ್ಟರ್ಗೆ ಇದು ಅನ್ವಯಿಸಲ್ಲ. ಓಕೆ, ಇಷ್ಟು ಒಂದು ಮೆಷರ್ಸ್ ನಿಮಗೆ ಕರಪ್ಷನ್ನ ಕಂಟ್ರೋಲ್ ಮಾಡೋದಕ್ಕೆ. ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಜೆಂಡರ್ ಡಿಸ್ಕ್ರಿಮಿನೇಷನ್. ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಜೆಂಡರ್, ಕ್ಯಾಸ್ಟ್ ಆ್ಯಂಡ್ ರೀಜನ್ ಈಸ್ ಮೋರ್ ಎವಿಡೆಂಟ್ ಇನ್ ಇಂಡಿಯಾ. ಹೌದು, ಜೆಂಡರ್, ನೀನು ಗಂಡು, ನೀನು ಹೆಣ್ಣು, ಅಥವಾ ನೀನು ಕ್ಯಾಸ್ಟಿಸಮ್ಗೆ ಹೋಯ್ತು ಅಂತ ಅಂದರೆ ನೀನು ಆ ಜಾತಿ ಈ ಜಾತಿ, ನೀನು ಹಿಂದೂಸಲ್ಲೇ ಹೇಳಬೇಕು ಅಂತ ಅಂದರೆ ಸುಮಾರು ಜಾತಿಗಳಿದ್ದಾವೆ. ಇನ್ನು ರಿಲಿಜನ್ ಅಂತ, ರೀಜನ್ ಅಂತ ಅಂದರೆ ರೀಜನ್ ಕೂಡ ಹೌದು, ಒಂದು ಪ್ರಾಂತ್ಯ. ಈಗ ನೀನು ಕರ್ನಾಟಕದವನು, ನೀನು ತಮಿಳ್ನಾಡವನು, ನೀನು ಚೆನ್ನೈಯವನು, ಆ ಥರ ಡಿಸ್ಕ್ರಿಮಿನೇಷನ್, ಭೇದ ಭಾವ, ಅದು ತುಂಬ ಒಂದು ಇಂಡಿಯಾದಲ್ಲಿ ತುಂಬ ಪದ್ಧತಿ ಅದು ಬೆಳ್ಕೊ ಬಂದ್ಬಿಟ್ಟಿದೆ. ಆ ಥರ ಬೆಳಿಬಾರ್ದು, ಎಲ್ಲರೂ ಒಂದೇ ಅಂತ. ಓಕೆ, ಇಂಡಿಯಾ ಈಸ್ ಮೇಡ್ ಅಪ್ ಆಫ್ ಪ್ಯಾಟ್ರಿಯಾರ್ಚಲ್ ವ್ಯಾಲ್ಯೂಸ್. ಇಂಡಿಯಾ ಇಸ್ ಮೇಡ್ ಅಪ್ ಆಫ್ ಪ್ಯಾಟ್ರಿಯಾರ್ಚಲ್ ವ್ಯಾಲ್ಯೂಸ್ ಅಂತ ಅಂದರೆ ಇಂಡಿಯಾದಲ್ಲಿ ಸರ್ವಧರ್ಮ ಪರಿಪಾಲಕರಿದ್ದಾರೆ. ಅಂದರೆ ಎಲ್ಲರೂ ಹೆಂಗೆ ಅಂತ ಅಂದರೆ, ತುಂಬ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ. ಸೊ ಎಲ್ಲರೂ ಒಂದೇ, ಯಾರು ಮೇಲಲ್ಲ ಕೀಳಲ್ಲ. ಸೊ ಈ ಥರ
ಒಂದು ಭಾವನೆಯಲ್ಲಿ ಇಂಡಿಯಾ ಬೆಳೆದು ಬಂದಿರುವಂಥದ್ದು, ಇಂಡಿಯಾನ ಕಟ್ಟಿರುವಂಥದ್ದು. ಓಕೆ, ಇಟ್ ಡಿಸ್ಕ್ರಿಮಿನೇಟ್ಸ್ ದ ರೋಲ್ ಆಫ್ ವುಮೆನ್ ಅಂಡ್ ಮೆನ್ ಅಕಾರ್ಡಿಂಗ್ ಟು ದ ಅಂದ್ರೆ ಪ್ಯಾಟ್ರಿಚಿಯಲ್ ವ್ಯಾಲ್ಯೂಸ್ ಅಂತ ಅಂದ್ರೆ, ಪ್ಯಾಟ್ರಿಯಾರ್ಚಲ್ ವ್ಯಾಲ್ಯೂಸ್ ಅಂತ ಅಂದ್ರೆ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಹೆಂಗೆ ಅಂತ ಅಂದ್ರೆ, ಈ ವ್ಯಾಲ್ಯೂಸ್ ಹೆಂಗೆ ಅಂತ ಅಂದ್ರೆ ಹಿಂದಿನಿಂದ ಬಂದಿರೋಂಥದ್ದು. ಸರ್ವಧರ್ಮ, ನಮ್ಮ ಇಂಡಿಯಾ ಬೆಳೆದು ಬಂದಿರೋದೇ ಹಂಗೆ, ಬೆಳೆದಿರೋದು ಇಂಡಿಯಾದಲ್ಲಿ ಎಲ್ಲರೂ ಒಂದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇಂಡಿಯಾ ಅಂತ, ಭಾರತ ಅಂತ ಬಂದಿರುವಂತದ್ದು. ಬಟ್ ಹಿಂದಿಂದ ಇನ್ನೂ ಒಂದು ಆಚರಣೆ ಬಂದಿದೆ. ಹೆಂಗೆ ಅಂತ ಅಂದ್ರೆ, ಹೆಣ್ಣು ಮಕ್ಕಳು ಮನೇಲೇ ಇರಬೇಕು, ಪಾತ್ರೆ ತಿಕ್ಕೊಂಡಿರ್ಬೇಕು, ಗಂಡು ಮನೆ ಹೊರಗೆ ಹೋಗಿ ಕೆಲಸ ದುಡಿಬೇಕು, ಹೆಣ್ಣು ಮಕ್ಕಳು ಹೊರಗೆ ಹೋಗಿ ದುಡಿಬಾರ್ದು. ಈ ತರ ಮೆನ್ ಅಂಡ್ ವುಮೆನ್ ಮಧ್ಯ, ಅಂದ್ರೆ ಗಂಡಸು ಹೆಂಗಸಿನ ಮಧ್ಯ ಒಂದು ಭೇದ ಭಾವ, ಅದನ್ನ ಆಚರಣೆ ಮಾಡ್ಕೊಂಡ್ ಬಂದಿದ್ರು. ಅದನ್ನ ನಿಮಗೆ ಪ್ಯಾಟ್ರಿಯಾರ್ಚಲ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ದೆನ್ ಅದನ್ನ ಹೇಳ್ತಾರೆ, ಡಿಸ್ಕ್ರಿಮಿನೇಟ್ಸ್ ದ ರೋಲ್ ಆಫ್ ವುಮೆನ್ ಅಂಡ್ ಮೆನ್ ಅಕಾರ್ಡಿಂಗ್ ಟು ದ ಪ್ಯಾಟ್ರಿಯಾರ್ಚಲ್ ವ್ಯಾಲ್ಯೂಸ್. ಹೆಣ್ಣು ಫಸಲು ದಾಟ್ ಹೋಗಬಾರ್ದು ಅನ್ನೋದು ಇತ್ತು. ಈಗೆಲ್ಲದು ನಡೀತಾ ಇದೆ, ಹೆಣ್ಣು ಮಕ್ಕಳು ಸ್ಟ್ರಾಂಗ್. ಓಕೆನಾ? ಸೊ ಹೆನ್ಸ್ ಇನ್ಇಕ್ವಾಲಿಟಿ ಆರ್ ದೇರ್ ಬಿಟ್ವೀನ್ ಮೆನ್ ಅಂಡ್ ವುಮೆನ್ ಇನ್ ಅವರ್ ಸೊಸೈಟಿ. ಮೊದಲಿಂದ ನಮ್ಮ ಸೊಸೈಟಿಯಲ್ಲೇ ಅದು ಸ್ಟಾರ್ಟ್ ಆಗ್ಬಿಟ್ಟಿದೆ, ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋ ಭೇದ ಭಾವ. ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಅಂಡರ್ಟೇಕನ್ ವೇರಿಯಸ್ ಮೆಜರ್ಸ್ ಲೈಕ್ ಪ್ರೊವೈಡಿಂಗ್ ರಿಸರ್ವೇಷನ್ ಇನ್ ಎಜುಕೇಶನ್, ಎಂಪ್ಲಾಯ್ಮೆಂಟ್ ಅಂಡ್ ಎಲೆಕ್ಷನ್. ಸೊ ಈ ಹೆಣ್ಣು ಮಕ್ಕಳು ಮನೆಯಿಂದ ಆಚೆಗೆ ಹೋಗ್ಬಾರ್ದು, ದುಡಿಬಾರ್ದು, ಮನೆಯೊಳಗೆ ಇರಬೇಕು, ಅವ್ರ ಮನೆಯೊಳಗೆ ಕೆಲಸ ಮಾಡ್ಕೊಂಡಿರ್ಬೇಕು, ಹೊರಗೆ ಹೋಗ್ಬಾರ್ದು. ಅಂದ್ರೆ ಗಂಡು ಪ್ರಾಧಾನ್ಯತೆ ದೇಶ, ಗಂಡಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಏನಿತ್ತಲ್ಲ, ಅದನ್ನ ಕಮ್ಮಿ ಮಾಡೋದಕ್ಕೆ ಗೌರ್ಮೆಂಟ್ ಅವರು ಎಜುಕೇಶನ್ ಅಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಎಂಪ್ಲಾಯ್ಮೆಂಟ್ ಅಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ. ಈಗ ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಅಂತ ಹೇಳ್ತೀವಲ್ಲ, ಆ ಸ್ಟಾರ್ಟ್ಅಪ್ ಕಂಪ್ನಿ ಅಂತ ಅವ್ರು ಪರ್ಮಿಷನ್ ಕೊಡ್ಬೇಕಾದ್ರೆ ಅಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ನಿಮ್ಮ ಕಂಪನಿಯಲ್ಲಿ ಇಂತಿಂತ ಎಂಪ್ಲಾಯ್ಮೆಂಟ್ ಅಂದ್ರೆ ಒಂದು 10 ಜನ ಇದ್ದಾರೆ ಅಂದ್ರೆ ಅದರಲ್ಲಿ ಇಷ್ಟು ಜನ ಹೆಣ್ಮಕ್ಳಿಗೆ ನೀವು ರಿಸರ್ವೇಷನ್ ಕೊಡಬೇಕು. ಅಥವಾ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್, ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಅದಿದೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ರಿಸರ್ವೇಷನ್, ಒಂದು 1000 ಪೋಸ್ಟ್ ಕರೆದಿದ್ದಾರೆ ಅಂದ್ರೆ ಅದರಲ್ಲಿ ಹೆಣ್ಮಕ್ಳಿಗೆ ಇಷ್ಟು ರಿಸರ್ವೇಷನ್ ಫಿಕ್ಸ್ ಅಂತ. ದೆನ್ ಎಲೆಕ್ಷನ್ನಲ್ಲೂ ಕೂಡ ಇಷ್ಟು ಜನ ಒಂದು ಪರ್ಸೆಂಟೇಜ್ ಹೆಣ್ಣು ಮಕ್ಕಳಿಗೆ MLA ಆಗಬೇಕು, ಅಥವಾ ಅವರು ತಾಲೂಕ್ ಲೆವೆಲ್ ಆದ್ರೆ ಪುರಸಭೆ ಅಧ್ಯಕ್ಷರಾಗಬೇಕು, ಅಥವಾ ಪುರಸಭೆ ಸದಸ್ಯರಾಗಬೇಕು. ಆ ಥರ ಎಲ್ಲದರಲ್ಲೂ, ಎಲ್ಲ ಕ್ಷೇತ್ರದಲ್ಲೂ ಈ ಹೆಣ್ಣು ಮಕ್ಕಳನ್ನ ಮುಂದೆ ತರೋದಕ್ಕೆ ರಿಸರ್ವೇಷನ್ ಇಟ್ಟಿದ್ದಾರೆ ಗೌರ್ಮೆಂಟ್ ಅವರು. ಓಕೆ, ಏನೇನು ಮೆಜರ್ಸ್ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನೇನು ತಗೊಂಡ್ರು ಗೌರ್ಮೆಂಟ್ ಅವರು ಸ್ಟೆಪ್ಸ್ ಅಂತ ಅಂದ್ರೆ, ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್. ಆ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಅಂತಾರೆ, ಅದನ್ನ ಸ್ಟಾರ್ಟ್ ಮಾಡಿದ್ರು. ಇಂಪಾರ್ಟೆನ್ಸ್ ಟು ವುಮೆನ್ಸ್ ಎಜುಕೇಶನ್, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು. ರಿಸರ್ವೇಷನ್ ಇನ್ ಗೌರ್ಮೆಂಟ್ ಜಾಬ್ಸ್, ರಿಸರ್ವೇಷನ್ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಹೆಣ್ಣು ಮಕ್ಕಳಿಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ, ಡಿಪೆಂಡಿಂಗ್ ಅಪಾನ್ ಸ್ಟೇಟ್ಸ್. ಎಲ್ಲದರಲ್ಲೂ ಇದೆ, ಒಂದ್ ಕಡೆ ಕಮ್ಮಿ ಇದ್ರೆ ಒಂದ್ ಕಡೆ ಜಾಸ್ತಿ ಇದೆ ರಿಸರ್ವೇಷನ್ ಪರ್ಸೆಂಟೇಜ್ ಹೆಣ್ಮಕ್ಳಿಗೆ. ನ್ಯಾಷನಲ್ ಅಂಡ್ ಸ್ಟೇಟ್ ವುಮೆನ್ ಕಮಿಷನ್, ಸೆಂಟ್ರಲ್ ಲೆವೆಲ್ ಅಲ್ಲೂ ವುಮೆನ್ ಕಮಿಷನ್ಸ್ ಮಾಡಿದ್ದಾರೆ, ಸ್ಟೇಟ್ ಅಲ್ಲೂ ವುಮೆನ್ ಕಮಿಷನ್ಸ್ ಮಾಡಿದ್ದಾರೆ. ಶ್ರೀ ಶಕ್ತಿ ಪ್ರೋಗ್ರಾಮ್ ಸ್ಟಾರ್ಟೆಡ್, ದೆನ್ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸ್ಟಾರ್ಟೆಡ್, ಸಖಿ ಒನ್ ಸ್ಟಾಪ್ ಸೆಂಟರ್ ಸ್ಟಾರ್ಟೆಡ್. ತುಂಬಾ ಒಂದು ಏನಂತಾರಲ್ಲ, ಒಂದು ಮಹಿಳಾ ಸಬಲೀಕರಣಕ್ಕೆ ಗೌರ್ಮೆಂಟ್ ಅವರು ಸಹಾಯ ಮಾಡ್ತಾರೆ. ಒಂದು ಸುಮಾರು ಸ್ಟೆಪ್ಸ್ಗಳನ್ನ, ಒಂದು ಸುಮಾರು ರೂಲ್ಸ್ಗಳನ್ನ ತಂದಿದ್ದಾರೆ. ಸೊ ರಿಸರ್ವೇಷನ್ ಇನ್ ಎಲೆಕ್ಷನ್ಸ್, ಹೌದು. ಡೊಮೆಸ್ಟಿಕ್ ವೈಲೆನ್ಸ್ ಪ್ರಾಹಿಬಿಷನ್ ಆಕ್ಟ್, ಹೆಲ್ಪ್ ಲೈನ್ ನಂಬರ್ 1091, ನಾರಿ ಶಕ್ತಿ ವಂದನಾ ಅಧಿನಿಯಂ ಆಕ್ಟ್, ಸುಮಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಂದಿದ್ದಾರೆ. ಹೆಲ್ಪ್ ಲೈನ್ 1091, ಹೆಣ್ಮಕ್ಳಿಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಇದಕ್ಕೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ಸೊ ತುಂಬಾ, ಈಗಂತೂ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ನಿಮ್ಮ ಮನೇಲಿ ಏನಾದ್ರು ಸಮಸ್ಯೆ ಆಯ್ತು ಅಂದ್ರೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ಎಲ್ಲ ತರ ಆ ಗೌರ್ಮೆಂಟ್ ಇಂದ ಎಷ್ಟು ಸಾಧ್ಯನೋ ಅಷ್ಟು ಹೆಣ್ಮಕ್ಳನ್ನ ಮುಂದೆ ತರೋದಕ್ಕೆ ಅವರು ಒಂದು ಆಕ್ಷನ್ಗಳನ್ನ ತಗೋತಾ ಇದ್ದಾರೆ. ಓಕೆನಾ? ಸೊ ಇಷ್ಟು ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ, ಆರಾಮಾಗಿ ಬರಿಬೋದು ಕ್ವಶನ್ ಕೇಳಿದಾಗ. ಓಕೆ, ನೆಕ್ಸ್ಟ್, ಜೆಂಡರ್ ಮೈನಾರಿಟೀಸ್. Physically and mentally, individuals who had feel and act opposite to their genital behavior are called as gender minorities. ಓಕೆ, ಇದ್ರ ಬಗ್ಗೆ ತುಂಬಾ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆನೇ ಇಲ್ಲ, ನಿಮಗೆ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ, ಇಟ್ ಈಸ್ ಎ ಕಮ್ಯುನಿಟಿ ಆಫ್ ಇಂಡಿವಿಜುವಲ್ಸ್ ವಿತ್ ಬೋತ್ ಮೇಲ್ ಅಂಡ್ ಫೀಮೇಲ್ ಫಿಸಿಕಲ್ ಕ್ಯಾರೆಕ್ಟರ್ಸ್. ದೆನ್ ಬಿಕಾಸ್ ಆಫ್ ಪ್ಯಾಟ್ರಿಯಾರ್ಚಲ್ ಸಿಸ್ಟಮ್ ದೇ ಆರ್ ಕನ್ಫ್ಯೂಸ್ಡ್ ವೆದರ್ ಟು ಲೀವ್ ಲೈಕ್ ಎ ವುಮೆನ್ ಆರ್ ಮ್ಯಾನ್. ಅಂದ್ರೆ ಈಗ ಹೇಳ್ತಾರಲ್ವಾ,
ಈಗ ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋ ಥರ ಇರ್ತಾರಲ್ಲ, ಅಂಥವ್ರನ್ನ ಈ ಜೆಂಡರ್ ಮೈನಾರಿಟೀಸ್ ಅಂತ ಅಂತಾರೆ. ಓಕೆ, ಅವರಿಗೆ ಏನು ಕ್ವಾಲಿಟೀಸ್ ಇರುತ್ತೆ ಅಂದರೆ ಗಂಡಿನ ಥರನೂ ಕ್ವಾಲಿಟೀಸ್ ಇರುತ್ತೆ, ಹೆಣ್ಣಿನ ಥರನೂ ಕ್ವಾಲಿಟೀಸ್ ಇರುತ್ತೆ. ಕರೆಕ್ಟಾ? ಸೊ ಈಗ ಈ ನಮ್ಮ ಪ್ಯಾಟ್ರಿಯಾರ್ಚಲ್ ಒಂದು ಸಿಸ್ಟಮ್ ಏನಿದೆ, ಹೆಣ್ಮಕ್ಳು ಮನೇಲೇ ಇರಬೇಕು, ಗಂಡು ಮಕ್ಕಳು ಹೊರಗೆ ಹೋಗಿ ದುಡಿಬೇಕು, ಗಂಡು ಮಕ್ಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಹೆಣ್ಮಕ್ಳು ಮನೇಲೇ ಸೈಲೆಂಟ್ ಸೈಡಲ್ಲಿ ಇರಬೇಕು ಅಂತಾರಲ್ಲ, ಹಾಗೆ ಆ ಥರ ಸಿಸ್ಟಮಿಂದ ಈ ಥರ ಜೆಂಡರ್ ಮೈನಾರಿಟೀಸ್ ಅವರು ಏನು ಕನ್ಫ್ಯೂಷನ್ ಇದ್ದಾರೆ ಅಂದರೆ, ನಾವು ಗಂಡಸಿನ ಥರ ಬದುಕಬೇಕಾ, ಹೆಂಗಸಿನ ಥರ ಬದುಕಬೇಕು ಅನ್ನೋ ಕನ್ಫ್ಯೂಷನ್ ಇರ್ತಾರೆ. ದೆನ್ ದೇ ಆರ್ ಅಡ್ರೆಸ್ಡ್ ಬೈ ವೇರಿಯಸ್ ಸ್ಪೆಷಲ್ ನೇಮ್ಸ್ ಲೈಕ್ ಅರ್ಧನಾರೀಶ್ವರ ಆ್ಯಂಡ್ ಟ್ರಾನ್ಸ್ಜೆಂಡರ್, ಈ ಥರ ಬೇರೆ ಬೇರೆ ಹೆಸರಿಂದ ಅವ್ರನ್ನ ಕರೀತಾರೆ. ಓಕೆನಾ? ಸೊ ಇದು ಜೆಂಡರ್ ಮೈನಾರಿಟೀಸ್ ಬಗ್ಗೆ. ದೆನ್ ಇನಿಷಿಯೇಟಿವ್ಸ್ ಟು ಎಲಿಮಿನೇಟ್ ಡಿಸ್ಕ್ರಿಮಿನೇಷನ್ಸ್ ಆಫ್ ಜೆಂಡರ್ ಮೈನಾರಿಟೀಸ್, ಅಂದರೆ ಅವರು ಸಪ್ರೇಟ್ ಜೆಂಡರ್ ಮೈನಾರಿಟೀಸ್ ಅಂದರೆ ಅವ್ರು ಸಪ್ರೇಟ್ ಆಗಿ ಅವ್ರದ್ದೇ ಒಂದು ಅವ್ರದ್ದೇ ಒಂದು ಸಪ್ರೇಟ್ ಜಾತಿ ಅಥವಾ ಧರ್ಮ ಅನ್ನೋ ಥರ ಅವರು ಸಪ್ರೇಟಾಗಿ ಇಟ್ಬಿಡ್ತಾರೆ ಸಮಾಜದಲ್ಲಿ. ಸೊ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಗೌರ್ಮೆಂಟ್ ಅವ್ರು ಏನೇನು ಇದು ಮಾಡಿದ್ದಾರೆ ಅಂತಂದ್ರೆ, ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆಫ್ ಟ್ರಾನ್ಸ್ಜೆಂಡರ್ ಮೈನಾರಿಟಿ ಆಕ್ಟ್ ಅಂತ ಅಂದ್ರು. ಓಕೆ, 2019 ದೆನ್ 1% ಹಾರಿಸಾಂಟಲ್ ರಿಸರ್ವೇಷನ್ ಫಾರ್ ಟ್ರಾನ್ಸ್ಜೆಂಡರ್ ಪರ್ಸನ್ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್. 1% ರಿಸರ್ವೇಷನ್ ಇದೆ ಪಬ್ಲಿಕ್, ಅಂದ್ರೆ ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ 1% ರಿಸರ್ವೇಷನ್ ಅವರಿಗೆ ಗೌರ್ಮೆಂಟ್ ಜಾಬಲ್ಲಿದೆ. ದೆನ್ ಸಪ್ರೇಟಿಂಗ್ ಟ್ರಾನ್ಸ್ಜೆಂಡರ್ಸ್ ಫ್ರಮ್ ಫ್ಯಾಮಿಲಿ ಇಸ್ ಎನ್ ಅಫೆನ್ಸ್. ಈಗ ಒಂದು ಫ್ಯಾಮಿಲಿಲಿ ಯಾರು ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ ಅಂತ ಅಂದ್ರೆ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಡೋದು, ಅವ್ರ ಮನೆಗೆ ಸೇರಿಸದೇ ಇರೋದು, ಅದು ಕೂಡ ಅಫೆನ್ಸ್. ಯಾರು ಕೂಡ ಸಪ್ರೇಟ್ ಆಗಿ ಮನೇಲೇ ಇರೋದಕ್ಕೆ ಇಷ್ಟಪಡಲ್ಲ ಅಂತವ್ರು, ಯಾಕಂದ್ರೆ ಅವ್ರಿಗೆ ಆಗ ಅಂತ ಮಾನಸಿಕ ಒಂದು ಹಿಂಸೆ, ಅದರಿಂದ ಏನ್ ಮಾಡ್ತಾರೆ, ಅವರು ಸಪ್ರೇಟ್ ಆಗಿ ಅವರೇ ಹೋಗ್ಬಿಡ್ತಾರೆ, ಯಾರಿಗೂ ತೊಂದರೆ ಕೊಡಲ್ಲ, ಅವ್ರ ಪಾಡಿಗೆ ಅವ್ರು ಸ್ವತಂತ್ರವಾಗಿ ಬದುಕ್ತಾ ಹೋಗ್ತಾರೆ. ಬಟ್ ಮನೆಯವರೇ ಸಪ್ರೇಟ್ ಆಗಿ ಫೋರ್ಸ್ಫುಲಿ ಕಳಿಸೋದು ಅದು ತಪ್ಪಾಗುತ್ತೆ ಅಂತ ಮಿನಿಸ್ಟ್ರಿ ಆಫ್ ಎಂಪವರ್ಮೆಂಟ್ ಅಂಡ್ ಜಸ್ಟಿಸ್ ಅಂತ ಸ್ಟಾರ್ಟ್ ಮಾಡಿದ್ರು. ರಿಹ್ಯಾಬಿಲೇಷನ್ ಫಾರ್ ದ ವೆಲ್ಫೇರ್ ಆಫ್ ಜೆಂಡರ್ ಮೈನಾರಿಟಿ ಪರ್ಸನ್ಸ್, ದೆನ್ ಸ್ಮೈಲ್ ಸ್ಕೀಮ್ ಇಂಪ್ಲಿಮೆಂಟೆಡ್ ಅವರಿಗೋಸ್ಕರ. ದೆನ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಜೆಂಡರ್ ಮೈನಾರಿಟಿ ಪರ್ಸನ್ಸ್, ನ್ಯಾಷನಲ್ ಪೋರ್ಟಲ್ ಫಾರ್ ಜೆಂಡರ್ ಟ್ರಾನ್ಸ್ಜೆಂಡರ್ ಕ್ರೆಸ್ಟೆಡ್, ದೆನ್ ಶೆಲ್ಟರ್ ಹೌಸ್, ಗರಿಮಾ ಗೃಹ ಆರ್ ಕನ್ಸ್ಟ್ರಕ್ಟೆಡ್. ಅಂಥವರಿಗೆ ಈ ಗರಿಮಾ ಗೃಹ ಅಂತ ಒಂದು ಸ್ಕೀಮ್ನ ತಂದು ಅವ್ರಿಗೆ ಮನೆ ಬೇಕಂತಂದ್ರೆ ಅವ್ರಿಗೆ ಮನೆ ಕಟ್ಟಿಸ್ಕೊಡುವಂತ ಒಂದು ಸ್ಕೀಮು. ಕರ್ನಾಟಕ ಗೌರ್ಮೆಂಟ್ ಜೆಂಡರ್ ಮೈನಾರಿಟೀಸ್ ಸ್ಟೇಟ್ ಪಾಲಿಸಿ 2017 ತಂದ್ರು. ಇಷ್ಟು ಈ ಜೆಂಡರ್ ಇನ್ಇಕ್ವಾಲಿಟೀಸ್, ಜೆಂಡರ್ ಮೈನಾರಿಟೀಸ್ನ ಆ ಒಂದು ಪಿಡುಗು ಅದನ್ನ ಹೋಗ್ಲಾಡಿಸೋದಕ್ಕೆ ಗೌರ್ಮೆಂಟ್ ಇಂದ ಇಷ್ಟು ಒಂದು ಪಾಲಿಸೀಸ್ ಅಥವಾ ಆಕ್ಟ್ಗಳನ್ನ ತಂದಿದ್ದಾರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ತಂದಿದ್ದಾರೆ. ಅದನ್ನ ನಾವು ಜಾಸ್ತಿ ಎಕ್ಸಾಮಲ್ಲಿ ನಿಮಗೆ ಕೇಳಿದ್ರೆ ಇಷ್ಟೇ ಬರೆದ್ರೂ ಸಾಕು, ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಂಥದ್ದೇನಿಲ್ಲ. ಇಲ್ಲಿ ಯೆಲ್ಲೋ ಕಲರಲ್ಲಿ ಮಾರ್ಕ್ ಮಾಡಿರುವಂಥದ್ದು ವರ್ಡಿಂಗ್ಸ್, ಅದು ಕೀವರ್ಡ್ಸ್, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ಗೆ ಬರೋಣ. ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅಂತಂದ್ರೆ ಜಾತಿ, ಎಲ್ಲ ಎಷ್ಟು ಜಾತಿಗಳಿದೆ ನಮ್ದ್ರಲ್ಲಿ ಅದೆಲ್ಲ ನಿಮಗೆ ಗೊತ್ತಿದೆ, ಕರೆಕ್ಟಾ? ಎಲ್ಲ ಜಾತಿಗಳಿದೆ. ಅದು ಜಸ್ಟ್ ಲೈಕ್ ಜೆಂಡರ್ ಡಿಸ್ಕ್ರಿಮಿನೇಷನ್, ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಈಸ್ ಆಲ್ಸೋ ಎ ಚಾಲೆಂಜ್ ಇನ್ ಇಂಡಿಯಾ. ಹೆಂಗೆ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡ್ತಾರೋ ಹಂಗೆ ಜಾತಿಯಲ್ಲೂ ಕೂಡ ಭೇದ ಭಾವ, ಅದು ಒಂದು ದೊಡ್ಡ ಚಾಲೆಂಜ್ ಇಂಡಿಯಾದಲ್ಲಿ. ಕ್ಯಾಸ್ಟ್ ಸಿಸ್ಟಮ್ ಇಸ್ ಎ ಗಿಫ್ಟ್ ಟು ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್. ರಾಜಕೀಯ ವ್ಯಕ್ತಿಗಳಿಗೆ ಇದೊಂದು ಗಿಫ್ಟ್. ಅವ್ರು ಯಾವ ರಾಜಕೀಯ ವ್ಯಕ್ತಿಗಳು ಎಲೆಕ್ಷನ್ ನಿಂತಾಗ ಅವ್ರು ಯಾವ ಜಾತಿಯವ್ರು ಇರ್ತಾರೋ ಅಂಥವ್ರಿಗೆ ಇದು ಒಂಥರ ಈ ಕ್ಯಾಸ್ಟಿಸಮ್ ಮಾಡ್ತಾರೆ ಅವರು. ಒಂದು ದೊಡ್ಡ ಅವ್ರ ವೋಟ್ ಬ್ಯಾಂಕಿಂಗ್ ಕ್ಯಾಸ್ಟಿಸಮ್. ಅವ್ರು ನಮ್ಮ ಜಾತಿಯವ್ರು ನಿಂತಿದ್ದಾರೆ, ಅವ್ರಿಗೆ ವೋಟ್ ಕೇಳಕ್ ಹೋಗುವಾಗ ನಾನು ನಿಮ್ಮ ಜಾತಿಯವನು ನನಗೆ ಓಟ್ ಕೊಡಿ, ನಾನು ನಿಮ್ಮ ಜಾತಿಯವನು ನನಗೆ ಓಟ್ ಕೊಡಿ, ಆ ಥರನೇ ಕೇಳ್ತಾರೆ. ಜೊತೆಗೆ ನಮ್ಮ ಜನನೂ ಏನು ಮಾಡ್ತಾರೆ, ನಮ್ಮ ಜಾತಿಯವ್ರು ಬೆಳಿಬೇಕು, ಅವರು ಒಳ್ಳೆಯವರು ಕೆಟ್ಟವರ ಕೆಲಸ ಮಾಡ್ತಾರೆ ಬಿಡ್ತಾರೆ ಅದೆಲ್ಲ ನೋಡಕ್ ಹೋಗಲ್ಲ, ನಮ್ಮ ಜಾತಿಯವ್ರು ನಿಂತಿದ್ದಾರೆ ಅವ್ರಿಗೆ ಮಾತ್ರ ನಾವು ವೋಟ್ ಹಾಕ್ಬೇಕು. ಇದೊಂದು ಕ್ಯಾಸ್ಟ್ ಸಿಸ್ಟಮ್ ಅನ್ನೋದೊಂದು ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ಮೆನಿ ಮೆಜರ್ಸ್ ಹ್ಯಾವ್ ಬೀನ್ ಅಂಡರ್ಟೇಕನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಟು ಪ್ರಿವೆಂಟ್ ಕ್ಯಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್. ತುಂಬಾ ಸ್ಟೆಪ್ಸ್ಗಳನ್ನ ತಗೊಂಡಿದ್ದಾರೆ. ಓಕೆ, ರೈಟ್ ಫಾರ್ ಈಕ್ವಾಲಿಟಿ ಅಂಡ್ ಫ್ರೀಡಮ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್. ರೈಟ್ to equality, right to freedom in the section 3 of the Indian Constitution. ಸೊ ಈ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ನ ಕಮ್ಮಿ ಮಾಡೋದಕ್ಕೆ, ಅವಾಯ್ಡ್ ಮಾಡೋದಕ್ಕೆ ಅಂತಾನೆ ಈ ತರ ರೈಟ್ ಟು ಈಕ್ವಾಲಿಟಿ ಅಂಡ್ ರೈಟ್ ಟು ಫ್ರೀಡಮ್ ಇದೆರಡನ್ನು ಸೆಕ್ಷನ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಡ್ ಮಾಡಿದ್ದಾರೆ ಗೌರ್ಮೆಂಟ್. ಬಟ್ ಕ್ಯಾಸ್ಟ್ ಸಿಸ್ಟಮ್ ಈಸ್ ಕಂಟಿನ್ಯೂ ಟು ಲಿವ್ ಈವನ್ ಆಫ್ಟರ್ ಆಲ್ ದೀಸ್ ಎಫರ್ಟ್ಸ್. ಇಷ್ಟೆಲ್ಲ ಎಫರ್ಟ್ ಹಾಕಿದ್ರು ಕೂಡ
ಕ್ಯಾಸ್ಟ್ ಸಿಸ್ಟಮ್ ಕಮ್ಮಿ ಆಗಿಲ್ಲ, ಅದು ಇನ್ನೂ ಜೀವಂತವಾಗಿದೆ. ದಿಸ್ ಕೆನಾಟ್ ಬಿ ಸಾಲ್ವ್ಡ್ ಓನ್ಲಿ ವಿತ್ ದ ಲೀಗಲ್ ಇಂಟರ್ವೆನ್ಷನ್. ಇನ್ ಆರ್ಡರ್ ಟು ಎರಾಡಿಕೇಟ್ ದಿಸ್ ಸಿಸ್ಟಮ್, ದ ಸೊಸೈಟಿ ಆಲ್ಸೋ ನೀಡ್ಸ್ ಟು ಪ್ರಿಪೇರ್ ಇಟ್ ಸೆಲ್ಫ್ ಟು ಅಕ್ಸೆಪ್ಟ್ ದ ಚೇಂಜ್. ನಾನು ಅವಾಗಲೇ ಹೇಳಿದೆ, ಜನಗೂಟ ಅದಕ್ಕೆ ಸಪೋರ್ಟ್ ಮಾಡಬೇಕು, ಸೊಸೈಟಿ ಕೂಡ ಸಪೋರ್ಟ್ ಮಾಡಬೇಕು. ಈ ಯಾವುದೇ ಕರಪ್ಷನ್ ಆಗಲಿ, ಅನ್ಎಂಪ್ಲಾಯ್ಮೆಂಟ್ ಆಗಲಿ, ಜೆಂಡರ್ ಡಿಸ್ಕ್ರಿಮಿನೇಷನ್, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್, ಯಾವುದೇ ಪ್ರಾಬ್ಲಮ್ನ ಕಮ್ಮಿ ಮಾಡೋದಕ್ಕೆ, ಅದನ್ನು ಹೋಗ್ಲಾಡಿಸ್ಬೇಕು ಅಂದರೆ ಪಬ್ಲಿಕ್ ಸಪೋರ್ಟ್ ಕೂಡ ಬೇಕು, ಸೊಸೈಟಿ ಕೂಡ ಸಪೋರ್ಟ್ ಬೇಕು. ಏನಾದ್ರು ಗೌರ್ಮೆಂಟ್ ಅವ್ರು ಏನಾದ್ರು ಚೇಂಜಸ್ ತಂದರೆ ಅದಕ್ಕೆ ಒಪ್ಕೊಬೇಕು, ಸಪೋರ್ಟ್ ಮಾಡಬೇಕು ಪಬ್ಲಿಕ್. ಓಕೆ, ಈಗ ರೀಜನಲ್ ಡಿಸ್ಕ್ರಿಮಿನೇಷನ್. ಎಕ್ಸಾಂಪಲ್ ನಾನು ರೀಜನಲ್ ಡಿಸ್ಕ್ರಿಮಿನೇಷನ್ ಅಂತ ಒಂದು ಎಕ್ಸಾಂಪಲ್ ಅಂತ ಅಂದರೆ, ಈಗ ರೀಜನಲ್ ಡಿಸ್ಕ್ರಿಮಿನೇಷನ್ ಅಂತಂದರೆ ಒಂದು ಪ್ರಾಂತ್ಯ, ಕರ್ನಾಟಕ, ತಮಿಳ್ನಾಡು, ಒಂದು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಏನಂತ ಅಂದರೆ, ಕಾವೇರಿ ನೀರಿಗೆ ಗಲಾಟೆ ಆಗುತ್ತೆ ಕರ್ನಾಟಕ ಮತ್ತು ತಮಿಳ್ನಾಡು, ಅದೊಂದು ರೀಜನಲ್ ಡಿಸ್ಕ್ರಿಮಿನೇಷನ್ಗೆ ಒಂದು ಎಕ್ಸಾಂಪಲ್. Okay, regional discrimination is like gender and caste discrimination and became big challenge in India. Okay, some regions of the country have achieved a lot of progress. In order to remove such inequalities, the Article 371 has been amended from A to J. ಇಲ್ಲಿ M ಮಿಸ್ ಆಗಿದೆ. From A to J. Article 371 ಅಲ್ಲಿ A to J ಓಕೆ ಅಮೆಂಡ್ ಆಗಿದೆ. ಇದನ್ನೆಲ್ಲ regional discrimination ಕಮ್ಮಿ ಮಾಡಿದೆ. ಥ್ರೂ ದೀಸ್ ಅಮೆಂಡ್ಮೆಂಟ್ಸ್ ಬ್ಯಾಕ್ವರ್ಡ್ ರೀಜನ್ಸ್ ಹ್ಯಾವ್ ಬೀನ್ ಗಿವನ್ ಸ್ಪೆಷಲ್ ಸ್ಟೇಟಸ್. ಹೌದು, ಖಂಡಿತ. ರೀಜನಲ್ ಡಿಸ್ಕ್ರಿಮಿನೇಷನ್ ಅಂತ ಅಂದರೆ, ಸೊ ದ ಪ್ರಾಬ್ಲಮ್ ಆಫ್ ರೀಜನಲ್ ಇಂಬ್ಯಾಲೆನ್ಸ್ ಕ್ಯಾನ್ ಬಿ ಸೀನ್ ಇನ್ ಕರ್ನಾಟಕ ಆಲ್ಸೋ. ಟು ಎಲಿಮಿನೇಟ್ ದ ಸಬ್ ರೀಜನಲ್ ಇಂಬ್ಯಾಲೆನ್ಸ್ ಇನ್ ಕರ್ನಾಟಕ, ಸ್ಪೆಷಲ್ ಪ್ರಿಯಾರಿಟಿ ಹ್ಯಾಸ್ ಬಿನ್ ಗಿವನ್ ಟು ಸಮ್ ಏರಿಯಾಸ್. ಸೊ ಈ ರೀಜನಲ್ ಡಿಸ್ಕ್ರಿಮಿನೇಷನ್ ಸ್ಟೇಟ್ ವೈಸ್ ಇಲ್ಲ, ಕರ್ನಾಟಕ ಒಳಗೂ ಇದೆ. ಈಗ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಯಲ್ಲಿ ಅಲ್ಲಿರ್ತಕ್ಕಂಥ ಒಂದು ಜಾತಿ ಧರ್ಮದ ಜನ ಬೇರೆ ಬೇರೆ ಇರ್ತಾರೆ. ಸೊ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆ ಮಧ್ಯ ಕೂಡ ಒಂದು ಈ ರೀಜನಲ್ ಡಿಸ್ಕ್ರಿಮಿನೇಷನ್ ಅನ್ನೋದಿದೆ, ಭೇದ ಭಾವ. ಓಕೆ, ಇನ್ ಕರ್ನಾಟಕ, ಇನ್ ಆರ್ಡರ್ ಟು ಅಡ್ರೆಸ್ ದ ರೀಜನಲ್ ಬ್ಯಾಲೆನ್ಸ್, ಎ ಕಮಿಟಿ ಹೆಡೆಡ್ ಬೈ ನಂಜುಂಡಪ್ಪ, ಇವರೇ ಈ ಫೋಟೋದಲ್ಲಿ ಇದಾರಲ್ಲ, ಇವರೇ ನಂಜುಂಡಪ್ಪ, ಹ್ಯಾಸ್ ಗಿವನ್ ಸ್ಪೆಷಲ್ ರಿಪೋರ್ಟ್ ಆನ್ ವೇರಿಯಸ್ ಮೆಜರ್ಸ್ ನೀಡೆಡ್ ಟು ಸಾಲ್ವ್ ದ ರೀಜನಲ್ ಇಂಬ್ಯಾಲೆನ್ಸ್. Okay, next, measures to control the regionalism or regional discrimination. Efficient use of water and resources. Many regional conflicts start over sharing river water and minerals. ನಾನು ಹೇಳ್ದೆ ಅಲ್ವಾ ಆಗಲೇ, ಎಕ್ಸಾಂಪಲ್ ಕರ್ನಾಟಕ ಮತ್ತು ತಮಿಳ್ನಾಡು. ದೆನ್ ಸ್ಟ್ರೆಸ್ ಆನ್ ಇಂಡಿಯನ್ ನ್ಯಾಷನಲಿಸಮ್, ಅಪೋಲ್ಡ್ ನ್ಯಾಷನಲ್ ಯೂನಿಟಿ ಅಂಡ್ ಇಂಟಿಗ್ರಿಟಿ ಅಂತ ಅಂದರೆ, ಸ್ಟೇಟ್ ವೈಸ್ ಅಂತ ತಗೊಂಡಾಗ, ಈಗ ನಮ್ಮ ಸ್ಟೇಟ್ ಮೇಲೂ ಅಂತ ಕಿತ್ತಾಡೋ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಇಂಡಿಯಾದೊಳಗೆ ಇರೋಂಥದ್ದು, ಎಲ್ಲರೂ ಒನ್ ನೇಷನ್ ಕಾನ್ಸೆಪ್ಟ್. ಸ್ಟೇಟ್ ವೈಸ್ ಬಿಟ್ಟಾಕ್ಬಿಡಿ, ನಾವೆಲ್ಲ ಭಾರತೀಯರು, ನಾವು ಕರ್ನಾಟಕ ಸ್ಟೇಟ್ ಅವರು, ತಮಿಳ್ನಾಡವರು, ಮಹಾರಾಷ್ಟ್ರದವರು, ಅದೆಲ್ಲ ಬಿಟ್ಟಾಕ್ಬಿಡಿ, ನಾವೆಲ್ಲ ಭಾರತೀಯರು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡ್ರೆ ಯಾವುದು ಈ ಥರ ರೀಜನಲಿಸಮ್ ಅನ್ನೋ ಒಂದು ಪಿಡುಗು ಆರಾಮಾಗಿ ಹೋಗಿಬೋದು. ಸೊ ಓಕೆ, ಅಪೋಲ್ಡಿಂಗ್ ಸಿಂಗಲ್ ನ್ಯಾಷನಲ್ ಸಿಟಿಸನ್ಶಿಪ್, ಅದೇ ಹೇಳಿದ್ಲು. ಈಗ ಅದರಲ್ಲೂ ಗೌರ್ಮೆಂಟ್ ಅವ್ರು ಏನು ಪ್ಲಾನ್ ಮಾಡ್ತಾರೆ ಅಂದರೆ, ಒನ್ ನೇಷನ್ ಒನ್ ಎಲೆಕ್ಷನ್, ಕರೆಕ್ಟಾ? ಸೊ ನಾವೆಲ್ಲ ಭಾರತೀಯರು ಅನ್ನೋದು ತಲೆಯಲ್ಲಿದ್ದರೆ ಅವಾಗ ಈ ಥರ ಎಲ್ಲ ಈ ಎಸ್ಪೆಷಲಿ ಈ ರೀಜನಲ್ ಡಿಸ್ಕ್ರಿಮಿನೇಷನ್ ಏನಿದೆ, ರೀಜನಲಿಸಮ್, ಅದು ಕಮ್ಮಿ ಆಗುತ್ತೆ. ಬ್ರಿಂಗ್ ರೀಜನಲ್ ಡೆವಲಪ್ಮೆಂಟ್, ದೆನ್ ಈಕ್ವಾಲಿಟಿ, ಗಿವ್ ಆಲ್ ರಿಲಿಜನ್ಸ್ ದ ಸೇಮ್ ಆಪರ್ಚುನಿಟೀಸ್, ಅದರಿಂದ ಕಮ್ಮಿ ಆಗುತ್ತೆ ರೀಜನಲಿಸಮ್. ಯೂನಿಟಿ, ಪ್ರಮೋಟ್ ದ ಐಡಿಯಾ ಆಫ್ ಕಂಟ್ರಿ ಫಸ್ಟ್. ನಾನು ಅದೇ ಹೇಳಿದೆ, ನಮ್ಮ ಸ್ಟೇಟ್ ಅಂತ ಅಲ್ಲ, ನಮ್ಮ ಜಿಲ್ಲೆ ಅಂತ, ನಮ್ಮ ಸ್ಟೇಟ್ ಅನ್ನಲ್ಲ, ನಮ್ಮ ದೇಶ, ನಾವೆಲ್ಲ ಭಾರತೀಯರು ಅನ್ನೋದು ಇರಬೇಕು ತಲೆಯಲ್ಲಿ. ಎಜುಕೇಶನ್, ಲರ್ನ್ ಅಬೌಟ್ ದ ಡೈವರ್ಸಿಟಿ ಆಫ್ ದ ಹೋಲ್ ನೇಷನ್. ದೆನ್ ಜಸ್ಟಿಸ್, ಸಾಲ್ವ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ಸ್ಟೇಟ್ಸ್ ಥ್ರೂ ಟಾಕ್, ನಾಟ್ ಕಾನ್ಫ್ಲಿಕ್ಟ್. ಅಂದರೆ ಜಗಳ ಮಾಡೋದು, ಗಲಾಟೆ ಮಾಡ್ಕೊಳ್ಳೋದು, ಅದರಿಂದ ಅಲ್ಲ. ಈ ಕಾವೇರಿ ಗಲಾಟೆ ಅಂತ ಬಂದಾಗ ತಮಿಳ್ನಾಡಲ್ಲೂ ಗಲಾಟೆ ಆದರೆ ಕರ್ನಾಟಕದಲ್ಲೂ ಗಲಾಟೆ ಆಗುತ್ತೆ. ಸೊ ಆ ಥರ ಗಲಾಟೆ ಮಾಡೋದ್ರಿಂದ ಯೂಸ್ ಇಲ್ಲ. ಕೂತು ಮಾತಾಡಿ ಅದನ್ನು ನಿರ್ಧರಿಸಬೇಕು, ನಾವೆಲ್ಲ ಭಾರತೀಯರು ಅನ್ನೋ ಕಾನ್ಸೆಪ್ಟ್ ಬರಬೇಕು. ಅವಾಗ ಮಾತ್ರ ಈ ರೀಜನಲಿಸಮ್ ಅನ್ನೋದೊಂದು ಕಮ್ಮಿ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಫ್ ದ ಪೇರೆಂಟ್ಸ್ ಗಿವ್ ಮೋರ್ ಟಾಯ್ಸ್ ಟು ಒನ್ ಚೈಲ್ಡ್ ಆ್ಯಂಡ್ ನನ್ ಆಫ್ ದ ಅದರ್, ದೆ ವಿಲ್ ಫೈಟ್. ಕರೆಕ್ಟಾ? ಈಗ ಇಬ್ಬರು ಮಕ್ಕಳಿರ್ತಾರೆ ಮನೆಯಲ್ಲಿ, ಒಂದು ಮಗುಗೆ ಜಾಸ್ತಿ ಆಟಿಕೆ ವಸ್ತುಗಳನ್ನ ಕೊಡಿಸಿ ಇನ್ನೊಂದು ಮಗುಗೆ ಕೊಡಿಸ್ಲಿಲ್ಲ ಅಂದಾಗ ಇಬ್ರು ಕಿತ್ತಾಡ್ತಾರೆ.
ಬಟ್ ಇಫ್ ದ ಪೇರೆಂಟ್ ಶೇರ್ಸ್ ಎವ್ರಿಥಿಂಗ್ ಈಕ್ವಲಿ ಫ್ಯಾಮಿಲಿ ಸ್ಟೇಸ್ ಯುನೈಟೆಡ್. ಅಂದ್ರೆ ಆ ಆಟ ಸಾಮಾನು ಏನ್ ತಂದಿರ್ತಾರೆ ಅದಿಬ್ರು ಮಕ್ಕಳಿಗೂ ಈಕ್ವಲ್ ಆಗಿ ಶೇರ್ ಮಾಡಿದ್ರೆ ಅವಾಗ ಯಾವುದೇ ಜಗಳ ಆಗಲ್ಲ, ಕೂಲ್ ಆಗಿರುತ್ತೆ, ಅಂದ್ರೆ ಒಗ್ಗಟ್ಟಾಗಿರ್ತಾರೆ. ಸೊ ಇದು ಒಂದು ಕಾನ್ಸೆಪ್ಟ್ ಅಷ್ಟೇ. ಏನೇ ಬಂದ್ರು ಈ ರೀಜನಲಿಸಮ್ ಅನ್ನೋದು ಯಾಕೆ ಬರುತ್ತೆ ಅಂತ ಅಂದಾಗ ಮೇಯ್ನ್ ಆಗಿ, ಸೊ ಏನೇ ಇದ್ರು ಅದು ಈಗ ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಅಂದಾಗ ಅದು ಎಲ್ಲಾ ಸ್ಟೇಟ್ಸ್ಗಳನ್ನು ಈಕ್ವಲ್ ಆಗಿ ನೋಡ್ಕೊಬೇಕು. ಈಕ್ವಲ್ ಆಗಿ ಎಲ್ಲಾ ಸ್ಟೇಟ್ಸ್ಗಳಿಗೂ ಏನೇನು ಫೆಸಿಲಿಟೀಸ್ ಕೊಡಬೇಕು ಅದನ್ನ ಕೊಟ್ಟಾಗ ಯಾವ ಸ್ಟೇಟ್ ಮಧ್ಯನೂ ಜಗಳಗಳಾಗಲ್ಲ ಅಥವಾ ಡಿಸ್ಟಿಕ್ಗಳ ಮಧ್ಯೆ ಜಗಳ ಆಗಲ್ಲ ಅಲ್ವಾ. ಅದೇ ದ ಕಂಟ್ರಿ ಇಸ್ ದ ಪೇರೆಂಟ್ ಅಂಡ್ ದ ಸ್ಟೇಟ್ಸ್ ಆರ್ ದ ಚಿಲ್ಡ್ರನ್ಸ್. ಎಕ್ಸಾಂಪಲ್ ನಿಮಗೆ ಕ್ಲೀನಾಗಿ ಅರ್ಥ ಆಗಲಿ ಅಂತ ಈ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆನಾ. ನೆಕ್ಸ್ಟ್ ಕಮ್ಯುನಲಿಸಮ್, ಕೋಮುವಾದ. ಕಮ್ಯುನಲಿಸಮ್ ಇಸ್ ದ ಬಿಲೀಫ್ ದಟ್ ಒನ್ಸ್ ಓನ್ ರಿಲಿಜಿಯಸ್ ಕಮ್ಯುನಿಟಿ ಇಸ್ ಸುಪೀರಿಯರ್ ಟು ಅದರ್ಸ್. ಅಂದ್ರೆ ನಮ್ಮ ಜಾತಿನೇ ದೊಡ್ಡದು, ನಮ್ಮ ಜಾತಿನೇ ಮೇಲು, ಇನ್ನಿದೆಲ್ಲ ಕೀಳು ಅನ್ನೋ ಮಾತು, ಕಾನ್ಸೆಪ್ಟ್. ಓಕೆ, ಇಟ್ ಹ್ಯಾಪನ್ಸ್ ವೆನ್ ಪೀಪಲ್ ಸ್ಟಾರ್ಟ್ ಥಿಂಕಿಂಗ್ ದಟ್ ದೇರ್ ಇಂಟ್ರೆಸ್ಟ್ ಆರ್ ಡಿಫರೆಂಟ್ ಫ್ರಮ್ ಆರ್ ಈವನ್ ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ಪೀಪಲ್ ಫ್ರಮ್ ಅದರ್ ರಿಲಿಜನ್ಸ್. Example, what happens if a football player only passes the ball to teammates who wear the same brand of shoes? ಒಂದು ಫುಟ್ಬಾಲ್ ಎಕ್ಸಾಂಪಲ್, ಇದು ಕಮ್ಯುನಲಿಸಮ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಒಂದು ಫುಟ್ಬಾಲ್ ಟೀಮಲ್ಲಿ ಬಾಲ್ನ ಒದ್ಕೊಂಡು ಹೋಗ್ಬೇಕಾದ್ರೆ ಆ ಬಾಲ್ ಒದಿತಾ ಇರೋನು ಒಂದು ರೆಡ್ ಕಲರ್ ಶೂ ಹಾಕಿರ್ತಾನೆ ಅನ್ಕೊಳ್ಳಿ. ಅವನು ಬಾಲ್ ಪಾಸ್ ಮಾಡೋದು ಇನ್ನೊಬ್ಬ ಯಾರು ರೆಡ್ ಕಲರ್ ಶೂ ಹಾಕಿರ್ತಾನಲ್ಲ ಅವನಿಗೆ ಬಾಲ್ ಪಾಸ್ ಮಾಡ್ತಾ ಇರ್ತಾನೆ ಅನ್ಕೊಳ್ಳಿ. ಅವಾಗ ಇದರಿಂದ ಕಲಿಯೋ ಲೆಸನ್ ಏನು? ದ ಟೀಮ್ ವಿಲ್ ಲೂಸ್ ಬಿಕಾಸ್ ದೇ ಆರಂಟ್ ವರ್ಕಿಂಗ್ ಆಸ್ ಒನ್ ಯೂನಿಟ್. ಟೀಮ್ ಗೆಲ್ಲಬೇಕು ಅಂತ ಆಡ್ತಾ ಇರಲ್ಲ ಅವರು. ನಂತರ ಶೂ ಯಾರು ಹಾಕಿರ್ತಾರೋ ಅವನಿಗೆ ಮಾತ್ರ ನಾನು ಬಾಲ್ ಪಾಸ್ ಮಾಡಬೇಕು ಅಂತ ಆಡ್ತಾ ಇರ್ತಾರೆ. ಅವಾಗ ಗೇಮ್ ಸೋಲ್ತಾರೆ. ಓಕೆ, ಸಿಮಿಲಾರಿಟಿ, ಕಮ್ಯುನಲಿಸಮ್ ಮೇಕ್ಸ್ ಎ ನೇಷನ್ ಲೂಸ್ ಬಿಕಾಸ್ ಪೀಪಲ್ ಸ್ಟಾಪ್ ಕೋಆಪರೇಟಿಂಗ್ ಅಕ್ರಾಸ್ ರಿಲಿಜಿಯಸ್ ಲೈನ್ಸ್. ಸೊ ನಿಮಗೆ ಕಮ್ಯುನಲಿಸಮ್ ಅಂತ ಅಂದ್ರೆ ನಮ್ಮ ಜಾತಿಗೆ ನಾವು ಸಪೋರ್ಟ್ ಮಾಡಬೇಕು, ನಮ್ಮ ಜಾತಿನೇ ಮೇಲೋ, ಬೇರೆ ಜಾತಿ ಅದು ಜಾತಿನೇ ಅಲ್ಲ, ಅದು ಕೀಳು ಜಾತಿ ಅಂತ ಅನ್ಕೊಂತಾರಲ್ಲ, ಅದೆಲ್ಲ ಕಮ್ಮಿ ಆಗಬೇಕು. ಓಕೆ, ಸೊ ಅವಾಗ ಮಾತ್ರ ಈ ಕಮ್ಯುನಲಿಸಮ್, ಈ ಗಲಾಟೆ ಇವೆಲ್ಲ ಇದು ಗುಜರಾತಲ್ಲಿ ಒಂದು ಗಲಾಟೆ ಆಗಿತ್ತು ಕಮ್ಯುನಲಿಸಮ್ ಇದ್ರ ಮೇಲೆ, ಒಂದು ಕಾನ್ಸೆಪ್ಟ್ ಮೇಲೆ. ಅದ್ರದ್ದು ಒಂದು ಪಿಕ್ಚರ್ ಹಾಕಿದ್ದೀನಿ ನಾನು ನಿಮಗೆ. ಕೋಮು ಗಲಾಟೆ, ನಮ್ಮ ಜಾತಿ ಅನ್ಕೊಂಡು. ಓಕೆ, ಸೊ ನೋಡಿ ಟ್ರೈನ್ ಎಲ್ಲ ತುರ್ದಿದೆ. ದ ಬ್ರಿಟಿಷ್ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಪ್ರಿಯಾರಿಟೈಸ್ ರಿಲಿಜಿಯಸ್ ಗ್ರೂಪ್ಸ್ ಓವರ್ ನ್ಯಾಷನಲ್ ಇಂಟ್ರೆಸ್ಟ್, leading to communal forces that promote their own ideologies and view other religions with suspicion, which ultimately destroys national unity and communal harmony. ಸೊ ಈ ಥರ ಕಮ್ಯುನಲಿಸಮ್, ಈ ಒಂದು ಕೋಮು ಗಲಭೆ ಹತ್ಕೊಂಡು ಗಲಾಟೆ ಸ್ಟಾರ್ಟ್ ಆಯಿತು ಅಂದರೆ ಅದೆಲ್ಲದಕ್ಕೂ ಲಾಸ್, ಎಲ್ಲದಕ್ಕೂ. So they promote their own ideologies and view other religions with suspicion, which ultimately destroys national unity and communal harmony. ಸೊ ನಾವು ದೇಶದ ಒಳಗೆ ನಾವೇ ಕಿತ್ತಾಡ್ತಾ ಇದ್ರೆ ಬೇರೆ ದೇಶದವ್ರು ಬಂದು ನಮ್ಮ ದೇಶನ ಹಾಳು ಮಾಡಬೇಕು ಅಂತ ಏನಿಲ್ಲ, ನಾವೇ ನಮ್ಮ ದೇಶನ ಹಾಳು ಮಾಡ್ಕೊಂತೀವಿ. ಸೊ ಇದು ಕಾನ್ಸೆಪ್ಟ್. ಓಕೆನಾ. ಸೊ ರಿಲಿಜನ್ ಡಿಸ್ಕ್ರಿಮಿನೇಷನ್ ಮತ್ತೆ ಕಮ್ಯುನಲಿಸಮ್ ಅನ್ನೋದನ್ನ ನಿಮಗೆ ನೋಡಿದ್ವಿ. ಬಟ್ ಅದ್ರ ಮಧ್ಯೆ ಏನ್ ಡಿಫ್ರೆನ್ಸ್ ಇದೆ ತಿಳ್ಕೊಳ್ಳೋಣ. ರಿಲಿಜನ್ ಅಂದ್ರೆ ಫಾಲೋಯಿಂಗ್ ಅವರ್ ಓನ್ ಫೇತ್ ಅಂಡ್ ಪ್ರೇಯರ್ಸ್. ಅಂದ್ರೆ ನಮ್ಮ ಧರ್ಮನ ನಾವು ಪಾಲಿಸುವಂಥದ್ದು, ನಮ್ಮ ಸ್ವಜಾತಿ ಧರ್ಮ ಏನಿರುತ್ತೆ ಅದನ್ನ ನಾವು ಪಾಲಿಸುವಂಥದ್ದು. ಕಮ್ಯುನಲಿಸಮ್ ಅಂದ್ರೆ ಹೇಟಿಂಗ್ ಆರ್ ಲುಕಿಂಗ್ ಡೌನ್ ದ ಅದರ್ಸ್ ಫೇತ್. ರಿಲಿಜನ್ ಅಂತ ಅಂದ್ರೆ ನಮ್ಮ ಧರ್ಮನ ಮಾತ್ರ ನಾವು ಗಮನದಲ್ಲಿ ಇಟ್ಕೊಂಡಿರ್ತೀವಿ, ಬೇರೆ ಧರ್ಮದ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಕಮ್ಯುನಲಿಸಮ್ ಅಂತ ಅಂದ್ರೆ ನಮ್ಮ ಧರ್ಮ ಮಾತ್ರ ಮೇಲೂ, ಬೇರೆ ಧರ್ಮ ಕೀಳು ಅನ್ನೋದು ಒಂದು ಕಾನ್ಸೆಪ್ಟ್. ರಿಲಿಜನ್ ಅಂದ್ರೆ ಪ್ರಮೋಟ್ಸ್ ಪೀಸ್ ಅಂಡ್ ಇಂಡಿವಿಜುವಲ್ ವ್ಯಾಲ್ಯೂಸ್. ನಾವು ಆರಾಮಾಗಿ ನಮ್ಮ ಧರ್ಮನ ನಾವು ನೋಡ್ಕೊಂಡು ನಮ್ಮ ಧರ್ಮನ ಆಚರಣೆ ಮಾಡ್ಕೊಂಡು ನಮ್ಮ ಪಾಡಿ ನಾವು ಇರೋಣ ಅನ್ನೋದು ರಿಲಿಜನ್. ಕಮ್ಯುನಲಿಸಮ್ ಅಂದ್ರೆ ಪ್ರಮೋಟ್ಸ್ ಡಿವಿಷನ್ ಅಂಡ್ ಗ್ರೂಪ್ ಕಾನ್ಫ್ಲಿಕ್ಟ್. ಕೋಮು ಗಲಾಟೆ ಮಾಡಬೇಕು ಅನ್ನೋದೊಂದು ಕಮ್ಯುನಲಿಸಮ್. ದೆನ್ ರಿಲಿಜನ್ ಅಂದ್ರೆ ರೆಸ್ಪೆಕ್ಟ್ಸ್ ಟು ಆಲ್ ಪಾತ್ಸ್ ಟು ಗಾಡ್. ಎಲ್ಲಾ ಧರ್ಮನೂ, ಈಗ ನಮ್ಮ ಧರ್ಮ ಒಂದು ಧರ್ಮ, ನಾವು ಅದನ್ನ ಆಚರಣೆ ಮಾಡ್ತೀವಿ, ಅದೇ ತರ ಎಲ್ಲಾ ಧರ್ಮನೂ ನಮ್ಮ ಧರ್ಮದಷ್ಟೇ ಸಮಾನ ಅನ್ನೋದೊಂದು ರಿಲಿಜನ್ ಅಂತ ಅಂತೀವಿ. ಬಟ್ ಕಮ್ಯುನಲಿಸಮ್ ಕ್ಲೇಮ್ಸ್ ಓನ್ಲಿ ಒನ್ ಪಾತ್ ಇಸ್ ವ್ಯಾಲಿಡ್ ಅಂಡ್ ಅದರ್ಸ್ ಆರ್ ಥ್ರೆಟ್ಸ್. ನಾವು ಫಾಲೋ ಮಾಡೋ ಮೆಥಡ್ ಮಾತ್ರ ಅದು ಒಳ್ಳೆ ದಾರಿ,
ಇನ್ನು ಮಿಕ್ಕಿದ್ದೆಲ್ಲ ಕೆಟ್ಟ ದಾರಿ ಅಂತ ಅನ್ನೋದು ಕಮ್ಯುನಲಿಸಮ್. ಸೊ ಇದು ಡಿಫ್ರೆನ್ಸ್ ಕೇಳಿದ್ರೆ ನಿಮಗೆ ಬರೆಯೋದಕ್ಕೆ ಈಸಿ ಆಗುತ್ತೆ. ಇಷ್ಟು ಬರ್ಕೊಳ್ಳಿ ಸಾಕು, ಓಕೆನಾ. ಎಫೆಕ್ಟ್ಸ್ ಆಫ್ ಕಮ್ಯುನಲಿಸಮ್ ಇಂದ ಏನೇನು ಎಫೆಕ್ಟ್ಗಳಾಗಿದೆ ನೋಡಿ. ಮ್ಯೂಚುವಲ್ ಡಿಸ್ಟ್ರಕ್ಟ್ಸ್ ಆ್ಯಂಡ್ ಥ್ರೇಟ್, ಅಂದರೆ ಒಬ್ರಿಗೊಬ್ರು ಬೈದಾಡೋದು, ಜಗಳ ಆಡೋದು, ಒಂದು ಬೆದರಿಕೆ ಹಾಕೋದು. ಸೋಷಿಯಲ್ ಗ್ರೂಪಿಸಮ್ ಆ್ಯಂಡ್ ಪೊಲಿಟಿಕಲ್ ರೈವಲ್ರಿ. ಅದೇ ಗ್ರೂಪಿಸಮ್, ಸೋಷಿಯಲ್ ಗ್ರೂಪಿಸಮ್ ಅಂತ ಅಂದರೆ ಜಾತಿ ಗ್ರೂಪಿಸಮ್ ಮಾಡ್ಕೊಳ್ಳೋವಂಥದ್ದು. ಓ ನಮ್ಮ ಜಾತಿ, ಅವರೇ ಹೇಳ್ಕೊಡೋದು, ಓ ನೀನು ಆ ಜಾತಿ ಅವನ ಜೊತೆ ಸೇರ್ಬೇಡ, ನೀನು ಈ ಜಾತಿ ಅವನ ಜೊತೆ ಸೇರ್ಬೇಡ, ನಮ್ಮ ಜಾತಿ ಮೇಲು ಅನ್ನೋ ಥರ. ಓಕೆ. ಡಿಸ್ಟ್ರಪ್ಸ್ ನ್ಯಾಷನಲ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ. ಇದು ತುಂಬ ಒಂದು ದೇಶದ ಒಂದು ಒಗ್ಗಟ್ಟಿಗೆ ಹೊಡೆತ. ಪ್ರೊಪಗೇಟ್ಸ್ ಹೇಟ್ ಫಿಲಾಸಫಿ, ಅಂದರೆ ಮಕ್ಕಳಿಂದನೂ ಅದನ್ನು ಹುಟ್ಟಾಕ್ಬಿಡ್ತಾರೆ. ನೀನು ಆ ಜಾತಿನ ಕೀಳು, ಆ ಜಾತಿ ಫ್ರೆಂಡ್ಸ್ಗಳನ್ನ ಮಾಡ್ಕೊಂಬೇಡ, ಅಂಥವ್ರ ಜೊತೆ ಮಾತಾಡಬೇಡ, ನಮ್ಮ ಜಾತಿಯವ್ರ ಜೊತೆ ಇರಬೇಕು ಅನ್ನೋದು ಒಂದು ಹೇಟ್ ಫಿಲಾಸಫಿ. ಸೊ ಬೇರೆ ಜಾತಿ ಮಕ್ಕಳಿಗೂ ಅದು ತಲೆಗೆ ಹಾಕ್ಬಿಡ್ತಾರೆ. ಚಿಕ್ಕಂದಿನಿಂದ ಅವರು ಅದನ್ನೇ ಬೆಳೆಸ್ಕೊಂಡ್ ಬರ್ತಾರೆ, ಓಕೆನಾ. ದೆನ್ ಸೋಷಿಯಲ್ ಅನ್ರೆಸ್ಟ್, ಲಾಸ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ. ಕಮ್ಯುನಲಿಸಮ್, ಈಗ ಟ್ರೈನ್ಸ್ ಬೆಂಕಿ ಹತ್ತಿರೋದು ಒಂದು ಪಿಕ್ಚರ್ ಹಾಕಿದ್ದೀನಿ ಇಲ್ಲಿ. ಸೊ ಅದರಿಂದ ಯಾರಿಗೆ ಲಾಸ್? ನಮ್ಮ ದೇಶದ, ನಮ್ಮ ಆಸ್ತಿಗೆ ಒಂದು ಹೊಡೆತ, ಲಾಸ್. ಪ್ರಾಪರ್ಟಿ, ನಮ್ಮ ದೇಶದ ಒಂದು ಪ್ರಾಪರ್ಟಿ ಅದು ಹಾಳಾಯಿತು, ಕರೆಕ್ಟಾ. ಈ ದುಂಬಿ ಗಲಾಟೆ ಅಂತ ಅಂದಾಗ ಅದು ಕೆಲವರು ಸಾಯ್ತಾರೆ, ಲಾಸ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿಗಳು ಹಾಳಾಗ್ತವೆ. ಕಲ್ಲು ಹೊಡೆಯೋದು, ಗಲಾಟೆ ಮಾಡೋದು, ಬೆಂಕಿ ಹಚ್ಚೋದು, ಇದೆಲ್ಲ, ಆಮೇಲೆ ಮನುಷ್ಯರಿಗೆ ಹೊಡೆಯೋದು, ಸಾಯಿಸೋದು, ಇದರಿಂದ ಎಲ್ಲ ಲಾಸೇ ಹೊರತು ಪ್ರಾಫಿಟ್ ಯಾವುದೂ ಇಲ್ಲ. ದೆನ್ ಕ್ರಿಯೇಟ್ಸ್ ಅನ್ವಾರಂಟೆಡ್ ಮ್ಯೂಚುವಲ್ ಅಕೇಶನ್ ಅಂತ, ಅಂದರೆ ಅಲ್ಲಿ ಒಂದು ಈ ಥರ ಗಲಾಟೆ ಎಲ್ಲ ಆದಾಗ ಏನು ಮಾಡ್ತಾರೆ ಅಂದರೆ ಪೊಲೀಸ್ ಸಿಸ್ಟಮಿಂದ ಒಂದು ಕರ್ಫ್ಯೂ ಅಂತ ಹಾಕ್ತಾರೆ, ಒಂದಷ್ಟು ದಿನ ಕರ್ಫ್ಯೂ. ಇಬ್ರು ಮಾತಾಡ್ತಾ ಇರ್ಬೋದು, ಇಬ್ರಿಗಿನ್ನ ಜಾಸ್ತಿ ಗುಂಪು ಕಟ್ಕೊಂಡು ಮಾತಾಡೋಂಗಿಲ್ಲ, ಎಲ್ಲೂ ಸಭೆ ಸಮಾರಂಭಗಳಾಗಂಗಿಲ್ಲ. ಈ ಥರ ಎಲ್ಲ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಕ್ರಿಯೇಟ್ ಮಾಡುವಂಥದ್ದು ಕಮ್ಯುನಲಿಸಮ್. ಓಕೆ, ಇದೆಲ್ಲ ಎಫೆಕ್ಟ್ಸ್ ಆಫ್ ಕಮ್ಯುನಲಿಸಮ್. ಈ ಕಮ್ಯುನಲಿಸಮ್ ಕಂಟ್ರೋಲ್ ಮಾಡೋದಕ್ಕೆ ಏನೇನು ಸ್ಟೆಪ್ಸ್ ತಗೊಂಡು? ಯೂನಿಫಾರ್ಮ್ ಸಿವಿಲ್ ಕೋಡ್, ಓಕೆ, ಅಡಾಪ್ಟ್ ಸೆಕ್ಯುಲರ್ ಪ್ರಿನ್ಸಿಪಲ್ಸ್, ಡೆವಲಪ್ ಸೆಕ್ಯುಲರ್ ನ್ಯಾಷನಲಿಸಮ್, ಅಂದರೆ ಒಂದೇ ದೇಶದವರು ನಾವು, ಬೇರೆ ದೇಶದವರಲ್ಲ ಅನ್ನೋದನ್ನ ಒಂದು ಮನದಟ್ಟು ಮಾಡುವಂಥದ್ದು. ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಆಲ್ ಸಿಟಿಸನ್ಸ್, ಎಲ್ಲರೂ ಒಂದೇ ಅನ್ನುವಂಥದ್ದು. ಎನ್ಫೋರ್ಸ್ ಲೀಗಲ್ ಸಿಸ್ಟಮ್, ಸ್ಟ್ರಾಂಗ್ ನ್ಯಾಷನಲ್ ಸ್ಪಿರಿಟ್, ಅವೇರ್ನೆಸ್ ಆಫ್ ಕಮ್ಯುನಲ್ ಹಾರ್ಮನಿ, ಯೂನಿಟಿ ಇನ್ ಡೈವರ್ಸಿಟಿ. ಸೊ ಇದೆಲ್ಲ ಮೆಜರ್ಸ್ ಏನಕ್ಕೆ? ಟು ಕಂಟ್ರೋಲ್ ಕಮ್ಯುನಲಿಸಮ್. ನೆಕ್ಸ್ಟ್, ಸ್ಟೇಟಸ್ ಆಫ್ ವುಮೆನ್. ಸ್ಟೇಟಸ್ ಆಫ್ ವುಮೆನ್ನಿಗೆ ನೋಡೋಣ. ಈಗ ಇದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಫಸ್ಟ್ ಫಿಗರು, ಇದು ಎರಡನೇದು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು, ನೆಕ್ಸ್ಟ್ ಕಸ್ತೂರ್ಬಾ ಗಾಂಧಿ ಅವ್ರದ್ದು, ನೆಕ್ಸ್ಟ್ ಸಾವಿತ್ರಿ ಬಾಯಿ ಪುಲೆ ಅವ್ರದ್ದು, ನೆಕ್ಸ್ಟ್ ಸರೋಜಿನಿ ನಾಯ್ಡು ಅವ್ರದ್ದು. ಇಷ್ಟು ಫೋಟೋಸ್ ಹಾಕಿದ್ದೀನಿ, ಓಕೆನಾ. ಸೊ ಸ್ಟೇಟಸ್ ಆಫ್ ವುಮೆನ್ ಅಂದ್ರೆ ಏನು? ದ ಹ್ಯಾಂಡ್ ದಟ್ ವೇಸ್ ದ ಕ್ರಾಡಲ್ ಕ್ಯಾನ್ ರೂಲ್ ದ ವರ್ಲ್ಡ್. ಕ್ರಾಡಲ್ ಅಂತ ಅಂದರೆ ತೊಟ್ಟಿಲು. ಸೊ ಹೆಣ್ಣು ಮಕ್ಕಳು ತೊಟ್ಟಿಲು ತಗೋಕ್ಕೂ ರೆಡಿ, ಇಡೀ ಜಗತ್ತನ್ನು ಆಳಕ್ಕೂ ರೆಡಿ ಅನ್ನೋದೊಂದು ಸ್ಟೇಟ್ಮೆಂಟ್. ದ ವುಮೆನ್ ಕ್ಯಾನ್ ಬಿ ಸೀನ್ ಟು ಹ್ಯಾವ್ ಎಕ್ಸೆಲ್ಡ್ ಇನ್ ಆಲ್ ಫೀಲ್ಡ್ಸ್. ಹಿಂದಿನ ಇದರಲ್ಲಿ ನಾನು ಏನು ಹೇಳಿದೆ, ಹೆಣ್ಣು ಮಕ್ಕಳು ಹೊಸಲು ದಾಟ್ ಹೋಗಬಾರ್ದು ಅನ್ನೋ ಆಚರಣೆ ಇತ್ತು. ಬಟ್ ಇವಾಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿನ್ನ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಪ್ರೂವ್ ಮಾಡಿದ್ದಾರೆ. ಅದು ಎಲ್ಲ ಫೀಲ್ಡಲ್ಲೂ, 1-2 ಫೀಲ್ಡಲ್ಲ. ಟೀಚರ್ ಇದ್ದಾರೆ, ಪೈಲಟ್ ಇದ್ದಾರೆ, ಪೊಲೀಸ್ ಇದ್ದಾರೆ, ಓಕೆ, ಮಿಲಿಟ್ರಿಲಿದ್ದಾರೆ. ಪ್ರತಿ ಒಂದು, ಪೆಟ್ರೋಲ್ ಬಂಕಿಗೆ ಹೋದ್ರೆ ಪೆಟ್ರೋಲ್ ಬಂಕ್ ಹಾಕೋರು ಹೆಣ್ಮಕ್ಳಿದ್ದಾರೆ. ಎಲ್ಲ ಏರಿಯಾದಲ್ಲೂ, ಎಲ್ಲ ಸೆಕ್ಟರಲ್ಲೂ ಹೆಣ್ಮಕ್ಳಿದ್ದಾರೆ. ಅವ್ರವ್ರನ್ನ ಗುರುತಿಸ್ಕೊಂಡಿದ್ದಾರೆ, ಅವ್ರು ಸಾಧನೆ ಮಾಡಿದ್ದಾರೆ, ಓಕೆನಾ. ಇನ್ ಇಂಡಿಯಾ, ಅಚೀವ್ಮೆಂಟ್ಸ್ ಆಫ್ ವುಮೆನ್ ಈವನ್ ಇನ್ ಪ್ರೀ ಇಂಡಿಪೆಂಡೆನ್ಸ್ ಎರಾ. ವಿ ರಿಮೆಂಬರ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಣಿ ಚೆನ್ನಮ್ಮ, ಈಗ ಏನು ಹೇಳಿದ್ದೀನಿ ಇಲ್ಲಿ ಫೋಟೋಸು, ಅವರು ಈಗಲ್ಲ, ಪ್ರೀ ಇಂಡಿಪೆಂಡೆನ್ಸ್ ಎರಾ ಅಂದರೆ ಒಂದು ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆನೂ ಹೆಣ್ಮಕ್ಳು ಒಂದು ಅಚೀವ್ಮೆಂಟ್ ಮಾಡಿ ತೋರಿಸಿದ್ದಾರೆ. ಇವರೆಲ್ಲ ಅಚೀವ್ಮೆಂಟ್ಸ್ ಮಾಡಿರುವಂಥ ಹೆಣ್ಮಕ್ಳು ಫೋಟೋ, ಕರೆಕ್ಟಾ. ನೆಕ್ಸ್ಟ್ ನೋಡಿ, ಎಲ್ಲ ಫೀಲ್ಡಲ್ಲೂ ಡಾಕ್ಟರ್, ಟೀಚರ್, ಕಾಂಟ್ರಾಕ್ಟರ್, ಪೈಲಟ್, ಓಕೆ. ನೆಕ್ಸ್ಟ್ ಮಿನಿಸ್ಟರ್ ಆಗಿದ್ದಾರೆ, ಮಿಲಿಟ್ರಿಲಿದ್ದಾರೆ, IPS ಆಫೀಸರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಫೀಲ್ಡಲ್ಲೂ ಇದ್ದಾರೆ ಹೆಣ್ಮಕ್ಳು. ಇನ್ ದೀಸ್ ಡೇಸ್ ವುಮೆನ್ ವರ್ಕ್ ಆಸ್ ಟೀಚರ್ಸ್, ಇಂಜಿನಿಯರ್ಸ್, ಡಾಕ್ಟರ್ಸ್, ಪೈಲಟ್ಸ್, ಆಸ್ಟ್ರೋನಾಟ್ಸ್, ಪೊಲೀಸ್, ಪೊಲಿಟಿಷಿಯನ್ಸ್, ಡಿಫೆನ್ಸ್, ಫಾರಿನ್ ಸರ್ವಿಸ್, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದ್ದಾರೆ. ಸ್ಟಿಲ್ ದ ಸ್ಟೇಟಸ್ ಆಫ್ ವುಮೆನ್ ಹ್ಯಾಸ್ ಟು ಬಿ ಇಂಪ್ರೂವ್ಡ್ ಫರ್ದರ್. ಇನ್ನೂ ಬೇಕು, ಇನ್ನೂ ಇಂಪ್ರೂವ್ ಆಗಬೇಕು ಹೆಣ್ಮಕ್ಳು ಸ್ಟೇಟಸ್, ಇನ್ನೂ ಹೆಣ್ಮಕ್ಳು ಬೆಳಿಬೇಕು, ಓಕೆ. ಸೊ ನೆಕ್ಸ್ಟ್,
ಎಕನಾಮಿಕ್ ಇನ್ಇಕ್ವಾಲಿಟಿ, ನಾನು ಆವಾಗಲೇ ಹೇಳಿದೆ, ಶ್ರೀಮಂತನಾಗೆ ಇರೋವಂಥದ್ದು, ಬಡವನಾಗೆ ಇರೋವಂಥದ್ದನ್ನು ಎಕನಾಮಿಕ್ ಇನ್ಇಕ್ವಾಲಿಟಿ ಅಂತ ಅಂತಾರೆ. ಓಕೆನಾ? ಸೊ ಇಟ್ ರೆಫರ್ಸ್ ಟು ದ ವೈಡನಿಂಗ್ ಆಫ್ ದ ಗ್ಯಾಪ್ ಬಿಟ್ವೀನ್ ದ ಪೂರ್ ಅಂಡ್ ದ ರಿಚ್ ಸೆಕ್ಷನ್ ಆಫ್ ದ ಸೊಸೈಟಿ. ಈ ಫಿಗರ್ ಕೂಡ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಓಕೆ, ರಿಚ್ ಪರ್ಸನ್ ಅಂದ್ರೆ ಅವ್ರಿಗೊಂಥರ ಗಾಂಚಳಿ ದಿಮಾಕು, ಬಡವರು ಅಂದ್ರೆ ತಗ್ಗಿ ಬಗ್ಗಿ ನಡಿಬೇಕು, ಏನಿಲ್ಲ, ಎಲ್ಲರೂ ಒಂದೇ. ಕರೆಕ್ಟಾ? ದೆನ್ ದ ಪೂರ್ ಆರ್ ಆಫನ್ disappointed since the benefits of government programs do not properly reach at the doorsteps of the poor masses. So ಬೆನಿಫಿಟ್ಸ್ ಅಥವಾ ಏನು ಗೌರ್ಮೆಂಟ್ ಇಂದ ಪಾಲಿಸೀಸ್ಗಳಿದೆ, ಬೆನಿಫಿಟ್ಸ್ ಏನಿದೆ, ಅದೆಲ್ಲ ಬಡವ್ರ ತನಕ ಕ್ಲೀನಾಗಿ ತಲುಪಬೇಕು. ಬಡವ್ರನ್ನ ಉದ್ಧಾರ ಮಾಡೋದಕ್ಕೆ ಅಂತಾನೆ ಕೆಲವೊಂದು ಪಾಲಿಸೀಸ್ ಇದೆ. ಅವ್ರು ಬಡವ್ರಂತ ಶ್ರೀಮಂತರಂತ ಯಾರೂ ಇಲ್ಲ, ಎಲ್ಲರೂ ಒಂದೇ. ಓಕೆನಾ? ಅದು ನಾವು ನಮ್ಮ ಸೊಸೈಟಿಯಲ್ಲಿ ರಿಚ್ ಮತ್ತೆ ಪೂರ್, ಬಡತನ ಮತ್ತೆ ಸಿರಿತನ ಅನ್ನೋದೊಂದು ಭೇದ ಭಾವ ಇಟ್ಕೊಂಡಿದೀವಿ. ಅದನ್ನ ಎಕನಾಮಿಕ್ ಇನ್ಇಕ್ವಾಲಿಟಿ ಅಂತ ಅಂತಾರೆ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಇಮ್ಯಾಜಿನ್ 100 ಮೀಟರ್ ರೇಸ್. ಒಂದು 100 ಮೀಟರ್ ರೇಸ್ ಇರುತ್ತೆ. ಈ ಎಕನಾಮಿಕ್ ಇನ್ಇಕ್ವಾಲಿಟಿ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೆ ಒಂದು ಎಕ್ಸಾಂಪಲ್. 100 ಮೀಟರ್ಸ್ ರೇಸ್ ಅಲ್ಲಿ ಸಮ್ ಸ್ಟೂಡೆಂಟ್ಸ್ ಸ್ಟಾರ್ಟ್ ಅಟ್ 50 ಮೀಟರ್. ಓಕೆ, ಇಲ್ಲಿ 100 ಮೀಟರ್ಸ್, ಇಲ್ಲಿಂದ ಇಲ್ಲಿಗೆ 100 ಮೀಟರ್ಸ್, ಇದು 50 ಮೀಟರ್ಸ್, ಇದು 100 ಮೀಟರ್ಸ್, ಇಲ್ಲಿಂದ 0. ಕರೆಕ್ಟಾ? ಸೊ ಈಗ ಸಮ್ ಸ್ಟೂಡೆಂಟ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಅವ್ರನ್ನ ರಿಚ್ ಪರ್ಸನ್ಸ್ ಅಂತ ಅನ್ಕೊಳ್ಳಿ. ಅವ್ರು ಶ್ರೀಮಂತರು ಅನ್ನೋದಕ್ಕೆ 50 ಮೀಟರ್ ಮುಂದೆ ಬಿಟ್ಬಿಟ್ಟು ಓಡಕ್ ಬಿಟ್ಬಿಡ್ತಾರೆ. ಇನ್ನು ಬಡವರು ಅದರ್ ಸ್ಟಾರ್ಟ್ಸ್ ಅಟ್ 0 ಮೀಟರ್, ಇಲ್ಲಿಂದ ಬಡವರು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇಲ್ಲ 50 ಮೀಟರ್ ಇಂದ ರಿಚ್ ಪರ್ಸನ್ಸ್, 0 ಇಂದ ಪೂರ್ ಪರ್ಸನ್ಸ್ ಅಂತ ಬಡವರು. ದ ಪ್ರಾಬ್ಲಮ್ ಈಸ್, ಈವನ್ ಇಫ್ ದ ಸ್ಟೂಡೆಂಟ್ ಅಟ್ ದ 0 ಮೀಟರ್ ಮಾರ್ಕ್ ಈಸ್ ಫಾಸ್ಟರ್, ದೇ ವಿಲ್ ಲೈಕ್ಲಿ ಲೂಸ್ ಬಿಕಾಸ್ ಆಫ್ ದ ಅನ್ಫೇರ್ ಸ್ಟಾರ್ಟ್. ಈಗ ಇಲ್ಲಿ 50 ಮೀಟರ್ ಇಂದ ಶ್ರೀಮಂತರು ಮಕ್ಕಳು ಓಡ್ತಾರಲ್ವಾ, ಸೊ ಅವ್ರಿಗಿನ್ನ ಸ್ಪೀಡಾಗಿ ಓಡೋ ಕೆಪಾಸಿಟಿ ಈ ಬಡವ್ರ ಮಕ್ಕಳಿಗೆ ಇದ್ರೂ ಕೂಡ ಅವ್ರಿಗೆ ಗೆಲ್ಲಕ್ಕಾಗಲ್ಲ. ಯಾಕೆಂದ್ರೆ ಅವ್ರು 0 ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ರಿಚ್ ಪರ್ಸನ್ ಮಕ್ಕಳು, ಶ್ರೀಮಂತರ ಮಕ್ಕಳು 50 ಅರ್ಧ ದಾರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವ್ರು ನಿಧಾನಕ್ಕೆ ಹೋದ್ರು ಗೆದ್ಬಿಡ್ತಾರೆ. ಸೊ ಈ ಒಂದು ತಾರತಮ್ಯ. ಸೊ ಸೊಲ್ಯೂಷನ್, ಮೆಜರ್ಸ್ ಟು ಕಂಟ್ರೋಲ್ ಇನ್ಇಕ್ವಾಲಿಟಿ ಆರ್ ಲೈಕ್ ಮೂವಿಂಗ್ ಎವ್ರಿ ಒನ್ ಟು ದ ಸೇಮ್ ಸ್ಟಾರ್ಟಿಂಗ್ ಲೈನ್. ಇದಕ್ಕೆ ಈ ಎಕನಾಮಿಕ್ ಇನ್ಇಕ್ವಾಲಿಟಿನ ಸೊಲ್ಯೂಷನ್ ಏನು ಅಂದ್ರೆ, ಶ್ರೀಮಂತರಿರ್ಲಿ ಬಡವರು ಇರಲಿ 0 ಇಂದಾನೇ ಓಡಕ್ ಬಿಡ್ಬೇಕು. ಯಾವನಿಗೆ ತಾಕತ್ತಿದೆ, ಯಾವನಿಗೆ ಕೆಪಾಸಿಟಿ ಇದೆ, ಅವನು ಓಡಿ ಗೆಲ್ತಾನೆ. ಇದು ಒಂದು ಸೊಲ್ಯೂಷನ್. ಓಕೆನಾ? ನೆಕ್ಸ್ಟ್, ಏನೇನು ಮೆಜರ್ಸ್, ಏನೇನು ಸ್ಟೆಪ್ಸ್ ಈ ಎಕನಾಮಿಕ್ ಇನ್ಇಕ್ವಾಲಿಟಿ ಕಂಟ್ರೋಲ್ ಆಗಕ್ಕೆ? ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್, ಕ್ವಾಲಿಟಿ ಪಬ್ಲಿಕ್ ಎಜುಕೇಶನ್ ಅಂಡ್ ಹೆಲ್ತ್ ಕೇರ್, ಸಪೋರ್ಟ್ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಮಿನಿಮಮ್ ವೇಜ್ ಅಂಡ್ ಲೇಬರ್ ಲಾಸ್, ಲ್ಯಾಂಡ್ ರಿಫಾರ್ಮ್ಸ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಇದೆಲ್ಲದು ಕೂಡ ಒಂದು ಎಕನಾಮಿಕ್ ಇನ್ಇಕ್ವಾಲಿಟಿನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಸ್ಟೆಪ್ಸ್. ಓಕೆನಾ? ನೆಕ್ಸ್ಟ್ ಪಾವರ್ಟಿ, ಇದ್ರ ಬಗ್ಗೆನೂ ಕ್ವಶನ್ಸ್ ಕೇಳ್ತಾರೆ. ಪಾವರ್ಟಿ ಅಂದ್ರೆ ಬಡತನ. ನಾನು 3 ಫಿಗರ್ಸ್ನ ಹಾಕಿದ್ದೀನಿ. ಸೊ ಬಡತನ ಹೆಂಗಿರುತ್ತೆ ಅನ್ನೋದಕ್ಕೆ. ಓಕೆ, ಪಾವರ್ಟಿ ಈಸ್ ಆಲ್ಸೋ ಒನ್ ಆಫ್ ದ ಫೋರ್ಮೋಸ್ಟ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ. ಪಾವರ್ಟಿ ಈಸ್ ಇನ್ಎಬಿಲಿಟಿ ಟು ಗೆಟ್ ಸಫಿಷಿಯಂಟ್ ಫುಡ್, ಕ್ಲಾತಿಂಗ್, ಹೌಸಿಂಗ್ ಅಂಡ್ ಅದರ್ ಬೇಸಿಕ್ ನೆಸೆಸರೀಸ್ ಆಫ್ ಲೈಫ್. ಪಾವರ್ಟಿ ಅಂತ ಅಂದ್ರೆ ನಮಗೆ ಸಫಿಷಿಯಂಟ್ ಇನ್ಎಬಿಲಿಟಿ ಟು ಗೆಟ್ ಸಫಿಷಿಯಂಟ್ ಫುಡ್, ಕ್ಲೋತಿಂಗ್, ಹೌಸಿಂಗ್ ಅಂಡ್ ಅದರ್ ಬೇಸಿಕ್ ನೆಸೆಸಿಟೀಸ್ ಆಫ್ ಲೈಫ್, ಅದನ್ನ ಪಾವರ್ಟಿ ಅಂತ ಅಂತೀವಿ. ಅಂದ್ರೆ ನಮಗೆ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲದೆ ಇರೋಂಥ ಪರಿಸ್ಥಿತಿ, ತಿನ್ನಕ್ಕೆ ಊಟ ಇಲ್ಲದೆ ಇರೋಂಥ ಪರಿಸ್ಥಿತಿ, ಓಕೆ, ಹಾಕೊಳ್ಳೋಕೆ ಬಟ್ಟೆ ಇಲ್ಲದೆ ಇರೋಂಥ ಪರಿಸ್ಥಿತಿ, ಅದನ್ನೆಲ್ಲ ಪಾವರ್ಟಿ ಅಂತ ಅಂತೀವಿ. ಓಕೆ, ಬೋತ್ ಇನ್ ರೂರಲ್ ಅಂಡ್ ಅರ್ಬನ್ ಏರಿಯಾಸ್ ಇನ್ ಪಾವರ್ಟಿ ಲೈನ್ ಸ್ಟಿಲ್ ಎಕ್ಸಿಸ್ಟ್. ಎರಡರಲ್ಲೂ ಇದೆ, ಸಿಟಿಲೂ ಇದೆ, ಹಳ್ಳಿಲೂ ಇದೆ, ಎಲ್ಲ ಕಡೆನೂ ಈ ಪಾವರ್ಟಿ ಅನ್ನೋದು ಇದೆ. ಓಕೆನಾ? ನೆಕ್ಸ್ಟ್, ಪ್ರೋಗ್ರಾಮ್ಸ್ ಟು ಎರಾಡಿಕೇಟ್ ಪಾವರ್ಟಿ. ಏನೇನು ಪ್ರೋಗ್ರಾಮ್ಸ್ ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಂದ್ರು? ಸೊ 5 ಇಯರ್ಸ್ ಪ್ಲಾನ್ಸ್. ಸೊ ಅದನ್ನ ಗೌರ್ಮೆಂಟ್ ಅವರು ನಿಮಗೆ 1951ರಲ್ಲಿ ತಂದ್ರು 5 ಇಯರ್ಸ್ ಪ್ಲಾನ್ಸ್. ಸೊ ಅದು ಕೂಡ ಈ ಬಡತನ ಅನ್ನೋದನ್ನ ನಿರ್ಮೂಲನೆ ಮಾಡೋದಕ್ಕೆ ತಂದಂತಹ ಒಂದು ಪಾಲಿಸಿ. ನೆಕ್ಸ್ಟ್, ಜವಾಹರ್ ರೋಜ್ಗಾರ್ ಯೋಜನಾ, JRY, ಜವಾಹರ್ ರೋಜ್ಗಾರ್ ಯೋಜನಾ, JRY. ಸೊ ಇದನ್ನ ಜಾಬ್ಸ್
ಕೊಡೋಂಥದ್ದಕ್ಕೆ ಹಳ್ಳಿಗಳಲ್ಲಿ ಓಕೆ ಜಾಬ್ಸ್ನ ಕ್ರಿಯೇಟ್ ಮಾಡೋ ಅಂಥ ಯೋಜನೆ ಓಕೆನಾ, ಅದರಿಂದ ಬಡತನ ನಿರ್ಮೂಲನೆ ಆಗುತ್ತೆ. ದೆನ್ ನರೇಗಾ ಪ್ರೋಗ್ರಾಮ್, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಅಂತ. ಸೊ ಇದರಲ್ಲಿ ಏನಕ್ಕೆ ತಂದರು, ಸೊ ವರ್ಷದ 365 ದಿನದಲ್ಲಿ ಒಬ್ಬ ವ್ಯಕ್ತಿಗೆ 100 ದಿನ ಈ ಪಾಲಿಸಿ ಅಂಡರಲ್ಲಿ ಕೆಲಸ ಕೊಡಬೇಕು, ಕನಿಷ್ಠ 100 ದಿನ ಅನ್ನೋದೊಂದು ಈ ಇದರ ನರೇಗಾ ಪ್ರೋಗ್ರಾಮ್ದು ಉದ್ದೇಶ. ಓಕೆ, ಇದರಿಂದ ಬಡತನ ನಿರ್ಮೂಲನೆ ಆಗುತ್ತೆ. ದೆನ್ ಪ್ರಧಾನ ಮಂತ್ರಿ ಗ್ರಾಮೋದಯ ಯೋಜನಾ. ಸೊ ಇದನ್ನ ತಂದಿದ್ದು ಯಾಕೆ ಅಂತ ಅಂದ್ರೆ, ಒಂದು ಹಳ್ಳಿಯಲ್ಲಿ, ಒಂದು ಗ್ರಾಮದಲ್ಲಿ ಒಂದು ಒಳ್ಳೆ ಎಜುಕೇಶನ್, ಒಂದು ಹೆಲ್ತ್ ಸೆಕ್ಟರ್, ಹಾಸ್ಪಿಟಲ್ ಜೊತೆಗೆ ಒಂದು ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಎಲ್ಲ ಒದಗಿಸ್ಬೇಕು ಅನ್ನೋದೊಂದು ಈ ಯೋಜನೆದೊಂದು ಗುರಿ. ಓಕೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಓಕೆ, ಇದರಲ್ಲಿ ಎಸ್ಪೆಷಲಿ ವುಮೆನ್ಸಿಗೆ ಹೆಲ್ಪ್ ಮಾಡೋ ಅಂಥದ್ದು. ಅವರು ಸ್ವಂತ ಕಾಲಿನ ಮೇಲೆ ನಿಂತು ಏನಾದ್ರು ಕೆಲಸ ಮಾಡೋದಾದ್ರೆ ಅವರಿಗೆ ಒಂದು ಲೋನ್ ಕೊಡುವಂಥದ್ದು, ಸಬ್ಸಿಡಿ ಲೋನು, ಆ ಥರ ಮಾಡಿದಾಗ ಅದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ. ಇನ್ನೊಂದು ಏನಂದ್ರೆ ಬಡತನ ನಿರ್ಮೂಲನೆ ಆಗುತ್ತೆ ಅನ್ನೋದೊಂದು. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್, NFSA, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್. ಓಕೆ, ಇದು ಕೂಡ ಬಡತನ ಇರುವಂಥ ಫ್ಯಾಮಿಲಿಗೆ ಒಂದು ಫುಡ್ ಸಪ್ಲೈಸ್ ಅಂದರೆ ಅಕ್ಕಿ ಕಾಳು ಆ ಥರದ್ದೆಲ್ಲ ಕೊಡೋ ಅಂಥದ್ದು, ಈ ರೇಷನ್ ಅಂತಾರಲ್ಲ ಆ ಥರ, ಅದನ್ನು ಕೊಡೋ ಅಂಥ ಒಂದು ಆ್ಯಕ್ಟ್. ಓಕೆ, ಅದರಿಂದ ಅವ್ರಿಗೆ ಪಾವರ್ಟಿ ಅಂತ ಅಂದರೆ ತಿನ್ನಕ್ಕೆ ಅನ್ನ ಇಲ್ಲದೆ ಇರೋದು, ಹಾಕೊಳ್ಳೋಕೆ ಬಟ್ಟೆ ಇಲ್ಲದೆ ಇರೋದು, ಇದನ್ನೆಲ್ಲ ಪಾವರ್ಟಿ ಅಂತೀವಲ್ಲ, ಸೊ ಅದನ್ನು ಕೊಡೋ ಅಂಥದ್ದು ಒಂದು ಆ್ಯಕ್ಟ್. ದೆನ್ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್, ಸೊ ಸ್ಕಿಲ್ ಟ್ರೈನಿಂಗ್, ಇದನ್ನ ತಂದಿದ್ದು ಯಾಕೆ ಅಂತ ಅಂದರೆ, ಈ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ದು ಒಂದು ಮೇನ್ ಪಾಲಿಸಿ ಏನು ಅಂತ ಅಂದರೆ ಸ್ಕಿಲ್ ಟ್ರೈನಿಂಗ್. ಅಂದರೆ ಕೆಲಸ ಇಲ್ಲದೆ ಇದ್ದಾಗ ಅವರಿಗೆ ಬಡತನ, ತಿನ್ನಕ್ಕೆ ಕೆಲಸ ಮಾಡಿ ದುಡ್ಡು ತಗೊಂಡಾಗ, ಸಂಪಾದನೆ ಮಾಡಿದಾಗ ಅವರಿಗೆ ಬಟ್ಟೆ ತಗೊತಾರೆ, ಊಟಕ್ಕೆ ಫುಡ್ ಅಂದರೆ ದಿನಸಿ ಐಟಮ್ನ ಪರ್ಚೇಸ್ ಮಾಡ್ತಾರೆ, ಊಟ ಮಾಡ್ಕೊತಾರೆ, ಆ ಥರ. ಓಕೆನಾ, ಸೊ ಅದಕ್ಕೆ ಸ್ಕಿಲ್ ಸೆಟ್ನ ಒಂದು ಇಂಪ್ರೂವ್ ಮಾಡಿಸಿದ್ರೆ ಈ ಬಡ ಜನರಿಗೆ, ಸೊ ಅವ್ರಿಗೆ ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕಾಗ ಅವರು ಈ ಬಡತನದಿಂದ ಹೊರಬರ್ತಾರೆ ಅನ್ನೋದೊಂದು ಕಾನ್ಸೆಪ್ಟ್. ದೆನ್ PM ಗರೀಬ್ ಕಲ್ಯಾಣ್, ಗರೀನ್ ಆಗಿದೆ ಇದು, ಗರೀಬ್ ಕಲ್ಯಾಣ್. ಓಕೆ, ಗರೀಬ್ ಕಲ್ಯಾಣ್ ಅನ್ನ ಯೋಜನಾ. ಸೊ ಇದು COVID-19 ಸ್ಟಾರ್ಟ್ ಆಗಿದ್ದಂಥದ್ದು. ಅಂದರೆ COVID-19 ಸ್ಟಾರ್ಟ್ ಮಾಡಿದ್ದು ಒಂದು COVID-19 ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ, ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ ಬಡವರಿಗೆ. ಈಗ IT-BT ಅಂದರೆ ಮನೇಲಿ ವರ್ಕ್ ಮಾಡೋರು, ಬಟ್ ಇವರಿಗೆ ಕೂಲಿ ಕೆಲಸಕ್ಕೆ, ದಿನನಿತ್ಯ ಕೂಲಿ ಕೆಲಸಕ್ಕೆ ಹೋಗೋರಿಗೆ ಎಲ್ಲಿ ಹೋಗೋಕ್ಕಾಗ್ತಾಯಿತ್ತು COVID-19 ಹೊರಗೆ ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ಅಂಥವರಿಗೆ ಮನೆಗೇನೆ ರೇಷನ್ ಕೊಡೋ ಅಂಥದ್ದು, ಆ ಕಾನ್ಸೆಪ್ಟಲ್ಲಿ ಈ ಯೋಜನೆ ಬಂತು. ಓಕೆನಾ, ಇದೆಲ್ಲ ಬಡತನ ನಿರ್ಮೂಲನೆ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ಸ್. ನೆಕ್ಸ್ಟ್ ಸ್ಮಗ್ಲಿಂಗ್. Smuggling is the illegal transport of goods or people across borders to avoid paying taxes or following laws. ಅಂದರೆ ಒಂದು ಬಾರ್ಡರ್, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗ್ಬೇಕಂದ್ರೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂದರೆ, ಆ ಬಾರ್ಡರ್ ದಾಟಬೇಕು ಅಂದರೆ ಒಂದು ಟ್ಯಾಕ್ಸ್ ಅಂತ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಇಲ್ಲೀಗಲ್ ಆಗಿ ಒಬ್ಬ ಮನುಷ್ಯನ ಅಥವಾ ಒಂದು ವಸ್ತುನ ಇಲ್ಲೀಗಲ್ ಆಗಿ ಆ ಟ್ಯಾಕ್ಸ್ನ ಅವಾಯ್ಡ್ ಮಾಡೋದಕ್ಕೆ ಒಂದು ಬಾರ್ಡರ್ ದಾಟಿ ಇನ್ನೊಂದು ಬಾರ್ಡರ್ಗೆ ಕಳಿಸ್ತಾರಲ್ಲ, ಅದನ್ನ ಸ್ಮಗ್ಲಿಂಗ್ ಅಂತ ಅಂತಾರೆ. ಸ್ಮಗ್ಲಿಂಗ್ ಅಂತ ಅಂದರೆ ಏನು ಲೀಗಲ್ ಆಗಿ ಏನಿರಲ್ಲ, ಎಲ್ಲದು ಈ ಗೋಲ್ಡ್, ಈ ಆನೆದಂತಗಳು, ಡ್ರಗ್ಸ್ಗಳು, ಅವೆಲ್ಲ ಸ್ಮಗ್ಲಿಂಗ್. ಬ್ಯಾನ್ಡ್ ಐಟಮ್ಸ್. ಸ್ಮಗ್ಲಿಂಗ್ ಆಫನ್ ಇನ್ವಾಲ್ವ್ಸ್ ಬ್ರಿಂಗಿಂಗ್ ಇನ್ ಪ್ರೊಹಿಬಿಟೆಡ್ ಐಟಮ್ಸ್ ಲೈಕ್ ಡ್ರಗ್ಸ್, ವೆಪನ್ಸ್ ಆರ್ ಎಂಡೇಂಜರ್ಡ್ ವೈಲ್ಡ್ ಲೈಫ್. ಅಂದರೆ ಎಂಡೇಂಜರ್ಡ್ ವೈಲ್ಡ್ ಲೈಫ್ ಅಂತ ಅಂದರೆ ಈ ಆನೆ ದಂತಗಳು ಮೈನ್ ಆಗಿ. ಈ ಹಳೆ ಕಾಲದ ಫಿಲಮಲ್ಲೆಲ್ಲ ನೋಡ್ತೀರಾ, ಸ್ಮಗ್ಲಿಂಗ್ ಅಂತ ಅಂದರೆ ಗಂಧ, ಆನೆ ದಂತಗಳು, ಅದೇ ಸ್ಮಗ್ಲಿಂಗ್. ಸೊ ಬ್ಯಾನ್ಡ್ ಐಟಮ್ಸ್, ಒಂದೊಂದು ಸ್ಟೇಟಲ್ಲಿ ಬ್ಯಾನ್ಡ್ ಐಟಮ್ಸ್ ಅಂತ ಇರುತ್ತೆ, ಅದನ್ನ ಕೂಡ ಆ ಸ್ಟೇಟ್ ಒಳಗೆ ಗೊತ್ತಿಲ್ದಂಗೆ ತರೋ ಅಂಥದ್ದು, ಅದು ಕೂಡ ಸ್ಮಗ್ಲಿಂಗ್ ಅಂತ ಅಂತಾರೆ. ದೆನ್ ಮಾರ್ಕೆಟ್ ಎಫೆಕ್ಟ್. ಇಲ್ಲಿಗಲ್ ಗೂಡ್ಸ್ ಆರ್ ಆಫನ್ ಸೋಲ್ಡ್ ಅಟ್ ಲೋವರ್ ಪ್ರೈಸಸ್ ವಿಚ್ ಕ್ರಿಯೇಟ್ಸ್ ಅನ್ಫೇರ್ ಕಾಂಪಿಟೇಷನ್ ಫಾರ್ ಹಾನೆಸ್ಟ್ ಲೋಕಲ್ ಬಿಸ್ನೆಸಸ್. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಗೋಲ್ಡಿಗೆ ಹೆಚ್ಚು ಕಮ್ಮಿ 15,000 ಹತ್ರ 1 ಗ್ರಾಮಿಗಿದೆ. ಸೊ ಈಗ ಹೊರದೇಶದಿಂದ ಗೋಲ್ಡ್ನ ಇಲ್ಲೀಗಲ್ ಆಗಿ ತಂದು ಇಲ್ಲಿ ಅವನು 10,000ಕ್ಕೆ ಮಾರಿದ್ರೆ ಗ್ರಾಮಿಗೆ, ಸೊ ಅದು ಈಗ 15,000ಕ್ಕೆ ಮಾರ್ತಾ ಇರ್ತಾರಲ್ಲ ಇಲ್ಲಿ ಟ್ಯಾಕ್ಸಿಗೆ ಇದು ಮಾಡಿಕೊಂಡು, ಅವ್ರಿಗೆ ಹೊಡ್ತಾ ಬಿಡುತ್ತೆ.
ಅದನ್ನೇ ಹೇಳ್ತಾ ಇರೋದು. ಸೊ ಇಟ್ ಕ್ರಿಯೇಟ್ಸ್ ಅನ್ಫೇರ್ ಕಾಂಪಿಟೇಷನ್ ಫಾರ್ ಹಾನೆಸ್ಟ್ ಲೋಕಲ್ ಬಿಸ್ನೆಸಸ್ ಅಂತ. ಸೊ ಸ್ಮಗ್ಲಿಂಗ್ ಅಂದ್ರೆ ಒಂದು ಈ ಫೋಟೋ ಹಾಕಿದ್ದೀನಿ ಆನೆದಂಥದ್ದು ಇದೆಲ್ಲ. ನೆಕ್ಸ್ಟ್ ಮೆಜರ್ಸ್ ಟು ಕಂಟ್ರೋಲ್ ಸ್ಮಗ್ಲಿಂಗ್. ಏನೇನು ಮೆಜರ್ಸ್ ಇದೆ ಕಾಣಿಸ್ತಾ ಇದೆಯಾ? ಓಕೆ. ಪ್ರಾಪರ್ ಅವೇರ್ನೆಸ್ ಅಮಾಂಗ್ ಸಿಟಿಸನ್ಸಿಗೆ ಅಂದ್ರೆ ಪಬ್ಲಿಕ್ಕಿಗೆ ಕರೆಕ್ಟಾಗಿರೋ ಅವೇರ್ನೆಸ್ ಕೊಡಬೇಕು. ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು, ಅಂದರೆ ಯಾವುದನ್ನ ನಾವು ನಮ್ಮ ಸ್ಟೇಟಿಂದ ಅಥವಾ ನಮ್ಮ ದೇಶದಿಂದ ಹೊರಗಡೆಗೆ ತೊಗೊಂಡು ಹೋಗ್ಬಾರ್ದು, ಅಥವಾ ಹೊರಗಡೆಯಿಂದ ನಮ್ಮ ಸ್ಟೇಟಿಗೆ ತರಬಾರ್ದು ಅನ್ನೋದೊಂದು ಪ್ರಾಪರ್ ಅವೇರ್ನೆಸ್ ಕೊಡಬೇಕು. ಸೋಷಿಯಲ್ ಬಾಯ್ಕಾಟ್ ಆಫ್ ಸ್ಮಗಲ್ ಗೂಡ್ಸ್, ಅಂದರೆ ಯಾವ್ದಾದನ್ನ ಸ್ಮಗ್ಲಿಂಗ್ ಗೂಡ್ಸ್ ಅನ್ನೋದು ಒಂದು ಪಟ್ಟಿ ಇದೆಯಲ್ಲ, ಅದನ್ನ ಸೋಷಿಯಲ್ ಬಾಯ್ಕಾಟ್, ಅಂದರೆ ಆ ಸಿಟಿಸನ್ಸಿಗೆ ಗೊತ್ತಾಗ್ಬಿಡುತ್ತೆ, ಅದು ನಮ್ಮ ಸಿಟಿಸನ್ ಪಬ್ಲಿಕ್ಕಲ್ಲೇ ಸುಮಾರು ಜನ ಇದ್ದಾರೆ, ನಮಗೂ ಲಾಭ ಆಗುತ್ತೆ ನಾವು ನೋಡೋಣ ಆ ಥರ. ಏನು ಮಾಡೋಕ್ಕಾಗಲ್ಲ. ಲೀಗಲ್ ಫ್ರೇಮ್ವರ್ಕ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಕಸ್ಟಮ್ಸ್ ಆ್ಯಕ್ಟ್ ಇದೆ. ಸೊ ಇಲ್ಲಿಗಲ್ ಆಗಿ ತಂದಿದ್ದು ಕಸ್ಟಮ್ಸ್ ಆ್ಯಕ್ಟ್ ಒಳಗೆ ಬರುತ್ತೆ. ದೆನ್ ಡ್ರಗ್ಸ್ನ ಕಂಟ್ರೋಲ್ ಮಾಡೋದಕ್ಕೆ NDPS ಆ್ಯಕ್ಟ್, ದೆನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ ಫಾರ್ ಅನಿಮಲ್ಸ್, ಪ್ರಾಪರ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ ಇದೆ. ಸೊ ಇದೆಲ್ಲ ಸ್ಮಗ್ಲಿಂಗ್ನ ಕಂಟ್ರೋಲ್ ಮಾಡೋದಕ್ಕೆ ತಂದಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇಲ್ಲಿಟ್ರೆಸಿ ಅಂದರೆ ಓದು ಬರಹ ಬರದೇ ಇರೋ ಅಂಥದ್ದು. Illiteracy means it is inability to read, write and understand the language. Okay, so ಇದು ಕೂಡ ನಮ್ಮ ದೇಶದ ಒಂದು ಪ್ರಾಬ್ಲಮ್. We are yet to achieve full illiteracy in our country. Poverty, migration, child labor, child marriage, assignment of responsibility of baby care to elderly children, lack of interest to give education to children are reasons for illiteracy. ಎಷ್ಟೋ ಜನ ಮಕ್ಕಳನ್ನ ಓದ್ಸೋಕ್ಕೆ ಇಷ್ಟಪಡಲ್ಲ. ಓದಿಸೋದಕ್ಕೆ ದುಡ್ಡು ಖರ್ಚಾಗುತ್ತೆ, ಅದ್ರ ಬದಲು ನೀನು ದುಡ್ಡು ಮನೆಗೆ ತಂದು ಹಾಕು ಅಂತಾರೆ. ಸೊ ಅದು ಕೂಡ ಒಂದು ಇಲಿಟ್ರಸಿಗೆ ಒಂದು ಮೇನ್ ರೀಸನ್. ಓಕೆ, ನೆಕ್ಸ್ಟ್ ಸ್ಟೆಪ್ಸ್ ಟೇಕನ್ ಟು ಎರಾಡಿಕೇಟ್ ಇಲ್ಲಿಟ್ರೆಸಿ. ಏನೇನು ಸ್ಟೆಪ್ಸ್ ತಗೊಂಡ್ರು? ನ್ಯಾಷನಲ್ ಲಿಟ್ರಸಿ ಮಿಷನ್ ಅಂತ ಸ್ಟಾರ್ಟ್ ಮಾಡಿದ್ರು. ಸರ್ವ ಶಿಕ್ಷಣ ಅಭಿಯಾನ, ಎಲ್ಲರೂ ಓದಬೇಕು, ಎಲ್ಲ ಮಗುನೂ ಓದಬೇಕು ಅನ್ನೋದೊಂದು ಸ್ಟಾರ್ಟ್ ಮಾಡಿದ್ರು. ಸೊ ಸಾಕ್ಷರ ಭಾರತ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ರೈಟ್ ಟು ಎಜುಕೇಷನ್ ಆ್ಯಕ್ಟ್, ಪ್ರತಿಯೊಂದು ಮಗುಗೂ ಓದೋ ಹಕ್ಕಿದೆ ಅನ್ನೋದು ಸ್ಟಾರ್ಟ್ ಮಾಡಿದ್ರು. 21A ಆರ್ಟಿಕಲ್, ಎಜುಕೇಷನ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಸ್ಟಾರ್ಟ್ ಮಾಡಿದ್ರು. ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ 6 to 14 years, ಹಂಗಾದ್ರೂ ಓದಲಿ. ಮನೆಯಲ್ಲಿ ಪೇರೆಂಟ್ಸ್ಗಳು ದುಡ್ಡು ಖರ್ಚಾಗುತ್ತೆ ಅಂತ ಕಳ್ಸಲ್ಲ, ಹಿಂಗಾದ್ರು ಫ್ರೀಯಾಗಿ ಕೊಟ್ಟರೆ ಓದ್ತಾರೆ ಅನ್ನೋದೊಂದು ಕಾನ್ಸೆಪ್ಟ್ ತಂದ್ರೆ. ನವಭಾರತ್ ಸಾಕ್ಷರತಾ ಕಾರ್ಯಕ್ರಮ, ಸಮಗ್ರ ಶಿಕ್ಷಣ ಸ್ಕೀಮ್, ಇಂಪಾರ್ಟೆನ್ಸ್ ಟು ಗರ್ಲ್ಸ್ ಎಜುಕೇಷನ್, ಎಂಕರೇಜ್ ದಿವ್ಯಾಂಗಸ್ ಎಜುಕೇಷನ್. ಇಷ್ಟೆಲ್ಲ ಪಾಲಿಸಿಗಳು ಈ ಇಲ್ಲಿಟ್ರೇಸಿನ ಕಂಟ್ರೋಲ್ ಮಾಡೋದಕ್ಕೆ, ಅಂದರೆ ಓದು ಬರಹ ಪ್ರತಿಯೊಬ್ಬರು ಕಲಿಬೇಕು ಅನ್ನೋದಕ್ಕೆ ಇದೆಲ್ಲ ತಂದರು. ಸೊ ಇಷ್ಟು ನಮ್ಮ ಇಂಡಿಯಾದ ಚಾಲೆಂಜಸ್ ಆ್ಯಂಡ್ ಸೊಲ್ಯೂಷನ್ಸ್. ಸೊ ಇದನ್ನು ಕ್ಲೀನಾಗಿ ಪ್ರಿಪೇರ್ ಆಗಿ ಸಿಂಪಲ್ ಪಾಯಿಂಟ್ಸಲ್ಲಿ ನಾನು PPT ರೆಡಿ ಮಾಡಿರುವಂಥದ್ದು. ಇನ್ನು ಬರುವಂಥ ದಿನಗಳಲ್ಲಿ ನೋಟ್ಸ್ನ ಕೂಡ ನಾನು ಮಾಡ್ತೀನಿ. 1 sheet ನೋಟ್ಸ್, ಒಂದು ಚಾಪ್ಟರ್ 1 sheet ನೋಟ್ಸ್. ಓಕೆ, ಸೊ ಅದೆಲ್ಲದನ್ನು ನಾನು ಮಾಡಿಕೊಡ್ತೀನಿ. ಹೀಗೆ ಎಲ್ಲ ಸೋಷಿಯಲ್ದು ಎಲ್ಲದು 1 short ವೀಡಿಯೋಸು ನಿಮಗೆ ಬರುತ್ತೆ. ಸೊ 1 by 1. ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ.